ಪತ್ರಿ ಸರ್ 18 ಸೂತ್ರಗಳಲ್ಲ ರೀ. ಇವಾಗ ಈ ಪ್ರಪಂಚನಲ್ಲಿ ಅಯ್ಯಪ್ಪ ಮಾಲೆ ಹಾಕಿದ್ದವರು 18 ಮೆಟ್ಲು ಏರೋದ್ರೆ ಆ ಜೀವನನಲ್ಲಿ ಏನೋ ಹೊಂದಿತೀವಿ, ಏನೋ ಒಳ್ಳೇದಾಗುತ್ತೆ ಅಂತೇಳಿ ಯಾವ ತರ ಹೋಗುತ್ತಾರೋ, ಒಂದು ಮಾನವ ಆ, ಜೀವನಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ 18. ಅದು 18 ಅಂದ್ರೆ ಕೂಡ ವಿಶಿಷ್ಟವಾದಂತ ಸಂಖ್ಯೆ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ಆ ಒಂದು 18 ಸೂತ್ರಗಳು ನೋಡ್ರಿ, ನಮ್ಗೆ ಏನನ್ನ ತೊಂದರೆಗಳಾದ್ರೆ ನವಗ್ರಹ ಪೂಜೆಗಳು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಆ 9 ಸಂಖ್ಯೆ 8+1, 1+8 9 ಆಗುತ್ತೆ ಅಲ್ವಾ. ಹಾಗಾಗಿ ನಮ್ ಜೀವನದಲ್ಲಿ ಇರೋ ಆ 18 ಅಂದ್ರೆ ಆ ಸೂತ್ರಗಳನ್ನ ಅಳವಡಿಸ್ಕೊಂಡ್ರೆ ನಮ್ ಒಳಗಡೆ ಇರೋ ಆ ನವಗ್ರಹ ಏನೋ ಇರುತ್ತೆ ಅಲ್ರಿ, ಆಟಂಕ ಮಾಡುವುದಿರ್ಬೋದು, ಇನ್ನ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು, ನಾವು ಹೋಗಿ ಅಲ್ಲಿ ಅಭಿಷೇಕಗಳು ಮಾಡಿಸಬೇಕಾಗಿಲ್ಲ. ಈ 18 ಸೂತ್ರನಲ್ಲಿ ನಮ್ ಜೀವನನಲ್ಲಿ ಏನ್ ಅವಶ್ಯಕತೆ ಇರುತ್ತೋ ಅದನ್ನು ತಗೊಂಡು ಹೋದ್ರೆ ಸಾಕು. ಆ ಒಂದು ಜೀವನ ಧನ್ಯ ಆಗುತ್ತೆ. ಆ ಜನ್ಮ ತಗೊಂಡ್ ಬಂದಿದ್ಕೋಸ್ಕರ ಹೌದಪ್ಪ, ನಾನು ನನ್ನ ಜೀವನನಲ್ಲಿ ನಿದ್ದೆ ಮಾಡುವಾಗ ಈ ಭೂಮಾತೆಗೂ ನಾವು ಭಾರ ಆಗಿದ್ವಾ, ಇಲ್ಲ ನಾವ್ ಏನನ್ನ ಕೆಲಸ ಪಡ್ತಿದ್ವ. 9 ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡ ತಂದೆ ತಾಯಿಗೇನೆ ಒಂದೊಂದ್ಸಾರಿ ಅವ್ರಿಗೆ ಕೋಪನೋ ಇಲ್ಲ ಬೇಜಾರ್ ಬಂದ್ರೇನೋ ಹೇಳ್ತಿರ್ತಾರೆ, ಹೌದಲ್ಲ, ಭಾರ ಆಗ್ಬಿಟ್ಟಿದ್ದೀನಾ ಅಂತ ಹೇಳಿ. ಮತ್ತೆ ಆ ತಾಯಿ ನಮ್ಗೆ ಆನತಿ ಕೊಟ್ಟು ಈ ಒಂದು ಅದ್ಭುತವಾದ ನರಜನ್ಮ ನಾವು ತಗೊಂಡ್ ಬಂದಿವಿ ಅಂದ್ರೆ ಅವ್ರ ಪರ್ಮಿಷನ್ ಇರ್ಬೇಕು. ಮತ್ತೆ ಅಂತ ಒಂದು ಜನ್ಮ ತಗೊಂಡ್ ಬಂದು ನಾವು ಏನ್ ಮಾಡ್ತಾ ಇದ್ದೀವಿ, ನಿದ್ದೆ ಮಾಡುವಾಗ ನಾನು ಅದು ಇದು ಯಾವುದು ತೃಪ್ತಿ ಕೊಡಲ್ಲ ರೀ. ನಮ್ಮ ಆತ್ಮ ಬಗ್ಗೆ ಅಂದ್ರೆ ನಮ್ಮ ಆತ್ಮ ಸಂತೃಪ್ತಿನಿಂದ ಇರೋದೊಂದೇ ನಮ್ಗೆ ತೃಪ್ತಿ ಅನಿಸುತ್ತೆ. ಅದು ಯಾವಾಗ ಬರುತ್ತೆ ಅಂದ್ರೆ ಒಂದು ಆಧ್ಯಾತ್ಮಿಕತೆನಲ್ಲಿ ಮಾತ್ರ ಬರುತ್ತೆ ರೀ. ನಾನು ಯಾವ ಸೊಸೈಟಿಗೂ ಹೋಗ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾವ ಸಾಧನೆಗೂ ಹೋಗ್ಲಿಲ್ಲ, ಏನಿಲ್ಲ. ಡೈರೆಕ್ಟ್ ಬಂದೇ ಒಂದು ಸ್ವರ್ಗನಲ್ಲಿ ಕಾಲಿಟ್ಟು ಬಿಟ್ಟಿದ್ದೀನಿ. ಆ ತರ ಹೇಳಕ್ ನನ್ಗೆ ಇಷ್ಟ ಆಗುತ್ತೆ. ಆ ಅವ್ರು ಅಂದ್ರೆ ಪತ್ರಿಜಿ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು. ಅವರು ಕಾಣಕಿಲ್ಲಂಗಿರುವಂತ ದೇವ್ರು ಆದ್ರೆ ಪೂಜೆ ಮಾಡ್ರಿ ಅಂತ ಹೇಳಿಲ್ಲ ಅವರು. ನಾನು ನಿಮ್ಮ ಸ್ನೇಹಿತ, ನಾನು ನಿಮ್ಮ ಒಂದು ಗೈಡ್ ಮಾಡೋರು ಅಷ್ಟೇ ಹೇಳ್ತಿದ್ರು ಅವರು. ಒಬ್ಬ ಗುರುವಾಗಿ ಅವ್ರು ಏನ್ ಇಷ್ಟಪಡ್ತಿದ್ರಂದ್ರೆ ನಂತರ ಆಗ್ಬೇಕು, ನೀವು ಪ್ರತಿಯೊಂದು ತಿಳ್ಕೋಬೇಕು, ಆತ್ಮಪೂರ್ವಕ ಅಂದ್ರೆ ಅನುಭವ ಪೂರ್ವಕವಾಗಿ ತಿಳ್ಕೋಬೇಕು, ಪಾಂಡಿತ್ಯ ಜ್ಞಾನನೂ ಇರ್ಬೇಕು. ಅದಕ್ಕೆ ಸಾರು ಜೀವನದಲ್ಲಿ 18 ಮೆಟ್ಲು ಏರ್ಬೇಕು ಅಂತ ಹೇಳಿ ಆ 18 ಸೂತ್ರಗಳು ಇಟ್ಟೋಗಿದ್ದಾರೆ. ಅದರಲ್ಲಿ ಒಂದೊಂದು ತಗೊಂಬೋಣ. ಫಸ್ಟ್ ಆ ಗುರುಗಳು ಅವ್ರ ಬಗ್ಗೆನೆ ಮಾತಾಡ್ತಾ ಇದೀವಲ್ರಿ, ಒಂದು ಸಂತೋಷ ಆನಂದ. ಹಾಗಾಗಿ ಮೊದಲನೇದಾಗಿ ನನ್ನ ದೇವರು, ನನ್ನ ತಂದೆ ತಾಯಿ ಎಲ್ಲ ಆಗಿರುವಂತ ಪತ್ರಿಜಿ ಅವರಿಗೆ ಪಾದಾಭಿವಂದನೆ ಮಾಡ್ತಾ, ಹಾಗೆ ಅಮ್ಮ ಸ್ವರ್ಣಮಾಲ ಪತ್ರಿ ಮೇಡಮ್ ಅವ್ರಿಗೂ ಪಾದಾಭಿವಂದನೆ ಮಾಡ್ತಾ, ಮತ್ತೆ ಈ PMC ಕನ್ನಡದವ್ರಿಗೂ ಹೃದಯಪೂರ್ವಕ ಧನ್ಯವಾದನ್ನ ಹೇಳ್ತಾ, ನಮ್ಮ PMC, ಈ PMC ಅಲ್ಲ, ಸಾರಿ, ನಮ್ಮ PMC ಅಂದ್ರೇನೆ ಪತ್ರಿ ಸರ್ ಕನಸು, ಅವ್ರ ಮಗು. ಮತ್ತೆ ಅದೆಲ್ಲಾರ್ದು ಧ್ಯಾನದವ್ರೇ ಅಲ್ಲ, ಈ PMC ನೋಡಿ ಅವ್ರ ಜೀವನದಲ್ಲಿ ಬದಲಾಗಿದ್ದವ್ರು ಎಲ್ಲವರೆಂದು PMC ಅಂತ ಒಂದು PMCಗೂ ನಾನು ಹೃದಯಪೂರ್ವಕ ಧನ್ಯವಾದನ ತಿಳಿಸ್ತಾ, ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ನನ್ನ ಹೆಸರು ಗೀತಾ. ನಾನು 2006ನಲ್ಲಿ ಎಂಟರ್ ಆಗಿದ್ದೇನ್ರಿ. ನಾನು ಆಗಿದ್ಮೇಲೆ ಅಷ್ಟು ತನಕ ನನ್ಗೊಂದು ಸ್ಪಿರಿಚುಯಾಲಿಟಿ ಅಂದ್ರೆ ಗೊತ್ತಿಲ್ಲ. ಒಂದು ಏನು ಆಧ್ಯಾತ್ಮಿಕತೆ ಅಂದ್ರೆ ಏನೋ ಪೂಜೆಗಳು ಮಾಡೋದು, ದೇವಸ್ಥಾನಗೆ ಹೋಗೋದು, ಅವ್ರಿಗೆ ಹೇಳ್ತಾರೇನೋ ಅನ್ಕೊಂತ ಇದ್ದೆ ನಾನು. ಆದ್ರೆ ಇದನ್ನಲ್ಲಿ ಧ್ಯಾನನಲ್ಲಿ ಬಂದಿದ್ಮೇಲೆ ನನಗೆ ಗೊತ್ತಾಯ್ತು. ಅಂದ್ರೆ ಸ್ವಲ್ಪ ದಿನ ಕೇವಲ ಧ್ಯಾನ ಮಾಡ್ತಾ ಹೋಗ್ತಾ ಇದ್ದೆ. ನಾನೆಲ್ಲಿ ಯಾವ ಧ್ಯಾನಕ್ಕೂ ಹೋಗ್ತಾ ಇದ್ದಿಲ್ಲ, ಯಾವ ಸಾಧನೆನೂ ನನ್ಗೆ ಗೊತ್ತಿದ್ದಿಲ್ಲ. ಅಂದ್ರೆ ಗುರುಗಳ ಹತ್ರ ಅದು ಹೋಗಿದ್ದೀನಿ. ಯಾಕೆ ಹೋಗಿದ್ದೀನಿ ಅಂದ್ರೆ ಆರೋಗ್ಯಕ್ಕೋಸ್ಕರ, ನನ್ನ ಒಂದು ಸಂಸಾರ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಜೊತೆ,
ಈ ತರ ಅಂತೇಳಿ ನಾನು ಎಷ್ಟೋ ಗುರುಗಳ ತರ ಹೋಗಿದ್ದೀನಿ. ಆದ್ರೆ ಇಂಥ ಒಬ್ಬ ಗುರುಗಳು ನನ್ನ ಜೀವನನಲ್ಲಿ ಸಿಗೋದು ನಾನು ಎಷ್ಟು ಜನ್ಮನಿಂದ ಪುಣ್ಯ ಮಾಡ್ಕೊಂಡಿದ್ರೆ ಮಾತ್ರನೇ ಇಂಥ ಗುರುಗಳು ಸಿಗ್ತಾರೆ. ಅವಾಗ ನನ್ನ ಜೀವನ ಬದಲಾಯ್ತು ರೀ. ಅವ್ರದ್ದು ಮಾಡ್ತಾ ಇದ್ದೆ ಸಾಧನೆ, ಆದ್ರೆ ಮುಂದೆವರಿಯೋದು ಹೇಗೆ ಮಾಡ್ತಾ ಕೇವಲ ನಾವು ಅನ್ಕೊಂತಿದ್ವಿ ನಾನು 2-3 ವರ್ಷ ಆಯ್ತು ಧ್ಯಾನ ಮಾಡ್ತಾ ನನ್ನ ಜೀವನದಲ್ಲಿ ಎಂತ ಒಂದು ಚೇಂಜಸ್ ಇಲ್ವಲ್ಲ ಅಂತ ಹೇಳಿ. ಅಂದ್ರೆ ನನಗೆ ಆರೋಗ್ಯ ಚೆನ್ನಾಗಾಗ್ಬಿಡ್ತು, ಆದ್ರೆ ಏನೋ ಒಂದು ಒಳಗಡೆ ತಪನೆ ಇತ್ತು ರೀ ನನಗೆ. ಏನೋ ಇದೆ ತಿಳ್ಕೋಬೇಕು ಮಾಡ್ಬೇಕು ಸಾಧನೆ. ಯಾವ ತರ ಮಾಡ್ಬೇಕು ಅಂದ್ರೆ ಯಾವ ತರ ಎಲ್ಲಾರ್ದು ಕೇಳ್ತಿದ್ದೆ, ಆದ್ರೆ ನನ್ ಮನ್ಸಿಗೆ ಸಂತೋಷ ಕೊಡ್ತಾ ಇದ್ದಿಲ್ಲ. ಏನು ಅನ್ನುವಾಗ ಅವಾಗ ಸಾರ್ ಯಾವಾಗ ಭೇಟಿ ಆದ್ರೋ ಅವಾಗ ಅವ್ರ ಜೊತೆಗೇನೆ ನನ್ಗೆ 18 ಸೂತ್ರಗಳ ಬಗ್ಗೆ ಒಂದೊಂದೊಂದೊಂದೊಂದೊಂದು ತಿಳ್ಕೊಂತ ಬಂದೆ ರೀ. ಓ, ಇಷ್ಟು ಮಹತ್ವ ಇದೆನಾ ನೋಡಿ. ಭಗವದ್ಗೀತೆನಲ್ಲಿನೂ ಒಂದೊಂದು ಅಧ್ಯಾಯ ಅಂತ ಹೇಳ್ತಿರ್ತಾರೆ. ಒಂದು ಅಧ್ಯಾಯ ಓದಿ ಅವ್ರ ಜೀವನ ಎಷ್ಟೋ ಬದಲಾಗುತ್ತಂತೆ. ಹಾಗೆ ನಾನು ಈ 18 ಸೂತ್ರಗಳಲ್ಲಿ ನನ್ ಜೀವನಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೀನಿ, ಅಳವಡಿಸ್ಕೊಂಡಿದ್ದೀನಿ, ಆಚರಣೆ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಅಂದ್ರೆ ಎಲ್ಲಾನು ಮಾಡ್ಬೇಕು. ಎಲ್ಲ ನಮ್ಗೆ ಅದು ಎಷ್ಟು ನಮ್ ಜೀವನಕ್ಕೆ ಉಪಯೋಗ ಆಗುತ್ತೋ ಅಷ್ಟು ತಗೋಬೇಕು. ಒಂದೊಂದು ಅದರ್ನಲ್ಲೇ ನಾವಿರ್ಬೇಕು. ಅಂದ್ರೆ ಅವಾಗೇ ನಮ್ ಜೀವನ ಅದರ್ನಲ್ಲೇ ಇರ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಂದ್ರೆ, ನಿಮ್ಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಯಾಕೆ ಅದರ ಬಗ್ಗೆ ನಾನು ಆ ತರ ಹೇಳಿದೀನಿ ಅಂತ ಹೇಳಿ. ಅಂದ್ರೆ ನಮ್ಮ ಜೀವನದಲ್ಲಿ ಹೇಳ್ತೀವಿ ನೋಡ್ರಿ, ಅದು ಬಿಟ್ರೆ ನನ್ಗಿನ್ನ ಯಾವ್ದು ಇಲ್ಲಪ್ಪ ಜೀವನಕ್ಕೆ, ಹಾಗೆ ನನಗೂ ಇದೆ ಅಂತ ಒಂದು. ಅದರಲ್ಲಿ ನನಗೇನ್ ಬೇಕು ಅಂದ್ರೆ ನನ್ನ ಆತ್ಮ ಉದ್ಧಾರಕ್ಕೆ, ನನ್ನ ಕುಟುಂಬನಲ್ಲಿ ನಾನು ಹೇಳ್ತಾರ ನೋಡ್ರಿ, ಕುಟುಂಬ ಧರ್ಮನೂ ಪಾಲನೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಯಾವುದು ತಗೊಂಡು ನಾನು ಆಚರಣೆ ಮಾಡಿದ್ರೆ ನನ್ನೊಂದು ಸ್ಥಿತಿ, ಉನ್ನತವಾದ ಸ್ಥಿತಿಗೆ ನಾನು ಹೋಗ್ಬೋದು ಅಂತೇಳಿ ನೋಡ್ತಾ ಬಂದಿದ್ದೀನ್ರಿ. ಅದನ್ನ ನಾವು ತಿಳ್ಕೊಂಬೋಣ. ಒಂದ್ ನಿಮಿಷ ನಾನು ನೋಡಿ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಹ್ಮ್. ಸರಿಯಾದ ಧ್ಯಾನ ರೀ. ನಾನು ಧ್ಯಾನಕ್ ಬಂದ್ಮೇಲೆ ಎಲ್ಲಾರು ಹೇಳ್ತಿದ್ರು ಉಸಿರಾಟದ ಮೇಲೆ ಗಮನ, ಯಾವ ತರ ಇಡ್ಬೇಕದು ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು, ಈ ತರ ಇಡು ಆ ತರ ಇಡು ಅಂತೇಳಿ. ರಿಸಲ್ಟ್ ಬಂದಿಲ್ಲ ನನಗೂ. ಯಾವಾಗಾದ್ರೆ ನಾನು ಕೇವಲ ಆನಾಪಾನ ಸತಿ ಧ್ಯಾನ ಅಂದ್ರೆ ನಾನ್ ಬಂದಿದ್ದೇ ಧ್ಯಾನಕ್ಕೆ. ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರು ಬಂದು, ಈ ಧ್ಯಾನ ಮಾಡು ಆ ಧ್ಯಾನ ಮಾಡು. ಯಾವಾಗಾದ್ರೆ ನನ್ಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ತು, ಸರಿಯಾದ ಧ್ಯಾನ ಅಂದ್ರೆ ಎಷ್ಟೋ ಹತ್ರ ಹೋಗ್ತಾ ಇದ್ದೆ ನಾನು ಧ್ಯಾನಕ್ ಬಂದ್ಮೇಲೆ. ಅಲ್ಲಿ ಇಲ್ಲಿ ಹೊಸ ಒಬ್ರು ಪರಿಚಯ ಆಗ್ತಾರಲ್ಲ, ಹೋಗ್ತಾ ಇದ್ದೆ. ಅವ್ರು ಹೇಳದ್ ನೋಡ್ತಾ ಇದ್ದೆ, ಇದು ಕರೆಕ್ಟ್ ಅಲ್ಲ. ನನ್ನ ಒಂದು ಅನುಭವ, ನಾನು ಯಾವ್ದೋ ಪುಸ್ತಕ ಓದಿ ಹೇಳಕನ್ನ ನಾನ್ ಯಾವ ತರ ಆಚರಣೆ ಮಾಡ್ತಾ ಇದ್ದೀನಿ, ಯಾವ ತರ ಈ ಒಂದು ತಿಳ್ಕೊಂಡು ಅದರಲ್ಲಿ ನಾನು ಆಳವಾಗಿ ಇಳಿದೀನಿ, ಅದನ್ನೇ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಯಾರ್ದೋ ನಾನ್ ನೋಡಕ್ಕಿಲ್ಲಂಗಿರೋರ್ದು ಹೇಳ್ಬೋದು, ಎಷ್ಟೋ ಮಾಸ್ಟರ್ಸ್ ಹೇಳಿದ್ದಾರೆ ಅವೆಲ್ಲ. ಮತ್ತೆ ನಾನು ಅದನ್ನೇ ಯಾಕೆ ಹೇಳ್ಬೇಕು, ಯಾಕೆ ನನಗೆ ಅನ್ನಿಸ್ತು, ನನ್ನ ಅನುಭವದಿಂದ ತಿಳ್ಕೊಂಡೆ ನಾನು. ಉಸಿರನ್ನೇ ಯಾಕೆ ಗಮನಿಸ್ಬೇಕು? ಬುದ್ಧ ಅವಾಗ ಹೇಳಿದ್ರು, ಆ ಉಸಿರನ್ನ ತಿಳ್ಕೊಂಡೇ ಒಂದು ಅದ್ಭುತವಾದ ದುಃಖದಿಂದ ಹೊರಗಡೆ ಬರ್ಬೋದು ಅಂತ ಹೇಳಿದ್ರು. ಆದ್ರೆ ಪತ್ರಿ ಸರ್ ಅದನ್ನ ಎಷ್ಟು ಚೆನ್ನಾಗಿ ಸೈಂಟಿಫಿಕ್ ತರ ತಗೊಂಡ್ ಬಂದ್ರು. ಒಂದು ಜೀವನ ಶಾಸ್ತ್ರಕ್ಕೆ ಈ ಒಂದು ಧ್ಯಾನ ಶಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ನಮ್ಮ ಉಸಿರು ಎಷ್ಟು ಇವಾಗ ನೋಡ್ರಿ, ಉಸಿರಿದ್ರೆ ತಾನೇ ನಾವು ಇದೀವಿ. ಇವಾಗ ನಾನು ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ, ನನ್ನ ಉಸಿರು ಇಲ್ಲ ಅಂದ್ರೆ ನಾನು ಇಲ್ಲಿ ಕೂಡಕ್ ಆಗಲ್ಲ. ಮತ್ತೆ ಅಂತ ಒಂದು ಉಸಿರನ್ನ ಗಮನಿಸಿದ್ರೆ ನಾವ್ ಎಷ್ಟೋ ಜನ್ಮಗಳನ್ನ ತಗೊಂಡ್ ಬಂದಿರ್ತೀವ್ರಿ. ಪಾಪ ಕರ್ಮಗಳು ಎಲ್ಲಾನು ಪುಣ್ಯ ಕರ್ಮಗಳು ತಗೊಂಡ್ ಬಂದಿರ್ತೀವಿ. ಏನೇನೋ ನಮ್ ಜೊತೆಗ್ ಬಂದಿರ್ತಾವೆ, ನಮ್ಗ್ ಗೊತ್ತಿರಲ್ಲ ಅವೆಲ್ಲ. ನಾವೆಷ್ಟು ಮುಖವಾಗಿ ಪ್ರಯಾಣ ಮಾಡ್ತೀವೋ ಅವೆಲ್ಲ ನಾವು ತಿಳ್ಕೋಬಹುದು. ಅದು ಕೇವಲ ಉಸಿರಾಟದ ಮೇಲೆ ಗಮನ ಇಟ್ಟಿದ್ರ ಮಾತ್ರನೇ. ಇದಕ್ಕೆ ಲಿಂಕ್ ಏನು ಅಂತೇಳಿ ತುಂಬಾ ಸಾರಿ ನಾನು ಅನ್ಕೊಂತ ಇದ್ದೆ. ಆದ್ರೆ ಏನೇನೋ ಯೋಗಗಳು ಮಾಡ್ಬೋದು, ಏನೋ ಆಸನಗಳು ಮಾಡ್ಬೋದು, ಆದ್ರೆ ನಮ್ ಗುರುಗಳು ಆತರ ಹೇಳಿಲ್ಲ, ನಮ್ ದೇವ್ರ ಆತರ ಹೇಳಿಲ್ಲ. ಸುಖಾಸನ, ನಿನಗೆ ಯಾವ್ದು ಕಷ್ಟ ಇಲ್ಲ ತರ ಕೂಡ್ತೀಯೋ ಆ ಆಸನಲ್ಲಿ ಕೂಡು, ಪದ್ಮಾಸನ ಹಾಕೋ, ಚೇರ್ ಮೇಲೆ ಕೂಡು, ಮಂಚದ ಮೇಲೆ ಕೂಡು, ಎಲ್ಲಾದ್ರೂ ಕೂಡು. ಆದ್ರೆ ನಿನ್ನ ಉಸಿರನ್ನ ನೀನು ಗಮನಿಸು, ನಿನ್ನ ಉಸಿರಿನಲ್ಲೇ ಇದೆ
ಎಷ್ಟೋ ಜನ ಹೇಳ್ತಾರೆ, ಅನ್ನಮಯ್ಯ ಇರ್ಬೋದು, ವೀರಬ್ರಹ್ಮೇಂದ್ರ ಸ್ವಾಮಿ ಇರ್ಬೋದು, ಯೋಗಿಗಳೆಲ್ಲರೂ ಹೇಳೋದು ಇದೇ ರೀ. ನಿಮ್ಮ ಉಸಿರಿನಲ್ಲೇ ನಿಮ್ಮ ಒಂದು ನಿಧಿ ಇದೆ, ಗನಿ ಇದೆ. ಅದು ಸಂಪತ್ತಿ ನಾವು ಹೊರಗಡೆ ಹುಡುಕ್ತಾ ಇದೀವಿ. ಹೊರಗಡೆ ಹುಡುಕೋ ಸಂಪತ್ತಿ ಈ ದೇಹಕ್ಕೆ, ಕುಟುಂಬಕ್ಕೆ ಬೇಕು. ಆದ್ರೆ ಅದಕ್ಕೆ ಬೇಕಂದ್ರೆ ನಾವ್ ಎಷ್ಟು ಆಳವಾಗಿ ಒಳಗಡೆ ಹೋಗ್ತೀವೋ, ಆ ಒಳಗೆ ಇರೋ ನಿಧಿ ಯಾವಾಗ ಹೊರಗಡೆ ಬರುತ್ತೋ ಅವಾಗ ಇವೆಲ್ಲ ಸಿಗುತ್ತೆ. ಇದು ನಾನು ನನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಎಷ್ಟೆಷ್ಟೋ ಸಾಧನೆ ಮಾಡ್ತಾ ಇದ್ದೆ. ಅವಾಗ ನನ್ಗೆ ಗೊತ್ತಾಯ್ತು, ಸುಮ್ನೆ ಕೂಡ್ತಾ ಇದ್ದೆ. ಗಂಟೆ ಗಂಟೆ ಕೂಡುವಾಗ ನಿದ್ದೆ ಹೋಗ್ತಾ ಇದ್ದೀನಾ ಅನ್ಕೊಂತ ಇದ್ದೆ ನಾನು. ಅವಾಗ ಅವೇರ್ನೆಸ್ ನಿಂದ, ಅಂದ್ರೆ ಯಾವ್ದು ಸಪೋರ್ಟ್ ಇಲ್ಲಂಗ ಕೂಡೋದು ಸ್ಟಾರ್ಟ್ ಮಾಡ್ದೆ. ಅವಾಗ ಗೊತ್ತಾಯ್ತ್ರಿ ನನ್ಗೆ, ಈ ಉಸಿರಾಟದ ಮೇಲೆ ಗಮನ ಇಟ್ರೆ ಯಾವ ತರ ಒಳಗಡೆ ಹೋಗ್ತೀವಂದ್ರೆ ಅದು ಸ್ವರ್ಗ ರೀ ಅದು. ಅದಕ್ಕೆ ನಾವು ಕರೆಕ್ಟ್ ಗೈಡೆನ್ಸ್, ಸರಿಯಾದ ಧ್ಯಾನ ಮಾಡಿದ್ರೆ, ಸಾರ್ ಹೇಳ್ತಾರ ನೋಡಿ, ನೀನು ಒಳಗಡೆ ಇರೋ ಆ ದೈವತ್ವ ಶಕ್ತಿಗಳನ್ನ ನೀನು ಹೊಂದಬಹುದು. ನಿಜ ರೀ ಅದು. ಒಂದೊಂದೊಂದೊಂದು ಹೊರಗಡೆ ಬರ್ತಾವೆ. ನಾವು ಯಾವ ತರ ಆ ಸಾಧನೆ ಮಾಡ್ತಾ ಹೋಗ್ತೀವೋ ಒಂದೊಂದು ಹೊರಗಡೆ ಬರ್ತಾ ಹೋಗ್ತಾವೆ. ಅದು ನನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಂಡಿ. ಎಷ್ಟು ನಾನು ಒಳಗಡೆ ಹೋಗಿದ್ದೀನೋ, ಅಂದ್ರೆ ಆ ಒಂದು ಸಾಧನೆ ಮಾಡುವಾಗ ಕರೆಕ್ಟ್ ಆಲೋಚನೆ ಬರ್ತಿದ್ದಾವ, ಕರೆಕ್ಟ್ ಆಗಿ ನಾನು ಎಷ್ಟೋ ಜನ ಡೌಟ್ಸ್ ಕೇಳ್ತಿರ್ತಾರೆ, ಯಾವ ತರ ಇಡ್ಬೇಕು ಯಾವ ತರ ಇಡ್ಬೇಕು ಅಂತೇಳಿ. ನಮ್ಮ ಉಸಿರ್ ಮೇಲೆ ಅಂದ್ರೆ ಒಂದು ಯಾವ ತರ ಅಂದ್ರೆ ಅದು ನಾವೆಷ್ಟೋ ಆಲೋಚನೆಗಳ ಬಗ್ಗೆನೇ ಆಲೋಚನೆ ಮಾಡ್ತೀವ್ರಿ ನಾವು. ಹೌದಲ್ವಾ? ಆಲೋಚನೆ ಬಂದಂದ್ರೆ ಆಲೋಚನೆ ಮೇಲೆನೆ ಆಲೋಚನೆ ಮಾಡ್ತಿರ್ತೀವಿ. ಹಾಗೆ ನಾನು ನನ್ನ ಉಸಿರ್ ಮೇಲೆ ಗಮನ ಇಡ್ತಾ ಇಡ್ತಾ ಆ ಉಸಿರ್ನ ಒಳಗ್ ಹೆಂಗ್ ಹೋಗುತ್ತೋ ಅಂಬದು ಒಂದು ಏಕಾಗ್ರತೆನಿಂದ, ಅಂದ್ರೆ ಅದರ ಜೊತೆ ಯಾವ ಆಲೋಚನೆ ಬಂದ್ರೆ ಕೂಡ ಆಲೋಚನೆ ಒಂದ್ ಕಡೆ ಬರ್ತಾ ಇತ್ತು. ಆದ್ರೆ ಆಲೋಚನೆ ಕಡೆ ಅಲ್ಲ ರೀ, ನಾನು ಒಳಗಡೆ ಯಾವ ತರ ಉಸಿರು ಹೋಗ್ತಾ ಇದೆ, ತಂಪುಗ್ ಹೋಗ್ತಾ ಇದೆನಾ, ಬೆಚ್ಚಗ್ ಹೋಗ್ತಾ ಇದೆನಾ, ಒಳಗಡೆ ಎಲ್ಲಿವರೆಗೆ ಇಳಿತಾ ಇದೆ, ಇದು ಇಷ್ಟದಿಂದ ನೋಡ್ತಾ ಇದ್ದೆ ರೀ ನಾನು. ಅವಾಗ ಅದು ಸಾರ್ ಯಾಕೆ ಸರಿಯಾದ ಧ್ಯಾನ ಅಂದಾರು, ಅವಾಗ ಗೊತ್ತಾಯ್ತ್ರಿ ನನ್ಗೆ. ಒಂದೊಂದು ನಿಧಿ ನಿಕ್ಷೇಪಗಳು ನಾವು ನೋಡ್ಬಹುದು ಒಳಗಡೆ ಹೋದ್ರೆ. ಅದಕ್ಕೆ ಸರಿಯಾದ ಧ್ಯಾನ ನಾವು ಮಾಡ್ಬೇಕು. ನಮ್ಗ್ ಗೊತ್ತಿಲ್ಲ ಅಂದ್ರೆ ಕೆಟ್ಟ ಗೈಡೆನ್ಸ್ ತಗೋಬಹುದು. ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ. ಅಯ್ಯೋ, ನಾನ್ 3 ವರ್ಷ ಆಯ್ತು, ಬೇಡ, ಟೈಮ್ ಹಿಡಿಯುತ್ತೆ. ಸ್ವಲ್ಪ ಸ್ವಲ್ಪ ಜನಗೆ ಒಂದು ವಾರನಲ್ಲೇ ಕೊಡುತ್ತೆ, ಸ್ವಲ್ಪ ಜನಗೆ 1 ತಿಂಗಳಾಗುತ್ತೆ. ಆದ್ರೆ ಎಷ್ಟು ದಿನ ಆದ್ರೆ ಕೂಡ ನಾವು ಪ್ರಾಕ್ಟೀಸ್ ಸರಿಯಾದ ಧ್ಯಾನದ ಮೇಲೆ ನೀಡ್ಬೇಕು. ನಮ್ಮ ಒಂದು ಗುರಿ ನಮ್ಮ ಉಸಿರ್ ಮೇಲೆನೆ ಇರ್ಬೇಕ್ರಿ. ಅವಾಗ ನಮ್ ಜೀವನನಲ್ಲಿ ಆಳವಾಗಿ, ಅಂದ್ರೆ ಆ ಒಂದು ಆತ್ಮನ್ ಜೊತೆ ನಾವು ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ ರೀ. ನಾನು ಅದೇ ತರ ಮಾಡ್ತಿದ್ದೆ. ಇನ್ನ ನೆಕ್ಸ್ಟ್ ಅಂದ್ರೆ ಸರಿಯಾದ ಆಧ್ಯಾತ್ಮಿಕವಾದಂತ ಪುಸ್ತಕಗಳನ್ನು ಓದುವುದು. ಇದು ಯಾಕೆ ಗುರುಗಳಿಗೆ ಹೇಳಿದಾರಂದ್ರೆ, ನಮ್ಗೆ ಎಷ್ಟೋ ಡೌಟ್ಗಳು ಇರ್ತಾವೆ. ಎಷ್ಟು ಸಾಧನೆ ಮಾಡಿದ್ರೆ ಕೂಡ, ಎಷ್ಟು ಮಾಸ್ಟರ್ಸ್ ಹೇಳಿದ್ರೆ ಕೂಡ ಈ ಮನಸ್ಸನ್ನ ಅದು ಇರುತ್ತೆ ನೋಡ್ರಿ, ತುಂಬಾ ಕೆಟ್ಟದದು. ಒಂದೊಂದ್ಸಾರಿ ಎಷ್ಟು ಹೇಳಿದ್ರೇನು ಒಪ್ಪಲ್ಲ, ಜಲ್ದಿ ಒಪ್ಪಲ್ಲ ಅದು. ಯಾಕಂದ್ರೆ ಅಷ್ಟು ಅನುಮಾನಗಳು ಇರ್ತಾವೆ. ಅನುಮಾನ ಪಕ್ಷಿಗಳಲ್ವಾ ನಾವೆಲ್ಲರೂ. ಅಂದ್ರೆ ಎಷ್ಟು ಹೇಳಿದ್ರೆ ಕೂಡ ನಾವು ಒಂದೊಂದ್ಸಾರಿ ಅದನ್ನ ನಂಬಲ್ಲ. ಅವಾಗ ನಾವು ಈ ಒಬ್ಬ ಯೋಗಿಗಳು ಪುಸ್ತಕಗಳು, ಯಾರಾದ್ರೂ ಸಾಧನೆ ಮಾಡಿರ್ತಾರೋ, ಇವಾಗ ಮಿಲೇರಪ್ಪ ಇರ್ಬೋದು, ರಂಪ ಮಾಸ್ಟರ್ ಇರ್ಬೋದು, ರಾಮ್ತಾ ಇರ್ಬೋದು, ಸೇತ್ ಮಾಸ್ಟರ್ ಇರ್ಬೋದು, ಓಶೋ ಗುರುಗಳು ಇರ್ಬೋದು, ಸದಾನಂದ ಗುರುಗಳು ಇರ್ಬೋದು, ಇಂಥ ಒಬ್ರು ಯೋಗಿಗಳು ಪುಸ್ತಕಗಳನ್ನು ನಾವು ಓದ್ತಾ ಹೋದ್ರೆ ಒಂದೊಂದು ಒಂದೊಂದು ಅದ್ಭುತ ರೀ ಗ್ರಂಥಗಳು. ಹೆಂಗಿರ್ತಾವಂದ್ರೆ, ಇಷ್ಟು ಕಷ್ಟಪಟ್ಟಿದಾರ ಒಬ್ಬ ಗುರು ಹತ್ರ ದೀಕ್ಷೆ ತಗೋಬೇಕಾದ್ರೆ, ಅವರು ಆ ಒಂದು ಯೋಗತ್ವಕ್ಕೆ ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೋ ಗೊತ್ತಾರಿ ಅವ್ರು. ನಾವು ಸ್ವಲ್ಪ ಒಂದ್ ದಿವಸ ನಮ್ಗೆ ಆಗಿಲ್ಲ ಧ್ಯಾನ ಅಂದ್ರೆ ಮರ್ಸಡ್ ದಿನ ಬೇಜಾರಿಸ್ಕೊಂತಿರ್ತೀವಿ, ನನಗೆ ಯಾಕೋ ಧ್ಯಾನನೇ ಆಗ್ಲಿಲ್ಲ ಇವತ್ತು, ಬರೀ ಆಲೋಚನೆ ಬಂದೆವು, ನನ್ಗೆ ಟೈಮೇ ಇಲ್ಲ, ನಮ್ ಮನೆಗೆ ಎಲ್ಲಾರು ಸತಾಯಿಸ್ತಾ ಇದ್ದಾರೆ, ಸಹಕರಿಸ್ತಾ ಇಲ್ಲ ನಮ್ಗೂ, ಈ ತರ ಹೇಳ್ತಿರ್ತಾರೆ. ಆದ್ರೆ ಆ ಯೋಗಿಗಳು ಹಠ ಇಟ್ಕೊಂಡು, ಒಂದು ಹಠ ಅಲ್ಲ ಅದು, ತಪನೆ ಇರ್ಬೇಕಂತೇನ್ರಿ ನಾನು. ಆ ತಪನೆ ಇದೆ ಅವ್ರಿಗೆಲ್ಲ. ಅದಕ್ಕೆ ಅವರು ಪೂಜ್ಯನೀಯರಾಗಿದ್ದಾರೆ. ನಾವು ಪೂಜ್ಯನೀಯರಲ್ಲ, ನಮ್ ಒಳಗಡೆ ಇರೋ ಆತ್ಮನ್ ಜೊತೆ ಕನೆಕ್ಟ್ ಆಗೋಣ. ಅದು ಯಾವ ತರ? ಅವಾಗ ನಾವ್ ಎಂತ ಗುರುಗಳು ಬುಕ್ಸ್ ಓದ್ತಾ ಬಂದ್ರೆ ಆ ಎನರ್ಜಿಗೆ ನಾವ್ ಕನೆಕ್ಟ್ ಆಗ್ತೀವಿ. ನಾನ್ ಯಾಕೆ ಸಾಧನೆ ಮಾಡ್ಬಾರ್ದು? ಎಷ್ಟು ಕಷ್ಟಪಟ್ಟದಾರಲ್ಲ ಇವರೆಲ್ಲರೂ. ಸುಮ್ನೆ ಬರ್ದಿಲ್ಲ ರೀ ಅವ್ರೆಲ್ಲರೂ. ನಮ್ ನಮ್ಮಂತವ್ರಿಗೋಸ್ಕರನೇ ಆ ಬುಕ್ಸ್ಗಳು ಬಂದಿದ್ದಾವೆ. ನಾವು ಅದೃಷ್ಟ ಪಡೆದಿದ್ದೀವಿ. ಅವ್ರು ಸುಮ್ನೆ ಸಾಧನೆ ಮಾಡ್ಕೊಂಡು
ಅವ್ರ ಪಾಲಿಗೆ ಅವ್ರು ಹೋಗ್ಬಿಟ್ಟಿದ್ರೆ ಇವತ್ತಿಷ್ಟು ಜ್ಞಾನ ನಮ್ಗೆ ಸಿಗ್ತಾ ಇತ್ತ? ಇಲ್ವಲ್ಲ. ಅವರೆಲ್ಲ ಆ ತರ ಅವರ ಜೀವನನಲ್ಲಿ ಕಷ್ಟ ಸುಖ ಅವರ ಸಾಧನೆ ಅವ್ರು ಯಾವ ತರ ಬೆಳೆದಿದ್ದಾರೆ ಎಲ್ಲಾನು ನಮ್ಗೆ ಆ ಜ್ಞಾನ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಯಾವಾಗ್ಲೂ ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸ್ತಾ ಇರ್ಬೇಕು. ಯಾಕಂದ್ರೆ ಅವ್ರು ಕೊಟ್ಟಿದ್ಕೋಸ್ಕರ ಸಾರು ಲಕ್ಷಗಟ್ಲೆ ಬುಕ್ಸ್ ಓದಿದ್ದಾರೆ. ಮತ್ತೆ ಸಾರ್ಗೆ ಎಲ್ಲ ಜ್ಞಾನ ಗೊತ್ತಿದೆ. ಅವರೊಬ್ಬ ಸರ್ವಂತರ್ಯಾಮಿ. ಯಾಕೆ ಓದ್ಬೇಕು ಅವ್ರು? ಅವ್ರು ಹೇಳ್ತಿದ್ರು, ಆ ಬುಕ್ಸ್ ಓದ್ರಿ, ಈ ಬುಕ್ಸ್ ಓದ್ರಿ. ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅಂದ್ರೆ ಅವರು ಪುಸ್ತಕ ಪಠಣ ಇರ್ಲೇಬೇಕು. ಕನೀಸ ಒಂದ್ ದಿನಕ್ಕೆ ಒಂದ್ ಪೇಜಿ ಓದ್ಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲರದು ತಿಳ್ಕೋಬೇಕು. ತಿಳ್ಕೊಂಡ್ರೆ ತಾನೇ ನಾವು ಕಷ್ಟಗಳು ಎಷ್ಟು ಕಷ್ಟಗಳು ಬರ್ದಿರ್ತಾರ್ರಿ ಮೇಲೇರಪ್ಪ ಅಂತವ್ರು. ನಾವು ನಾವು ಸ್ವಲ್ಪ ಅದು ಓದ್ಬಿಟ್ರೆ ಅಯ್ಯೋ ನಮ್ ಗುರುಗಳು ಅಷ್ಟ ಕಷ್ಟ ಕೊಟ್ಟಿಲ್ಲ ನಮ್ಗೆ, ಎಷ್ಟು ಸುಖವಾದಂತ ಧ್ಯಾನ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಆನಂದ ಆಗುತ್ತೆ ನಮ್ಗೆ. ನಾವೆಲ್ಲೋ ಹೋಗಿ ಗುರುಗಳ ಸೇವೆ ಮಾಡೋದೇ ಬೇಕಾಗಿಲ್ಲ. ನಮ್ಮನೆಗೆ ಕುಂತು ನಾವು ನಮ್ ಆನಂದವಾದಂತ ಜೀವನ ಯಾವ ತರ ಜೀವಿಸ್ಬೇಕು ಅಂತೇಳಿ ನಾವು ತಿಳ್ಕೊಂಬಕ್ಕೆ ಈ ಪುಸ್ತಕಗಳನ್ನು ತುಂಬಾ ಇಂಪಾರ್ಟೆಂಟ್ ರೀ. ಈ ಒಂದು ಸ್ಪಿರಿಚುವಾಲಿಟಿ ಬುಕ್ಸ್ ಅನ್ನ ಓದ್ಬೇಕು. ಅದಕ್ಕೆ ಎಷ್ಟೊಂದೇ ಇದಾವೆ. ಅದರ ಜೊತೆ ನಮ್ಮ ಒಂದು PSSM ಸ್ಪಿರಿಚುವಲ್ ರಿಯಾಲಿಟಿ, ಸ್ಪಿರಿಚುವಲ್ ಇಂಡಿಯಾ, ಧ್ಯಾನ ಜಗತ್, ಧ್ಯಾನ ಕಸ್ತೂರಿ, ಇವು 3 ಸಾರ್ ಕನಸುಗಳ್ರಿ. ಇವೆಲ್ಲ ನಮ್ ಮನೆಗ್ ಬುಕ್ಸ್ ಇರ್ಬೇಕು. ಅವು ನಮ್ಗೋಸ್ಕರ ತಾನೆ. ಪ್ರತಿ ಒಬ್ಬ ಮಾಸ್ಟರ್ ಅನುಭವಗಳು ಇರ್ತಾವೆ. ಎಂತವು ಇರ್ತಾವಂದ್ರೆ ಅವರು ನಿಜವಾಗ್ಲೂ ಒಬ್ಬ ಡಾಕ್ಟರ್ನ ತಿಳ್ಕೊಂಡಿರಲ್ಲ. ಅಂತ ಒಂದು ಅದ್ಭುತವಾದಂತ ಅನುಭವ ಅವರು ಬರ್ದಿರ್ತಾರೆ. ಅಂತವೆಲ್ಲ ಹೋದ್ರೆ ಅಯ್ಯೋ ಇವ್ರ ಮುಂದೆ ನಮ್ ಕಷ್ಟ ಎಷ್ಟು ಬಿಡು ಅಂತ ಹೇಳಿ ನಮ್ಗೊಂದು ಒಳಗಿನಿಂದ ಏನಂತಾರೆ ಎಂಕರೇಜ್ ಮಾಡಿದ್ದಂಗ ಒಂದು ಉತ್ಸಾಹ ಬರುತ್ತೆ ರೀ. ಇಲ್ಲ ನಾನ್ ಮಾಡ್ಬೇಕು ಧ್ಯಾನ, ಇಂಥವ್ರೆಲ್ಲ ಎಷ್ಟು ಮಾಡಿದ್ದಾರೆ, ನಮ್ಗೇನ್ ಕಷ್ಟ ಇದೆಯಪ್ಪ ಅನ್ನೋದು ಒಂದು ಬರುತ್ತೆ ರೀ. ಹಾಗಂತೇಳಿ ಆ ಬುಕ್ಸ್ ಖಂಡಿತ ನಮ್ ಮನೆಗೆ ಇರ್ಲೇಬೇಕು. ಈ 3 ಬುಕ್ಸ್ ನಲ್ಲಿ ನಮ್ದು ಯಾವ ಲ್ಯಾಂಗ್ವೇಜ್ ಆ ಬುಕ್ಸ್ ನ ತಂದ್ಕೊಂಡು ದಿನಾಲಿ ಒಂದ್ ಪೇಜ್ ಓದ. ಅದ್ಭುತವಾದ ಮಾಸ್ಟರ್ಸ್ ಇರ್ತಾರೆ ಅದರಲ್ಲಿ. ಅದನ್ನು ಹೇಳ್ತಾರೆ ಸರ್, ಯಾವ ಬುಕ್ ನಮ್ ಮನೆಗಿರುತ್ತೋ ಆ ಮಾಸ್ಟರ್ ಆ ಎನರ್ಜಿ ನಮ್ ಮನೆಗಿರುತ್ತೆ. ಇದು ನಿಜ ರೀ, ಸತ್ಯ ಈ ವಿಷಯ. ನಾನ್ ನ್ಯೂ ಎನರ್ಜಿ ಬುಕ್ ಓದುವಾಗ ನಮ್ ಮನೆಗೆಲ್ಲ ಟೊಬಯಸ್ ಮಾಸ್ಟರ್ ತಿರ್ಗಾಡ್ತಾ ಇದ್ದಂಗ ನನ್ಗೆ ಆ ಫೀಲ್ ಆಗ್ತಾ ಇದ್ದೆ ನಾನು. ಯಾವ ತರ ನನ್ನ ಬಾಡಿಗೆ ಸ್ಕಿನ್ ಅಲರ್ಜಿನಿಂದ ನಾನು ಹೊರಗಡೆ ಬರ್ಬೇಕಂಬುದು ಅವ್ರು ಗೈಡ್ ಮಾಡ್ತಾ ಇದ್ರು ನನಗೆ. ನೋಡಿ ಮತ್ತೆ ಬುಕ್ಸ್ ನಿಂದ ಎಷ್ಟು ಬೆನಿಫಿಟ್ಸ್ ಇದಾವೆ. ಅದಕ್ಕೆ ಸಾರ್ ಹೇಳ್ತಾರೆ ಆ ಪುಸ್ತಕಗಳನ್ನ ನಾವು ಓದೋದು ಆ ಏನ್ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ. ಇನ್ನ ನೆಕ್ಸ್ಟ್ 3ನೇದು ಬಂದು ಧ್ಯಾನಾನುಭವಗಳನ್ನ ಪರಸ್ಪರ ಹಂಚ್ಕೋಬೇಕು. ಅಂದ್ರೆ ಇವಾಗ ಧ್ಯಾನ ಮಾಡುವಾಗ ಎಷ್ಟೋ ಅನುಭವಗಳು ಬರ್ತಾರ್ರಿ. ಅಂದ್ರೆ ಕಾಣಿಸ್ಬೇಕು ಅಂತಾನೆ ಏನಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಕಣ್ ಮುಚ್ಕೊಂಡ್ರೆ ಅವ್ರು ಇದು ಹೇಳ್ತಿದ್ದಾರೆ ಅದು ಹೇಳ್ತಿದ್ದಾರೆ ಅಂತೆ. ಅದೇ ಬೇಕಾಗಿಲ್ಲ ರೀ. ನಮ್ ಜೀವನನಲ್ಲಿ ಮೊದಲು ಯಾವ ತರ ಇದೆ, ನಾವು ಧ್ಯಾನಕ್ ಬರಕ್ ಮುಂಚೆ ಯಾವ ತರ ಇದ್ವಿ, ನಮ್ ಒಳಗಡೆ ಎಷ್ಟೋ ಇರ್ತೈತಲ್ರಿ. ಇವಾಗ ಧ್ಯಾನಕ್ ಬಂದ್ಮೇಲೆ ನಾವೇನನ್ನ ಚೇಂಜ್ ಆಗಿದೀವಾ, ನಮ್ ಮನಸ್ಸು ಯಾವ ತರ ಇದೆ ಆ ತರನೇ ಅವಾಗಿರೋ ಚಂಚಲ ತತ್ವ ಇದೆನಾ, ಇಲ್ಲ ಶಾಂತಿಯುತವಾಗಿದೆನಾ, ಇಲ್ಲ ನನ್ ಒಳಗಡೆ ಇನ್ನ ದ್ವೇಷ ತುಂಬಿಕೊಂಡಿದ್ದೇನಾ, ಎಲ್ಲಾರ್ ನೋಡಿದ್ರೆ ಪ್ರೀತಿ ಮಾಡ್ತಾ ಇದ್ದೀನ. ಇವೆಲ್ಲ ಕೂಡ ಅನುಭವಗಳೇ. ಒಂದೊಂದೊಂದು ಕಾಣಿಸಿದ್ರೇನೆ ನನ್ಗೆ ಧ್ಯಾನ ಕುಂತಿದ್ಮೇಲೆ ಅದು ಕಾಣಿಸ್ತಿದೆ. ತುಂಬಾ ಜನಕ್ಕೂ ಇದು ತುಂಬಾ ಇದೆ ರೀ. ಬೇಡ, ನಮ್ಗೇನ್ ಬೇಕೋ ನಮ್ಕನ್ನ ಜಾಸ್ತಿ ಯೂನಿವರ್ಸಲ್ ಗೊತ್ತು, ಹಾಗೆ ನಮ್ ಗುರುಗಳು ಗೊತ್ತು. ಇವ್ರಿಗೆಲ್ಲದ್ ಮಿಂಚಿದ್ದು ನಮ್ಮ ಆತ್ಮಗೆ ಗೊತ್ತಿರುತ್ತೆ ನಮ್ಗೆ ಏನ್ ಬೇಕು ಅಂತ ಹೇಳಿ. ಅದು ಕೊಡುತ್ತೆ. ನಾವ್ ಅದರ ಬಗ್ಗೆ ಚಿಂತೆ ಮಾಡ್ತಾ ಆ ಟೈಮ್ ವೇಸ್ಟ್ ಮಾಡ್ಕೊಂತ ಇದೀವಿ. ಯಾರಾದ್ರೂ ಏನಾದ್ರೂ ಅವ್ರು ಅದು ಇದು ಅಂತ ಅನುಭವ ಹೇಳಿದ್ರೆ ಸಾಕು, ನಾನು 3 ವರ್ಷ ಆಯ್ತು 5 ವರ್ಷ ಆಯ್ತು ನನ್ಗೆ ಇಷ್ಟು ತನಕ ಕಾಣಿಸ್ತಾ ಇಲ್ಲ. ಪತ್ರಿ ಸರ್ ನಗ್ತಾ ಇದ್ರು. ನಾ ಕೂಡ ಈ ಒಂದು ಏನಂತಾರೆ ಪಕ್ಷಿದು ಈಕೆ ಕೂಡ ನನ್ಗೂ ಕಾಣಿಸಲ್ಲ ಅಂತ ಹೇಳ್ತಿದ್ರು ಅವ್ರು. ಅಂದ್ರೆ ಅದ್ರ ಬೇಡ, ಅದು ಬಂತ ಓಕೆ, ಆ ಆನಂದನ ಅನುಭವಿಸೋಣ, ಆ ಒಂದು ಅದ್ಭುತವಾದ ಎನರ್ಜಿನ ಪಡೆಯೋಣ. ಆದ್ರೆ ಬಂದಿಲ್ಲ ಅಂದ್ರೆ ಅದರ ಹಿಂದೆ ನಾವು ಬೀಳಕ್ ಅವಶ್ಯಕತೆ ಇಲ್ಲ. ನನ್ ಜೀವನ ಡೇ ಬೈ ಡೇ ನಮ್ಮನ್ನ ನಾವು ಸೆಲ್ಫ್ ಚೆಕ್ ಮಾಡ್ಕೊಂಬೋಣ. ನಾನು ಯಾವ ತರ ಇದ್ದೀನಿ, ಯಾವ ತರ ಇಲ್ಲ, ನನ್ ಒಳಗಡೆ ಇನ್ನ ಏನನ್ನ ಚೇಂಜಸ್ ಮಾಡ್ಕೊಂಬೋದಿದ್ಯಾ. ನಾವೊಂದು ಜ್ಞಾನ ತಿಳ್ಕೊಬೇಕಾದ್ರೆ ನಮ್ಕನ್ನ
ಮೇಲೆ ಸ್ಥಿತಿನಲ್ಲಿ ಇರೋವ್ರಿಗೆ ನೋಡಿ ನಾವು ತಿಳ್ಕೊಬೇಕು. ಹಾಗೆ ವಯಸ್ಸಿನಲ್ಲಿ ನಮ್ಕನ್ನ ಚಿಕ್ಕವ್ರಿಂದ ಕೂಡ ನಾವು ತಿಳ್ಕೊಬೇಕ್ರಿ. ಜ್ಞಾನಕ್ಕೆ ವಯಸ್ಸು ಸಂಬಂಧ ಇಲ್ಲ. ನಾವ್ ಎಷ್ಟೋ ಸಾರಿ ಅನ್ಕೊಂತಿರ್ತೀವಿ, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೋ ಜ್ಞಾನ ಹೇಳ್ತಿರ್ತಾರೆ. ಇವ್ರೇ ನನ್ಗೆ ಹೇಳೋದು, ನನ್ಗ್ ಗೊತ್ತಿಲ್ವಾ ಅನ್ಕೊಂತಿರ್ತೀವಿ. ನಾನು ಅದೇ ತರ ಅನ್ಕೊಂತಿದ್ದೆ. ಎಷ್ಟೋ ಸಾರಿ ನನ್ ಮಕ್ಕಳಿನಿಂದ ನಾನು ಎಷ್ಟೋ ತಿಳ್ಕೊಂಡಿದ್ದೀನಿ. ಹಾಗೆ ಇನ್ನ ಚಿಕ್ಕ ಚಿಕ್ಕ ಮಕ್ಕಳಿನಿಂದ ಅವ್ರನ್ನ ನೋಡ್ತಾ ಇದ್ರೆ ಒಂದು ಆನಂದ. ಅಂದ್ರೆ ಪತ್ರಿ ಸಾರ್ ಹೇಳ್ತಾರ ನೋಡ್ರಿ, ಚಿಕ್ಕ ಮಕ್ಕಳಾಗ್ಬೇಕಂತೆ. ಅದು ಧ್ಯಾನಕ್ ಬಂದ್ಮೇಲೆ ಆ ಮಕ್ಕಳನ್ನ ನೋಡಿ ಕಲಿಬೇಕ್ರಿ ನಾವು. ಅದಕ್ಕೆ ಪ್ರತಿಯೊಬ್ಬರದು ಕಲಿಯೋದಿರುತ್ತೆ. ಆ ಒಂದು ಅನುಭವಗಳನ್ನ ಒಬ್ರಿಗೊಬ್ರು, ಇವಾಗ ನನ್ಗೆ ಇಷ್ಟ ಆಗಿದೆ, ನಾನು ಇಲ್ಲಪ್ಪ ನನ್ಗೆ ಹೇಳಕ್ ಆಗಲ್ಲಪ್ಪ ಅವೆಲ್ಲ. ನನ್ ಸಂಸಾರ ಚೆನ್ನಾಗಾಗಿದೆ, ನನ್ ಮಕ್ಕಳು ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿದ್ದೀನಿ, ಇವೆಲ್ಲ ನಾನೇ ಯಾಕೆ ಹೇಳಿ. ಇದು ಅಲ್ಲ. ನಾವ್ ಹಂಚ್ಕೊಂಡ್ರೆ ಹೇಳ್ತಾರ್ರಿ ಒಂದು, ಎಷ್ಟು ನಾವ್ ಹಂಚಿದ್ವೋ ಅಷ್ಟು ನಮ್ ಒಳಗಡೆ ಆ ಜ್ಞಾನ ಬೆಳೆಯುತ್ತೆ. పంచితే పెంచబడుతుంది ಅಂತ ಹೇಳ್ತಿರ್ತಾರೆ ಪತ್ರಿ ಸರ್. ಆ ಅನುಭವಗಳು ನಮ್ಗೊಂದೇ ಆಗ್ಲಿ, ನಾವ್ ಒಬ್ರಿಗೆ ಹೇಳ್ತಿರ್ತೀವಲ್ಲ ಧ್ಯಾನ ಮಾಡ್ರಿ, ಅವಾಗ ಅವ್ರಿಗೆ ನಮ್ಮ ಅನುಭವಗಳ ಹಂಚ್ಕೊಂಬೋಣ. ನಾನ್ ಮೊದಲು ಈ ತರ ಇದ್ದೆ ನೋಡು, ನಾನು ಹಾಗೇ ಇದ್ದೀರಿ. ಯಾರನ್ನ ನೋಡಿದ್ರೆ ನನ್ಗೆ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ನನ್ಗೆ ಆ ಅನಾರೋಗ್ಯದಿಂದ ಯಾರನ್ನ ನೋಡಿದ್ರು ಕೂಡ ಒಂದು ದ್ವೇಷ ಬರ್ತಾ ಇತ್ತು, ಒಂದು ಅಸೂಯೆ ಆಗ್ತಿತ್ತು ನನಗೆ. ನಾನು ಏನ್ ಮಾಡಿದ್ದೀನಿ, ನಾನು ಈ ತರ ಇದ್ದೀನಿ, ಇವರೆಲ್ಲ ಈ ತರ ಇದ್ದಾರೆ, ಇದೇ ಯೋಚನೆ. ನನಗೆ ಯಾರು ನೋಡಿದ್ರು ಕೂಡ ನನ್ಗೆ ಅವ್ರನ್ನ ನೋಡಿದ್ರೆ ಮಾತಾಡ್ಬೇಕಂದ್ರೆ ಮಾತಾಡಕ್ ಆಗ್ತಾ ಇದ್ದಿಲ್ಲ ನನ್ಗೆ. ಅವ್ರು ಎಷ್ಟು ಪ್ರೀತಿನಿಂದ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ರು. ಆದ್ರೆ ನನಗೆ ಅದು ಹೇಳ್ತಾರ ನೋಡ್ರಿ, ಒಳಗಡೆ ಒಂದು ಗಿಲ್ಟಿ ಫೀಲ್ನೆಸ್ ನನಗೆ. ನಾನು ಈಗ ಈ ತರ ಇದ್ದೀನಲ್ಲ, ಸ್ಕಿನ್ ಅಲರ್ಜಿನಿಂದ ನಾನು ಈ ತರ ಆಗ್ಬಿಟ್ಟಿದ್ದೀನಲ್ಲ, ನಾನು ಅವ್ರ ಹತ್ರ ಮಾತಾಡ್ಬಾರ್ದು, ಅವ್ರು ನನ್ನ ನೋಡಿ ಅವ್ರು ಏನ್ ಅನ್ಕೊಂತಾರೋ ನನ್ಗೆ ಗೊತ್ತಿಲ್ಲ, ನಾನೇ ಒಳಗಡೆಯಿಂದ ಎಲ್ಲ ಅನ್ಕೊಂತಾ ಇದ್ದೇನೆ. ಅಂದ್ರೆ ಒಬ್ಬರ ಹತ್ರ ಆ ಒಂದು ಹಂಚ್ಕೊಂಬ ಗುಣನೂ ಇರ್ತಿದ್ದಿಲ್ಲ. ಯಾವಾಗ ನಾನು ಧ್ಯಾನಕ್ ಬಂದಿದ್ದೀನೋ, ಧ್ಯಾನ ಮಾಡ್ತಾ ಹೋಗಿದ್ದೀನೋ, ಎಲ್ಲ ಬುಕ್ಸ್ಗಳನ್ನ, ಅಂದ್ರೆ ನಾನ್ ಜಾಸ್ತಿ ಬುಕ್ಸ್ ಓದಕ್ಕಿಲ್ಲದ್ರೆ ಕೂಡ ಯಾರನ್ನು ಓದೋದನ್ನು ಕೇಳ್ತಾ ಇದ್ದೇನೆ ನಾನು. ಈ ತರ ವೆಹಿಕಲ್ ನಲ್ಲಿ ಯಾವರನ್ನು ಹೋಗುವಾಗ ಅವ್ರು ಬುಕ್ಸ್ ಓದಿ ಹೇಳ್ತಿದ್ರು. ನಾವು ಒಂದು ವೇಳೆ ನಮ್ಗೆ ಆ ಬುಕ್ಸ್ ಓದಕ್ ಆಗಲ್ಲಪ್ಪ, ಅದು ಇಂಗ್ಲಿಷ್ ನಲ್ಲಿ ಮ್ಯಾಟ್ರ್ ಇದೆ, ಕನ್ನಡನಲ್ಲೇ ಇದೆ ಅಂದ್ಮೇಲೆ ಅವ್ರು ಓದೋರ್ನ ಕೂಡ ನಾವ್ ಇಂಟ್ರೆಸ್ಟ್ ಆಗಿ ಕೇಳ್ಬೋದ್ರಿ. ಅದು ನನ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಯಾರಾದ್ರೂ ಆ ತರ ಓದ್ತಾ ಇದ್ರೇನು ನಾನ್ ಕೇಳಿಸ್ಕೊಂತ ಇದ್ದೇನೆ. ಅವೆಲ್ಲ ಕೇಳಿಸ್ಕೊಂತ ಇದ್ರೆ ನನ್ಗೆ ಹಾಗೆ ನಾನು ಗಂಟೆ ಗಂಟೆ ಸಾಧನೆ ಮಾಡಿದ್ದು ರೀ. ಇಲ್ಲಿದ್ರೆ ನನ್ಗೆ ಅಷ್ಟು ಸಾಧನೆ ಮಾಡಕ್ ಆಗ್ತಾ ಇದ್ದಿಲ್ಲ. ಎಷ್ಟು ಕಷ್ಟಪಟ್ಟಿದಾರಲ್ಲ ಅವರೆಲ್ಲ ಆ ಬುಕ್ಸ್ ನಲ್ಲಿ ಓದಿ. ಆಮೇಲೆ ನನ್ನ ಅನುಭವದಿಂದ ನಾನ್ ತಿಳ್ಕೊಂಡೆ, ಕಷ್ಟಪಟ್ರೇನೆ ಫಲಿತ ಇರುತ್ತೆ. ಆ ಕಷ್ಟ ಏನು, ಕಣ್ಮುಚ್ಕೊಂಡ್ ಕೂಡೋದೇ ಕಷ್ಟ. ಆ ಯಾವಾಗಾದ್ರೆ ನಾವು ಇಷ್ಟದಿಂದ ಕೊಡ್ತೀವೋ, ಅದಕ್ಕೆ ಆ ಬುಕ್ಸ್ ನಿಂದ ನಾನು ಒಂದು ತಿಳ್ಕೊಂಡು ಮಾಡ್ತಾ ಬಂದಿದ್ಮೇಲೆ ನನ್ನ ಈ ಅನುಭವಗಳು, ಚಿಕ್ಕ ಚಿಕ್ಕ ಅನುಭವಗಳು ನನ್ ಒಳಗಡೆ ನಾನು ಗಮನಿಸ್ತಾ ಇದ್ದೆ. ಓ, ಹೇಳ್ತಿದ್ದೆ ನಾನು, ಯಾರಾದ್ರೂ ಅಲ್ವಾ ನನ್ಗೆ ಈ ತರ ಬೇಜಾರಾಗ್ತದೆ, ಇಲ್ಲ ಇಲ್ಲ ನನಗೂ ಈ ತರಾನೇ ಆಗ್ತಾ ಇತ್ತು, ನನ್ನ ಸಾಧನೆನಿಂದ ಆ ಗುಣ ಹೋಯ್ತು ನನಗೆ. ಗುಣಗಳು ಯಾವ ಬೇರೆ ಆ ನಾವ್ ಎಷ್ಟು ಏನ್ ಮಾಡಿದ್ರೆ ಹೋಗಲ್ಲ ರೀ. ಕೇವಲ ನಮ್ ಒಳಗಡೆ ನಾವು ಪ್ರಯಾಣ ಮಾಡಿದ್ರೆ ಮಾತ್ರನೇ ನಮ್ಮ ಗುಣಗಳು ಆ ಏನಂತಾರೆ ಹೋಗ್ಬಿಡುತ್ತೆ. ಅಂದ್ರೆ ಹೇಳ್ತಿರ್ತಾರೆ ನೋಡ್ರಿ, "పుట్టకతో వచ్చినవి పుడకల దాకా ಪೋವು" ಅಂತ ಹೇಳ್ತಿರ್ತಾರೆ ತೆಲುಗುನಲ್ಲಿ. ಅಂದ್ರೆ ನಾವು ಹುಟ್ಟಿದವಾಗ ಬಂದಿದ್ದ ಗುಣಗಳು ನಾವು ನಮ್ ಈ ದೇಹನ ಸುಡೋ ತನಕ ಹೋಗಲ್ಲ ಅಂತಾರೆ. ಆದ್ರೆ ಧ್ಯಾನದಿಂದ ಹೋಗುತ್ತೆ. ನಾವು ಆ ಮಾಡೋ ಧ್ಯಾನದಿಂದ ನಮ್ ಒಳಗಡೆ ಇರೋ ಆ ಗುಣಗಳನ್ನ ಹೋಗುತ್ತೆ. ಅದನ್ನೇ ಹೇಳ್ಕೋಬೇಕು, ಅದನ್ನೇ ಹಂಚ್ಕೋಬೇಕು. ಒಬ್ರಿಗೊಬ್ರು ಹಂಚ್ಕೊಂಡ್ರೆ ಇನ್ನೊಬ್ರಿಗೆ ಅದು ಸ್ಫೂರ್ತಿದಾಯಕವಾಗುತ್ತೆ. ಅದಕ್ಕೆ ನೋಡ್ರಿ ಮಾಸ್ಟರ್ಸ್‌ಗಳು ಇವಾಗ ದೊಡ್ಡ ದೊಡ್ಡ ಮಾಸ್ಟರ್ಸ್‌ಗಳೆಲ್ಲ ಯಾಕೆ ಅವ್ರ ಜೀವನ ನಾವು ನೋಡಿ ಹೇಳ್ತಿರ್ತೀವಿ. ಅವ್ರು ಹೆಂಗಿದ್ರಪ್ಪ ಫಸ್ಟ್, ಇವಾಗ ನೋಡ್ರಿ ಹೆಂಗಿದಾರೋ ಯಾಕೆ ಹೇಳ್ಕೊಂತಿದೀವಿ. ಅವರೊಂದು ಮಾಡೆಲ್ ಆಗ್ತಾರೆ. ಅದಕ್ಕೆ ನಾವು ನಮ್ಮ ಒಂದು ಅನುಭವನ್ನ ನಾವೇನ್ ನಾವು ಪಡೆಯಕ್ಕಿಲ್ಲಂಗಿರೋದು, ನಮ್ಗೆ ಆಗಕ್ಕಿಲ್ಲಂಗಿರೋದು ಹೇಳೋದ್ ಬೇಕಾಗಿಲ್ಲ. ಪತ್ರಿ ಸರ್ ಅದನ್ನೇ ಹೇಳ್ತಾರೆ, ನೀನ್ ಏನ್ ಅನುಭವ ಹೊಂದಿದ್ಯೋ ಅದೇ ಹೇಳು, ಬೇರೆದು ಬೇಕಾಗಿಲ್ಲ. ಅದನ್ನೇ ಹೇಳ್ಕೋಬೇಕ್ರಿ. ಅದು ಹೇಳ್ತಾ ಹೋಗ್ತಾ ಇದ್ರೆ ಇನ್ನೊಂದು ಒಳಗಿನಿಂದ ಆ ಜ್ಞಾನ ಎಂಬುದು ಬರುತ್ತೆ. ಯಾವ ತರ ನಾವು ಒಂದ್ ದೀಪನ ಹಚ್ಚಿದ್ಮೇಲೆ ಇನ್ನೊಂದ್ ದೀಪ ಹಚ್ಚಕ್ಕೆ ಕೆಲಸ ಬರುತ್ತೆ ಅಲ್ರಿ, ಹಾಗೆ ಒಂದು ಜ್ಞಾನ ಯಾವಾಗಾದ್ರೆ ಹೊರಗಡೆ ಬರುತ್ತೋ ಇನ್ನೊಂದು ಜ್ಞಾನ ಒಳಗಡೆ ಚಿಗುರು ಹಾಕುತ್ತೆ ಅಂತೆ. ಅದಕ್ಕೆ ನಾವು ಪ್ರತಿಯೊಬ್ಬರ ಜೊತೆ ನಮ್ಮ ಅನುಭವಗಳನ್ನ ಹಂಚ್ಕೋಬಹುದು. ಹಂಚ್ಕೊಂತಿದ್ರೆ ಅವ್ರು ನಮ್ಗ್ ಗೈಡನೂ ಮಾಡ್ತಾರೆ.
ನಾವ್ ಯಾವ್ದನ್ನ ಬೇರೆ ಟೈಪ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ, ಇಲ್ಲ ಬೇರೆ ತರವಾಗಿ ಏನನ್ನ ನಾವು ಹೋಗ್ತಾ ಇದ್ರೆ ಅವ್ರು ಒಳ್ಳೆ ಗೈಡ್ ಮಾಡ್ತಾ ಇರ್ಬೋದು. ಹಾಗಾಗಿ ಸಾರ್ ಅದನ್ನ ಹಂಚ್ಕೋ ಅಂತ ಹೇಳಿದಾರೆ. ಮತ್ತೆ ನೆಕ್ಸ್ಟ್ ನಮ್ದು ಬಂದು ಸಾಧ್ಯವಾದಷ್ಟು ಮೌನವನ್ನ ಅಳವಡಿಸ್ಕೊಳ್ಳುವುದು. ಈ ಮೌನ ಎಂಬುದಿದೆ ನೋಡಿ, ತುಂಬಾ ಅದ್ಭುತ ಇದು. ಅತ್ರಿ ಸರ್ ಒಂದೊಂದು ಸೂತ್ರಗಳಲ್ಲ ರೀ ಇವು. ಜೀವನದಲ್ಲಿ ವಜ್ರನ ಹಾರಗಳು ನಮ್ಗೆ ಕೊಟ್ಟಿದ್ದಾರೆ. ಅದು ಹಾಕ್ಕೊಬೇಕು ಸಾಕಷ್ಟೇ ನಾವು. ವಜ್ರ ಅದು ಏನಂತಾರೆ, ಕೊಹಿನೂರ್ ವಜ್ರಕನ್ನ ಬೆಳೆವಾದಷ್ಟು. ಅದಕ್ಕೆ ಮೌನ ಬಂಗಾರ ಅಂತ ಹೇಳಿದ್ದಾರೆ ಅಲ್ವಾ ರೀ? ಮಾತು ಬೆಳ್ಳಿ ಆದ್ರೆ ಮೌನ ಬಂಗಾರ ಅಂತೆ. ನಿಜವಾಗ್ಲೂ ಬಂಗಾರನೇ ಇದು. ಎಷ್ಟೋ ನೋಡಿ, ಇವಾಗ ನಾವು ಅರುಣಾಚಲೇಶ್ವರನಲ್ಲಿ ರಮಣ ಮಹರ್ಷಿ ಹತ್ರ ಹೋದ್ರೆ ಅವ್ರು ಅಸ್ಸಲ್ ಮಾತಾಡಲ್ಲಂತೆ. ಏನ್ ಹೇಳಿದ್ರು ಫಸ್ಟ್ ನಿನ್ನನ್ನು ನೀನ್ ತಿಳ್ಕೊ ಅಂತ ಹೇಳ್ತಾರಂತೆ. ಅಂದ್ರೆ ಅಷ್ಟು ಮೌನವಾಗಿ ಸಾಧನೆ ಮಾಡ್ತಾ ಇರ್ತಾರೆ ಅವರು. ಅದಕ್ಕೆ ದೊಡ್ಡ ದೊಡ್ಡವರ ಹೇಳ್ತಾರ ನೋಡ್ರಿ, ಅವರೆಲ್ಲ ಮಾಡಿ ತೋರ್ಸೋರು, ಮಾತಾಡೋರಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ನಾವ್ ಎಷ್ಟು ಸೇವೆ ಮಾಡ್ತಾ ಇರ್ತೀವೋ, ಎಷ್ಟು ಕೆಲಸ ಮಾಡ್ತಿರ್ತೀವೋ, ನಾವ್ ಒಬ್ಬೊಬ್ಬರನ್ನ ನೋಡ್ಬೋದ್ರಿ. ಅವರೆಲ್ಲ ಮಾಡೋರ್ರಿ, ಮಾತಾಡೋರಲ್ಲ ಅಂತ ಹೇಳ್ತಿರ್ತೀವಿ. ಅಂದ್ರೆ ನಾವ್ ಎಷ್ಟು ಮೌನ ಆಗ್ತೀವೋ ನಾವ್ ಒಳಗಡೆ ಇರೋ ಆ ಶಕ್ತಿ ಇನ್ನಷ್ಟು ಜಾಗೃತಿ ಆಗ್ತಾ ಹೋಗುತ್ತೇರಿ, ಇನ್ನಷ್ಟು ಬೆಳಿತಾ ಹೋಗ್ತಾ ಇರುತ್ತೆ. ಆ ಮೌನದಿಂದ ನಮ್ಮನ್ನ ನಾವು ಒಳಗಡೆ ಮಾತಾಡ್ಕೊಂಬ ಕೆಪಾಸಿಟಿ ಬರುತ್ತೆ. ನಮ್ಮ ಆತ್ಮ ಅಂದ್ರೆ ನಮ್ಮ ಅಂತರ್ವಾಣಿ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಒಂದೊಂದ್ಸಾರಿ ನಮ್ ಒಳಗಡೆ ಇರೋದು ಏನೋ ಹೇಳ್ತಾ ಇರುತ್ತೆ, ಆದ್ರೆ ಅದರ ಬಗ್ಗೆ ನಾವು ಗಮನನೇ ಕೊಡಲ್ಲ. ಆಮೇಲೆ ಅನ್ಕೋತೀವಿ, ಅಯ್ಯೋ ನನ್ ಮನಸ್ಸಿಗೆ ಅನಿಸ್ತು ಆ ತರ, ನಾನ್ ಕೇಳಿಸ್ಕೊಂಡಿಲ್ಲ ನೋಡು ಅಂತ ಇರ್ತೀವಿ. ಯಾವಾಗಾದ್ರೆ ಮೌನ ಇರ್ತೀವೋ ನಾವು ನಮ್ಮ ಆತ್ಮನ್ ಜೊತೆ ಅದೇನಂತಾರ್ರಿ, ರ್ಯಾಕಿಡ್ ವೇಗದಿಂದ ಕನೆಕ್ಟ್ ಆಗ್ತೀವಿ ನಾವು. ಹಾಗೆ ಆ ಮೌನ ಅಂದ್ರೆ ಏನಂದ್ರೆ, ಏನೋ ಆ ನಾವು ಒಂದ್ ಗಂಟೆ ಇದ್ದು ಮೌನ ಮಾಡೋದು ಮೌನ ಅಲ್ರಿ. ಹೆಂಗಿರ್ಬೇಕು ಮೌನ ಅಂದ್ರೆ, ನಿನ್ನ ಧ್ವನಿ ನೀವೇ ಕೇಳಬಾರ್ದು. ಅದು ಮೌನ ಅಂದ್ರೆ. ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ ಇದು. ನಾನೂನು ಆ ತರನೇ ಪ್ರಾಕ್ಟೀಸ್ ಮಾಡಿದೀನ್ರಿ. ಒಂದೆರಡು ದಿನ ಕಷ್ಟ ಆಗುತ್ತೆ ಮೌನ. ಆ ಆ ಅನ್ನೊಂದು ಸೈಗೆಗಳು ಮಾಡೋದು, ಇವೆಲ್ಲ ಬರ್ತಾ ಬರ್ತಾ ಮಾಡ್ತಾ ವಾರನಲ್ಲಿ ಒಂದ್ಸರಿ, ಇಲ್ಲ 15 ದಿನದಲ್ಲಿ ಒಂದ್ಸರಿ, ಇಲ್ಲ ತಿಂಗಳಿಗೆ ಒಂದ್ಸಾರಿ. ಅದಕ್ಕೆ ದೊಡ್ಡವರೆಲ್ಲ ಸುಮ್ನೆ ಇಟ್ಟಿಲ್ಲ ರೀ. ಮೌನಗಳು, ಏಕಾದಶಿ, ಉಪವಾಸಗಳು ಇವೆಲ್ಲ ನಮ್ಮ ದೇಹಕ್ಕೆ, ನಮ್ಮ ಆತ್ಮ ಉದ್ಧಾರಕ್ಕೆ ಇವೆಲ್ಲ ಮಾಡಿದ್ದಾರೆ. ಆದ್ರೆ ನಮ್ಗ್ ಗೊತ್ತಿಲ್ಲಂಗ ಏನೇನೋ ಮಾಡ್ಕೊಂಡ್ ಬಂದ್ಬಿಟ್ಟಿವಿ. ಆದ್ರೆ ನಮ್ಮ ಗುರುಗಳು ಒಂದೊಂದೊಂದೊಂದು ಬಿಚ್ಚಿ ಬಿಚ್ಚಿ, ಬಾಳೆಹಣ್ಣು ಬಿಚ್ಚಿ ಬಾಯಿ ಕೊಟ್ಟು ತಿನ್ಸ್ಬಿಟ್ಟಿದ್ದಾರೆ. ಆ ತರ ಅವರು ಹೇಳ್ಕೊಟ್ಟಿದ್ದಾರೆ. ಮೌನ, ನಾವ್ ಎಷ್ಟು ಮೌನವಾಗಿರ್ತೀವೋ ನಮ್ ಒಳಗಡೆ ಇರೋ ಪ್ರತಿ ಒಂದು ಸೆಲ್ಸ್ ಅದ್ಭುತವಾದ ಸ್ಥಿತಿಗ್ ಬರುತ್ತೀರಿ ಅದು. ಅದಕ್ಕೆ ಹೇಳ್ತೀವಿ ನೋಡ್ರಿ, ಎಷ್ಟು ಮೌನ ಆಗ್ತೀವೋ ಮಾತು ಮಂತ್ರ ಆಗುತ್ತೆ ಅಂತೀರಿ. ಅಂದ್ರೆ ಏನು, ನಾವು 10 ಮಾತಾಡೋ ಕಡೆ 1 ಮಾತಾಡ್ತೀವಿ. ಹೇಳ್ತಿರ್ತಾರ ನೋಡ್ರಿ, ನೀನ್ ಮಾತಾಡ್ಬೇಡ, ನೀನ್ ಏನೇನ್ ಮಾತಾಡಿದ್ರೆ ಅದು ಹಾಗೆ ಆಗುತ್ತೆ. ಅಂದ್ರೆ ಆ ಮಾತಿಗೆ ಶಕ್ತಿ ಬರುತ್ತೆ. ಆ ಮೌನದಿಂದ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಯಾವ ತರ ಮಾತಾಡ್ಬೇಕು, ಇವೆಲ್ಲ ನಾವು ಕಲಿಯೋದು ಮೌನದಿಂದನೇ. ನೋಡಿ ಮೌನ ಇರ್ರಿ. ಎಷ್ಟು ಒಬ್ಬೊಬ್ರು ಹೇಳ್ತಾರ ನೋಡ್ರಿ, ಅಪ್ಪು ಏನನ್ನ ಮಾತಾಡ್ಬೇಕು, ಎಲ್ಲೇನ ಗಲಾಟೆ ಆಗ್ತದೆ ಇಲ್ಲ ಇಲ್ಲ ನನ್ ಮಾತ್ ಬರಲ್ಲ, ಅಂತವೆಲ್ಲ ನಾನ್ ಮಾತಾಡಕ್ ಹೋಗಲ್ಲ. ಮೌನ ಇದ್ರೆ ಅಷ್ಟು ವಾಸಿ ಒಂದು ಇಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ಈ ಮೌನದಿಂದ ನಮ್ಮನ್ನ ನಾವೇ ಉದ್ಧಾರ ಆಗದೇ ಅಲ್ಲದೆ ಇನ್ನೊಬ್ರಿಗೆ ಒಂದು ಶಕ್ತಿ ತರ ಕಾಣಿಸ್ತೀವಿ. ನಮ್ಮೊಳಗಡೆ ಇರೋ ಆ ಮಾತು ಮುತ್ತಾಗುತ್ತೆ. ಸಾರ್ ಹೇಳ್ತಿದ್ರು, ಒಂದು ಮಾತು ಬರ್ಬೇಕಾದ್ರೆ ಅದು ಹೇಳ್ತಾರ ನೋಡ್ರಿ, ಕೊಯ್ಲ ತರ ಇರ್ಬಾರ್ದು. ಅಂದ್ರೆ ಇಡ್ಲಿ ಅಂತೀವಲ್ಲ ಆ ತರ ಬೊಗ್ಗುಲ್ಲ ಗುಂಡರಾದಂಟ ಮಾಟಲು ಮುತ್ಯಾಲ್ಲಾಗ ఉండాలంట. ಅಂದ್ರೆ ಒಂದ್ ಮಾತು ನೀನ್ 10 ಮಾತಾಡ್ಬೇಡ, ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇದೆನೋ ಅದನ್ನೇ ಮಾತಾಡು. ಲಟ 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 ಮಾತಾಡ್ಬಿಡ್ತಿರ್ತೀವ್ರಿ. ಒಬ್ಬೊಬ್ರು ಹೇಳ್ತಾರೆ, ಮಾತಾಡಿ ಮಾತಾಡಿ ತಲೆನೋವು ಬಂದ್ಬಿಟ್ಟಿದೆಪ್ಪ ಅಂತೇಳಿ. ಅಂದ್ರೆ ನಾವ್ ಎಷ್ಟು ಶಕ್ತಿನ ಅಲ್ಲಿ ಕಳ್ಕೊಂತ ಇದೀವಿ ಎಂಬುದು ನಾವು ಗಮನಿಸಿದ್ರೆ, ಹೌದಾ ಇದರಿಂದ ನಾವು ಎಷ್ಟು ಶಕ್ತಿನ ಕಳ್ಕೊಂತಿದೀವ ಎಂಬ ವಿಚಿತ್ರ ಆಗುತ್ತೆ ರೀ. ನಾನು ಆತದ್ರನೇ ಐತಿ. ನಮ್ ತಾಯಿಯವರು ಯಾರಾದ್ರೂ ನಮ್ ರಿಲೇಶನ್ ಬಂದಿದಾರಂದ್ರೆ ರಾತ್ರಿ 1-2 ಗಂಟೆ ತನಕ ಮಾತಾಡಿದ್ದೆ. ಅದ್ ಏನ್ ಮಾತಾಡ್ತಿರೋ ಏನೋ ಅಂತ ಬೈತಿದ್ರು ಎಲ್ಲಾರು.
ಅಂದ್ರೆ ಅದು ಆ ತರ ಇರುತ್ತಲ್ಲ ರಿಲೇಶನ್ ಬಂದ್ರೆ. ಆದ್ರೆ ಇವಾಗ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಷ್ಟೇ. ಅಂದ್ರೆ ಅವ್ರು ಏನನ್ನ ಬೇರೆಯವ್ರ ಬಗ್ಗೆ ಮಾತಾಡೋದ್ ಕೂಡ ಅವ್ರಿಗೆ ಇಷ್ಟ ಆಗಲ್ಲ ನಮ್ ಮುಂದೆ. ನಮ್ ಎನರ್ಜಿಗೆ ಅವರೇ ಮೌನ ಆಗ್ಬಿಡ್ತಾರೆ. ಬೇಡ ಬಿಡ, ಅವಳಿಗೆ ಇಲ್ಲ ಹೇಳಿದ್ರೆ ಅವ್ರು ಕೇಳಿಸ್ಕೊಂಬಲ್ಲ. ಅಂದ್ರೆ ನೋಡ್ರಿ, ಬೇರೆದು ಕೆಟ್ಟದು ಕೂಡ ನಾವು ಕೇಳಿಸ್ಕೊಂಬಕ್ ಕೂಡ ನಮ್ಮ ಸೋಲು ಪರ್ಮಿಷನ್ ಕೊಡಲ್ಲ. ಅವ್ರಿಗೂ ಆ ಮಾತು ಬರಲ್ಲ, ನಮ್ಮ ಹತ್ರ ಬಂದ್ರೆ ಹೇಳಕ್ಕೆ ಬರಲ್ಲ ಅವ್ರಿಗೆ. ಅಂದ್ರೆ ನಮ್ಮ ಒಂದು ಮೌನ ಶಕ್ತಿನ ಕೊಡುತ್ತೆ ರೀ. ಬೇರೆಯವ್ರು ಬಂದು ನಾವ್ ಹೇಳ್ತಿರ್ತೀವಲ್ಲ, ಬೇರೆಯವ್ರ ಬಗ್ಗೆ ಯಾಕೆಪ್ಪ ನಾವು ಗಪ್ಶಿಪ್ ಮಾಡೋದು? ಅದ್ರಿ ಸರ್ ಹೇಳ್ತಾರಲ್ಲ, ಜಡ್ಜ್ ಮಾಡೋ ಕೆಲ್ಸ ಇಲ್ಲ ಅಂತೇಳಿ. ಅವಾಗ ಯಾವಾಗಾದ್ರೆ ನಾವು ಮೌನ ಮಾಡ್ತೀವೋ ನಮ್ಗ ಅನಿಸುತ್ತೆ, ಹೋಗ್ಲಿ ಬಿಡು, ಅವ್ರ ಕಡೆನಿಂದ ಏನು ಇಷ್ಟ ಇಲ್ವಾ, ಸುಮ್ನೆ ದೂರ ಇರು, ಮೌನವಾಗಿದ್ಬಿಡು, ಮಾತಾಡ್ಬೇಡ. ಅದೇ ಮೊದಲಾದ್ರೆ, ಯಾಕೆ ನನ್ ಬಗ್ಗೆ ಹಿಂಗ್ ಮಾತಾಡ್ತೀಯಾ, ನನ್ ಬಗ್ಗೆ ಹಂಗ್ ಹೇಳ್ತೀಯಾ ಅಲ್ವಾ, ಆತರ ಎಲ್ಲ ಮಾತಾಡ್ತೀವಿ. ಯಾವಾಗಾದ್ರೆ ನಾವು ಮೌನವನ್ನ ಅಳವಡಿಸ್ಕೊಂತೀವೋ ನಮ್ ಒಳಗಡೆ ಕಾಮ್ ಆಗ್ಬಿಡುತ್ತೆ, ಶೂನ್ಯ ಆಗ್ಬಿಡುತ್ತೆ ರೀ. ಹೌದಾ, ಹೇಳ್ತಾ ಇದ್ದಾರ ಯಾರನ್ನು ಬಂದು ನಿನ್ ಬಗ್ಗೆ ಈ ತರ ಮಾತಾಡ್ತೆ, ಹೌದಾ ಹೇಳಿ ಬಿಡು, ಪರವಾಗಿಲ್ಲ, ಏನೋ ಅವ್ರ ಸ್ಥಿತಿ ಅದು, ನನ್ ಸ್ಥಿತಿ ನಂದಿದು, ಈ ತರ ನಗ್ನಗ್ತಾ ಅಂದ್ರೆ ರಿಸೀವ್ ಮಾಡ್ಕೊಂಬ ಕೆಪಾಸಿಟಿ ಬರುತ್ತೆ. ಪ್ರತಿ ಒಂದಕ್ಕೂ ನಾವು ಸ್ವೀಕಾರ ಮಾಡೋ ಕೆಪಾಸಿಟಿ ಬರುತ್ತೆ ರೀ. ಅದಕ್ಕೆ ಮೌನ ಅನ್ನೋದು ಬಂಗಾರ. ಬಂಗಾರಕ್ಕನ್ನ ಜಾಸ್ತಿ ಪ್ಲಾಟಿನಮ್ ಅನ್ಬೋದು. ಅಷ್ಟು ಮೌನ ಇಂಪಾರ್ಟೆಂಟ್ ಕೊಡುತ್ತೆ ನಮ್ ಜೀವನನಲ್ಲಿ. ನನ್ಗೆ ತುಂಬಾ ಇಷ್ಟ ರೀ. ಮೌನವಾಗಿ ತುಂಬಾ ಇರ್ತಾ ಇದ್ದೆ. ಆದ್ರೆ ಮೌನವಾಗಿದ್ದು ಮತ್ತೆ ಕೆಲ್ಸಗಳೆಲ್ಲ ಬಿಟ್ಕೊಂತ ಇದ್ದಿಲ್ಲ ರೀ ನಾ. ರೇಷನ್ ತರ್ತಿದ್ದೆ, ಕಾಯಿಪಲ್ಯ ತರ್ತಿದ್ದೆ, ಮಾರ್ಕೆಟ್ ಮಾಡ್ಕೊಂತ ಇದ್ದೆ. ಎಲ್ಲಾರು ಒಂದೆರಡು ಸಾರಿ ಕಷ್ಟ ಆಗ್ಬೋದು. ಅದನ್ನ ನೋಡ್ತಾ 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 ಎಷ್ಟ್ ನನ್ಗೆ ಇನ್ನೊಂದೇನ್ ಸಂತೋಷ ಆಗ್ತಿತ್ತಂದ್ರೆ, ಮಾತಾಡಕ್ ಮಾತಾಡ್ತಾ ಇರೋವಾಗ ಕನ್ನ ನಾವು ಮೌನ ಇರುವಾಗ ಎಲ್ಲಾರು ಗೌರವ ಕೊಡ್ತಾರೆ. ಅವ್ರು ಮೌನ ಇದ್ದಾರೆ, ನನ್ಗೆ ತುಂಬಾ ಅದು ಖುಷಿ ಕೊಡ್ತಿತ್ತು. ಇದೇನಪ್ಪ, ಮೌನ ಇದ್ರೆ ಇಷ್ಟು ಬೆಲೆ ಕೊಡ್ತಾರೆ, ಅವ್ರು ಮೌನ ಇದ್ದಾರೆ, ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಕಳ್ಸ್ಬಿಡೋಣ. ಅಂದ್ರೆ ಮೌನಕ್ಕೆ ನೋಡ್ರಿ ಎಷ್ಟು ಗೌರವ ಸಿಗುತ್ತೆ. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ಯೋಗಿಗಳು, ಗುರುಗಳು ಮಾತಾಡಲ್ಲ ಜಾಸ್ತಿ. ಮಾತಿನಿಂದನೇ ಎಲ್ಲಾನು ಅರಿ. ಅದೇ ಹೇಳ್ತಾರೆ ನೋಡ್ರಿ, ಮಾತಿನಿಂದನೇ ಆ ಒಂದು ಕಷ್ಟ, ಒಂದು ನಷ್ಟ, ಎಲ್ಲಾನು ಮಾತಿನಿಂದನೇ ಬರೋದು. ಅದಕ್ಕೆ ಮಾತನ್ನ ನಾವು ಆಲೋಚನೆ ಮಾಡಿ ಮಾತಾಡ್ಬೇಕಂತೀರಿ. ಅದು ಯಾವಾಗ ಬರುತ್ತೆ, ನಾವ್ ಎಷ್ಟು ಮೌನವಾಗಿರ್ತೀವೋ. ಆ ಮೌನ ಅಂದ್ರೆ ಹೆಂಗಿರ್ಬೇಕಂದ್ರೆ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕ್ರಿ. ಮನಸ್ಸಿನಲ್ಲಿನೂ ಆಲೋಚನೆ ಬರಬಾರ್ದು. ಶೂನ್ಯ ಸ್ಥಿತಿ. ಅಂದ್ರೆ ಅದು ಪ್ರಾಕ್ಟೀಸ್ ಮಾಡಿ ಖಂಡಿತ ಬಂದೇ ಬರುತ್ತೆ ಅದು. 2 ವಾರ, 3 ವಾರ ನಿಮ್ಗೆ ಕಷ್ಟ ಆಗ್ಬೋದು. ಆದ್ರೆ ಬರ್ತಾ ಬರ್ತಾ ಮಾಡ್ತಾ 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 ನಿಮ್ ಒಳಗಡೆ ಒಂದು ಆನಂದವಾದ ಸ್ಥಿತಿಯನ್ನ ನೀವು ನೋಡ್ಬೋದು. ಆನಂದೋ ಪರಬ್ರ ಆನಂದೋ ಬ್ರಹ್ಮ ಸ್ಥಿತಿ ಅಂತಾರಲ್ಲ, ಆನಂದೋ ಪರಬ್ರಹ್ಮ. ಆ ಪರಬ್ರಹ್ಮನ್ ಜೊತೆ ನೀವು ಇರ್ಬೋದ್ರಿ. ಅಷ್ಟು ಆನಂದ ಸಿಗುತ್ತೆ ಮೌನ. ಅದಕ್ಕೆ ಪತ್ರಿ ಸಾರ್ನು ಮೌನ ವರ್ಷಾನ್ಗಟ್ಲೆ ಮಾಡಿದ್ದಾರೆ ಅವ್ರು. ಮೌನವಾಗಿರ್ತಿದ್ರು. ಯಾವಾಗ ಅವಶ್ಯಕತೆ ಇದೆನೋ ಅವಾಗ ಮಾತಾಡ್ತಿದ್ರು. ಅವಶ್ಯಕತೆ ಇದ್ರೆ ಮಾತಾಡ್ತಿದ್ರು. ಇದೆಲ್ಲ ನಮ್ಮ ಯಾರನ್ನೋ ನೋಡಿ ಅಲ್ಲ ರೀ ನಾನ್ ಕಲ್ತಿದ್ದು. ನಮ್ಮ ಗುರುವನ್ನ ನೋಡಿ ನಾನ್ ಕಲ್ತಿದ್ದೀನಿ. ಅವ್ರು ಅಷ್ಟು ಪ್ರಪಂಚಕ್ಕೆ ಆ ತಿರುಗಾಡಿ ಮಾಡ್ತಾ ಇರೋರು. ನಾವ್ ಮನೆಗಿದ್ದು ಮಾಡ್ಕೊಂಬಕೇನು ಅಲ್ವಾ? ನಾವ್ ಬೆಳಿಬೇಕು, ನಮ್ಗೊಂದು ಶಕ್ತಿ ಬೇಕು ಅಂದ್ರೆ ಕೇವಲ ಸಾಧನೆನಿಂದನೇ ಅಲ್ರಿ. ಇವೆಲ್ಲನೂ ಅದಕ್ಕೆ ಸಾರು 18 ಮುತ್ತುಗಳು ಕೊಟ್ಟಿದ್ದಾರೆ. ಒಂದು ಕೇವಲ ನಾವು ಧ್ಯಾನ ಮಾಡಿ ನನ್ಗೇನು ಬರ್ತಾ ಇಲ್ಲ, ನನ್ಗೇನು ಆಗ್ತಾ ಇಲ್ಲ, ಹೆಂಗ್ ಬರುತ್ತೆ? ಧ್ಯಾನ ಮಾಡಿದ್ರೆ ನಮ್ಮ ಒಳಗಡೆ ಚೇಂಜಸ್ ಬಂದಿದ ಅದನ್ನ ನೋಡ್ಕೋಬೇಕು ತಾನೇ ನಾವು. ಇವೆಲ್ಲ ಒಂದೊಂದೊಂದೊಂದೊಂದು ಆಚರಣೆ ಮಾಡ್ತಾ ಆಚರಣೆ ಮಾಡ್ತಾ ಯಾವಾಗ ನಾವು ಅಳವಡಿಸ್ಕೊಂತೀವೋ ನಮ್ಮ ಜೀವನನಲ್ಲಿ, ಅದು ಅದ್ಭುತವಾದಂತ ಒಂದು ಜೀವನಕ್ಕೆ ಏನಂತಾರ್ರಿ, ಒಂದು ಅದ್ಭುತನೇ ಅದು. ಇನ್ನದು ಅದಕ್ಕೆ ಬೇರೆದು ಏನಿದೆ ನನ್ಗೆ ಗೊತ್ತಿಲ್ಲ. ಅದ್ಭುತ ತರ ಇರುತ್ತೆ. ಅದಕ್ಕೆ ನಾವು ಮೌನ ಇರ್ಲೇಬೇಕು. ಅಯ್ಯೋ ನನ್ಗೆ ಮಕ್ಕಳಿದಾರ್ರಿ, ಚಿಕ್ಕ ಮಕ್ಕಳಿದಾರೆ, ಅವ್ರುನು ಡಿಸ್ಟರ್ಬ್ ಮಾಡಲ್ಲ. ಯಾಕ್ ಮಾಡಲ್ಲ ಅಂದ್ರೆ ಅವ್ರಿಗೆ ಫಸ್ಟ್ ಟೈಮ್ ಗೊತ್ತಾಗಲ್ಲ. ಆಮೇಲೆ ಅವ್ರಿಗೂ ಖುಷಿ ಆಗುತ್ತೆ. ಫಸ್ಟ್ ಸಪೋರ್ಟ್ ಮಾಡೋದೇ ನಮ್ಗೆ ನಮ್ ಫ್ಯಾಮಿಲಿನಲ್ಲಿ ಮಾಡ್ತಾರೆ. ಓ, ಮೌನ ಅಂದ್ರೆ ಇದು ಯಾವಾಗ್ನಿಂದೋ ಬಂದಿದೆ ರೀ. ಹೌದಾ ಇಲ್ವಾ? ಯೋಗಿಗಳು, ಧರ್ಮಪತ್ನಿ ಅವರೆಲ್ಲರೂ ಮೌನ ಮಾಡ್ತಾ ಇದ್ರು. ಇದೇನು ಇವಾಗ ಆದ್ರೆ ಅದ್ರ ಬಗ್ಗೆ ನಮ್ಗೆ ಆ ವಿಶಿಷ್ಟತೆ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಸಾರ್ ಇದನ್ನ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಮೌನ ಇದ್ರೆ ಯಾವ ತರ ಇರ್ತೀಯಾ ನೀನು ಅನ್ನೋದು. ನಿನ್ನ ಮೈಂಡ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಮೌನದಿಂದ. ನಿನ್ ಬಾಡಿ ಎಲ್ಲ ಲೈಟ್ ಆಗ್ಬಿಡುತ್ತೆ ರೀ. ಹೆಂಗಿರುತ್ತೆ ಅಂದ್ರೆ
ಹೀಗೆ ಇದ್ಬಿಡೋಣಪ್ಪ ಮೌನ ಅನಿಸ್ತಾ ಇರುತ್ತೆ. ಅಷ್ಟು ಅದ್ಭುತ. ಅದಕ್ಕೆ ಮೌನ ಧ್ಯಾನಗಳು ಅಷ್ಟು ಮಾಡಿಸ್ತಾ ಇದ್ದಾರೆ. ಮೌನನಲ್ಲಿ ಅಷ್ಟು ಶಕ್ತಿ ಇದೆ. ನೀವು ಒಂದು ವಾರ ಒಂದು ಮೌನ ಮಾಡಿ ನೋಡಿ. ಧ್ಯಾನದ ಜೊತೆ ಈ ಮೌನನ್ನ ಅಳವಡಿಸ್ಕೊಂಡ್ರೆ ಎಷ್ಟು ಜಲ್ದಿ ರಿಸಲ್ಟ್ ಬರುತ್ತೆ ಅಂದ್ರೆ, ಅವಶ್ಯಕತೆ ಇಲ್ಲಂತ ಎಷ್ಟೋ ಇಟ್ಕೊಂಡಿದೀವಿ ನಾವು ಒಳಗಡೆ. ನಮ್ ದೇಹಕ್ಕೆ ಅದೆಲ್ಲ ಅವಶ್ಯಕತೆ ಇಲ್ಲ. ಆದ್ರೇನು ಇಟ್ಕೊಂಡಿದೀವಿ. ಅದಕ್ಕೆ ನಮ್ಗೆ ಕರೆಕ್ಟ್ ಆದವಂತ ರಿಸಲ್ಟ್ ಬರ್ತಾ ಇಲ್ಲ. ನಾವು ಕರೆಕ್ಟ್ ಆಗಿ ಮುಂದುವರಿತಾ ಇಲ್ಲ. ನಮ್ ದೇಹ ಸಹಕಾರ ಮಾಡ್ತಾ ಇಲ್ಲ. ಯಾವಾಗ್ ಮಾಡುತ್ತೆ ಇದು ಅಂದ್ರೆ, ನಾವು ಯಾವಾಗಾದ್ರೂ ಈ ಮೌನನ್ ಜೊತೆ ಇರ್ತೀವೋ, ಶೂನ್ಯ ಸ್ಥಿತಿ ಜೊತೆ ಇರ್ತೀವೋ, ನೋಡ್ಕೊಳ್ಳಿ ಒಂದ್ ಅದ್ಭುತನೇ ನಡೆಯುತ್ತೆ. ಅದಕ್ಕೆ ವಾರಗೊಂದ್ಸರಿ ಆಗಿಲ್ಲ ಅಂದ್ರೆ 15 ದಿನಕ್ಕೊಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ನೋಡೋಣ ಮತ್ತೆ ಮೌನ ಆಗಿದ್ಮೇಲೆ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಧ್ಯಾನ ಮಾಡ್ಬೇಕು. ಹುಣ್ಣಿಮೆ ಅಂದ್ರೇನೆ ಅದ್ಭುತ ರೀ. ಎನರ್ಜಿ ಅದು. ಒಂದು 5% ನಾವು ದಿನಾಲಿ ಧ್ಯಾನ ಮಾಡ್ತಾ ಇರುವಾಗ ಬರೋ ಎನರ್ಜಿಗೆ ಹುಣ್ಣಿಮೆ ದಿವಸ ಮಾಡಿದ್ರೆ 100% ಎನರ್ಜಿ ನಾವು ತಗೊಂತೀವಿ. ಅಷ್ಟು ಎನರ್ಜಿ ಪಡಿತೀವಿ ರೀ. ನಾವು ಹುಣ್ಣಿಮೆ ಅಂದ್ರೆ ಏನ್ ಅನ್ಕೊಂತೀವಿ, ಪೂಜೆ ಮಾಡ್ತಾ ಇರ್ತೀವಿ. ಹುಣ್ಣಿಮೆಗೆ ಗುರುಗಳ ಹತ್ರ ಹೋಗ್ತೀವಿ. ಓ ಅಲ್ಲಿ ಯೋಗಿಗಳು ಇರ್ತಾರ ನೋಡ್ರಿ. ನಿಮ್ಗೆ ಗೊತ್ತಿದೋ ಇಲ್ಲೋ, ಜೀವ ಸಮಾಧಿ ಆಗಿದ್ದ ಯೋಗಿಗಳಿಗೆ ಎಲ್ಲಾರ್ಗೆ ಹುಣ್ಣಿಮೆ ಅಮಾವಾಸ್ಯೆಗೆ ಸ್ಪೆಷಲ್ ಪೂಜೆ ಮಾಡ್ತಾರೆ ಅವ್ರಿಗೆ. ನಾನು ಇದು ತುಂಬಾ ಹೋಗ್ತಾ ಇದ್ದೆ. ಇಲ್ಲೆಲ್ಲ ಬಳ್ಳಾರಿ ಸುತ್ತಮುತ್ತಲೆಲ್ಲ ಜೀವ ಸಮಾಧಿ ಆಗಿದ್ದ ಗುರುಗಳಿದ್ದಾರೆ. ಅಲ್ಲೆಲ್ಲಾ ಹುಣ್ಣಿಮೆಗೆನೆ ಮಾಡ್ತಾರ್ರಿ. ಯಾಕೆಪ್ಪ ಹುಣ್ಣಿಮೆ ದಿವಸ ಆ ಸ್ಪೆಷಲ್ ಆಗಿ ಮಾಡ್ತಾರೆ ಅವ್ರಿಗೆ. ನನ್ಗೆ ಮೊದಲು ಅರ್ಥ ಆಗ್ತಾ ಇದ್ದಿಲ್ಲ. ಅಲ್ಲಿ ಅನ್ನದಾನ ಮಾಡ್ಸೋದು, ಅವ್ರ ಬಗ್ಗೆ ಪುರಾಣಗಳು ಹೇಳ್ಸೋದು, ಇದೆಲ್ಲ ಮಾಡ್ತಿದ್ರು. ಆರೋಗ್ಯಕ್ಕೋಸ್ಕರ ಹೋಗ್ತಿದ್ದೆ. ಆಮೇಲೆ ಇವಾಗ ಸಾರ್ ಹೇಳಿದ್ಮೇಲೆ ಗೊತ್ತಾಯ್ತು ನನ್ಗೆ. ಅಯ್ಯೋ, ಹುಣ್ಣಿಮೆಗೆ ನಾವು ಪಡೆಯೋ ಶಕ್ತಿ ಈ ತರ ಅಲ್ಲ. ನಮ್ಮ ಶಕ್ತಿ ನಮ್ ಒಳಗಡೆ ಇದೆ. ಅದನ್ನ ಹೊರಗಡೆ ತೆಗಿಬೇಕಂದ್ರೆ ಆ ಕಾಸ್ಮಿಕ್ ಎನರ್ಜಿ ಜೊತೆ ನಾವು ಪಡಿಬೇಕು. ಆ ಚಂದ್ರನ್ ಜೊತೆ ನಾವು ಕನೆಕ್ಟ್ ಆಗ್ಬೇಕು. ಆ ಹುಣ್ಣಿಮೆ ದಿವಸ ಎಷ್ಟು ಮೌನವಾಗಿರ್ತೀವೋ ನಾವು, ಅಷ್ಟು ಸಾಧನೆ ಮಾಡ್ತೀವೋ. ಹುಣ್ಣಿಮೆ ದಿವಸ ನನಗಂತೂ ಅದ್ಭುತನೇ ರೀ. ನಮ್ ಮನೆಯಲ್ಲಿ ಮೇಲೆ ಒಂದು 200 ಟೈಮ್ ಅಂಪಣ್ಣ ಸಾರು, ರಾಜೇಂದ್ರ ಗೌಡ ಸಾರ್ ಅಂತ ಹೇಳಿ ಅವ್ರ ಫ್ರೆಂಡ್ ಇದ್ರು. ಒಂದು 200 ಟೈಮ್ಸ್ ಹುಣ್ಣಿಮೆ ಧ್ಯಾನ ಮಾಡ್ಸಿದ್ವಿ ನಾವು. ಅದು ಅವಾಗ ನನ್ಗೆ ಗೊತ್ತಾಗ್ತಾ ಇದ್ದಿಲ್ಲ. ಒಂದೇ ಅನ್ಕೊಂತಿದ್ದೆ ನಾನು, ನನ್ನ ಕುಟುಂಬ ಧ್ಯಾನ ಕುಟುಂಬ ಆಗ್ಬೇಕು, ನನ್ನ ಕುಟುಂಬ ಸಸ್ಯಾಹಾರ ಕುಟುಂಬ ಆಗ್ಬೇಕು. ಅಂದ್ರೆ ಆ ಹುಣ್ಣಿಮೆ ದಿವಸ ಹೃದಯ ಪೂರ್ವಕವಾಗಿ ನಾವು ಹೋಗಿ ನೋಡಿ ಹುಣ್ಣಿಮೆಗೆ ದೀಪಗಳು ಹಚ್ಚುತ್ತೀವಿ. ಯಾವ ದೀಪಗಳು? ಲಿಂಬೆಣ್ಣು ನಿಂಬೆಣ್ಣು ದೀಪಗಳು ಹಚ್ಚುತ್ತೀವಿ ತಾನೆ. ರಾಹುಕಾಲನಲ್ಲಿ ಅಂದ್ರೆ ಲಿಂಬೆಣ್ಣು ಅಂದ್ರೆ ನೆಗೆಟಿವ್ ನ ತೆಗೆದು ಹಾಕುತ್ತೆ ಅಂತ ಹೇಳಿ ನಮ್ ಒಳಗಡೆ ಆ ನೆಗೆಟಿವ್. ಆ ತಾಯಿ ಏನ್ ಮಾಡ್ತಾರೆ, ನಾವ್ ತಗೊಂಡ್ ಬಂದಿದ್ದ ಕರ್ಮಗಳಿಗೆ ಅವ್ರ ತಂದೆ ತಾಯಿಗೆ ಏನ್ ಮಾಡಲ್ಲ ಅವ್ರು. ಹಾಗಾಗಿ ನಮ್ ಒಳಗಡೆ ಇರೋ ಆ ನೆಗೆಟಿವ್ ನ ತೆಗಿಬೇಕಂದ್ರೆ ನಾವು ಹುಣ್ಣಿಮೆಗೆ ಎಷ್ಟು ಸಾಧನೆ ಮಾಡ್ತೀವೋ, ಎಷ್ಟು ಮೌನವಾಗಿರ್ತೀವೋ, ಎಷ್ಟು ಗುರುಗಳು ಒಂದು ಪುಸ್ತಕಗಳ 1 ಪೇಜಿ ಅವತ್ತು ಹೋದ್ರೆ ಗುರುಗಳ ಜೊತೆ ನಾವ್ ಇರ್ತೀವೋ, ಒಂದು ಅದ್ಭುತವಾದಂತ ಆ ಎನರ್ಜಿನ ಪಡಿಬೋದ್ರಿ. ದಿನ ಎಲ್ಲ ಅದಕ್ಕೆ ಹೇಳ್ತಾರೆ ನೋಡ್ರಿ, ಹುಣ್ಣಿಮೆಗೆ ಸಮುದ್ರ ನದಿಗಳೆಲ್ಲ ಶಾಂತವಾಗಿರುತ್ತೆ ತಂತೆ. ಅಂದ್ರೆ ಚಂದ್ರನಿಗೆ ನಮ್ಮ ಮನಸ್ಸಿಗೆ ಅವಿನಾಭಾವ ಸಂಬಂಧ ಇರುತ್ತೆ ಅಂತೆ, ಕನೆಕ್ಟಿವಿಟಿ ಇರುತ್ತೆ ಅಂತೇಳಿ. ಅದಕ್ಕೆ ನಮ್ಮ ಮನಸ್ಸು ಚಂಚಲ. ಆ ಆ ದಿನ ನೋಡಿ ಅಬ್ಸರ್ವ್ ಮಾಡಿ, ಹುಣ್ಣಿಮೆ ದಿವಸ ಪ್ರತ್ಯೇಕವಾಗಿ ನಮ್ಗೊಂದು ಆನಂದ ಸ್ಥಿತಿನಲ್ಲಿ ಇರ್ತೀವಿ. ಅಂದ್ರೆ ದಿನಾಲಿ ಯಾವ ತರನೋ ಒಂದು ಚಂಚಲ ತತ್ವ ಇರ್ಬೋದು, ಒಂದು ಮನಸ್ಸಿನಲ್ಲಿ ಎಲ್ಲ ಏನಂತಾರೆ ಅದು ಒಂಥರ ಹ್ಮ್ ಆ ಆ, ಗಂದರಗೋಳ ಅಂತಾರ ನೋಡ್ರಿ, ಆ ತರ ಇರ್ಬೋದು. ಆದ್ರೆ ಹುಣ್ಣಿಮೆ ದಿವಸ ಮಾತ್ರ ತುಂಬಾ ಶಾಂತವಾಗಿರುತ್ತೆ. ಎಲ್ಲ ಎಷ್ಟು ಆನಂದವಾಗಿರುತ್ತೀವಿ ನಾವು. ಅಂದ್ರೆ ಮನಸ್ಸು ನಿಶ್ಚಲವಾಗಿರುತ್ತೆ ರೀ. ಆ ಟೈಮ್ ನಲ್ಲಿ ಆ ಧ್ಯಾನ ಮಾಡಿದ್ರೆ ಕಾಸ್ಮಿಕ್ ಎನರ್ಜಿ ಎಂಬುದು ನಮ್ ಒಳಗಡೆ ಡೈರೆಕ್ಟ್ ಆಗಿ ತಗೋಬಹುದು. ನಮ್ ಪ್ರತಿ ಒಂದು ಕಣಕ್ ಸೇರುತ್ತೆ. ನಾನು ನನಗೆ ಹುಣ್ಣಿಮೆ ಅಂದ್ರೆ ತುಂಬಾ ತುಂಬಾ ಇಷ್ಟ ರೀ. ಹುಣ್ಣಿಮೆಗೆ ನಾನು 24 ಗಂಟೆ ಕೂಡ್ತಾ ಇದ್ದೆ. ಯಾಕಂದ್ರೆ ಆ ಎನರ್ಜಿನ ಆ ಒಂದು ಹೇಳ್ತಿದ್ರು ಪತ್ರಿ ಸರ್, ಸ್ವಾರ್ಥ ಇರ್ಬೇಕಂತೆ. ಆ ಯಾವ್ದಲ್ಲಿ ಸ್ವಾರ್ಥ ಇರ್ಬೇಕು? ಪಕ್ಕಿದವ್ರು ಅಂತವ್ ತಗೊಂಡಿದ್ದಾರೆ, ಅದರ ಬಗ್ಗೆ ಅಲ್ಲ. ಅವ್ರು ಎಷ್ಟು ಗಂಟೆ ಮಾಡಿದ್ದಾರೆ, ಅವ್ರು ಎಷ್ಟು ಬೆಳಿತಾ ಇದ್ದಾರೆ, ಇದನ್ನ ನೋಡಿ ನೀನು ಮಾಡ್ಬೇಕಂತೆ. ಆ ಸ್ವಾರ್ಥ ಇರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಹುಣ್ಣಿಮೆಗೆ ಪತ್ರಿ ಸರ್ ಯಾವಾಗ ಹೇಳಿದ್ರೆ ಇದು
100ರಷ್ಟು ಶಕ್ತಿನ ಪಡಿಬಹುದು. ನನ್ ಒಳಗಡೆನೂ ಸ್ವಾರ್ಥ ಬಂತ್ರಿ. ಯಾಕ್ ನಾನ್ 3 ಗಂಟೆ ಮಾಡ್ಬೇಕು? ಅವತ್ತೊಂದ್ ದಿವ್ಸ 24 ಗಂಟೆ ಕೊಡ್ಬೋದಲ್ವಾ? ಅಂತೇಳಿ ಈ ತರ ಮಾಡ್ಕೊಂತ ಇದ್ದೆ. ಅವಾಗ ಒಂದ್ ಹ್ಮ್ ಅಂದ್ರೆ ನಮ್ಮೊಳಗಡೆ ಏನೇನೋ ಇರ್ತಾವ್ರಿ ಚೇಂಜಸ್ ಆಗೋದು. ನಮ್ಗ್ ಗೊತ್ತಿರಲ್ಲ ಅಷ್ಟೇ. ಕಣಗಳ್ನಲ್ಲಿ ಇರ್ಬೋದು, ನಮ್ಮ ಆರೋಗ್ಯ ಪರವಾಗಿ ಇರ್ಬೋದು, ನಮ್ಮ ಮನಸ್ಸಿಗೆ ಇರ್ಬೋದು, ಸಂಬಂಧಪಟ್ಟಿರುವುದಂತೆ ಇರ್ಬೋದು. ಆ ಹುಣ್ಣಿಮೆ ದಿವಸ ಮಾಡಿದ್ರೆ ನಮ್ಗೆ ಒಂದು ಸತ್ಯನ ನಾವು ತಿಳ್ಕೊಂತೀವ್ರಿ. ಓ, ಕಾರಣ ಇದಾ ಅಂತೇಳಿ ನಾನು ಅವತ್ತೇ ತಿಳ್ಕೊಂಡಿದ್ದೇನೆ. ಆ ಹುಣ್ಣಿಮೆ ದಿವಸನಲ್ಲೇ ತಿಳ್ಕೊಂಡೆ. ನನ್ನ ಜೀವನಕ್ಕೆ ನಾನೇ ಕಾರಣ, ಯಾರು ಅಲ್ಲ. ನಾನು ಎಲ್ಲರ ಮೇಲೇನು ಕೂಗಾಡ್ತಾ ಇದ್ದೆ. ನನಗೆ ಆ ತರ ಮಾಡಿದ್ದೀರಾ, ನನ್ಗೆ ಈ ತರ ಮಾಡಿದ್ದೀರಾ, ನನ್ನ ಒಂದು ಭವಿಷ್ಯತ್ ಕೆಟ್ಟ್ ಮಾಡಿದ್ದೀರಾ. ಆಮೇಲೆ ಗೊತ್ತಾಯ್ತು ಇದೆಲ್ಲ ನಾನ್ ಮೇಲಿನಿಂದ ಆರ್ಸ್ಕೊಂಡ್ ಬಂದಿದ್ದೀನಿ. ಮತ್ತೆ ಇವ್ರನ್ನೆಲ್ಲ ನಾನು ಕಾರಣ ತೋರಿಸ್ತಾ ಇದ್ದೀನಿ. ಅದಲ್ಲ, ಇದಕ್ಕೆ ಕಾರಣ ನಾನು. ಇವಾಗ ನಡೀತಾ ಇರೋ ನನ್ನ ಜೀವನಕ್ಕೆ ಕಾರಣ ನಾನೇ ಪಡೆದುಕೊಂಡು ಬಂದೀನಿ. ನನ್ನ ಸ್ವಂತ ಜೀವನ ಒಂದು ಬುಕ್ ತರ ನಾನ್ ಬರ್ಕೊಂಡು ಸೈನ್ ಹಾಕಿ ನನ್ ಜೀವನ, ನನ್ನ ಅನುಭವಗಳು ಈ ತರ ಇರ್ಬೇಕು. ಕಷ್ಟ, ಸುಖ, ನಷ್ಟ, ದುಃಖ ಇವೆಲ್ಲ ನಾನು ಕೆಳಗಡೆ ಇಂತಿಂತವ್ರ ಜೊತೆ ಅನುಭವಿಸ್ಬೇಕು. ಒಳ್ಳೇದು ಕೆಟ್ಟದು ಎಲ್ಲ ನಾವೇ ಬರ್ಸ್ಕೊಂಡ್ ಬಂದಿದ್ದೀನಿ. ಮತ್ತೆ ನಾನ್ ಯಾಕೆ ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ? ಯಾವಾಗ್ ನೋಡಿದ ಅಳ್ತಾ ಇದ್ದೀನಿ, ಅವ್ರ ಮೇಲೆ ಇವ್ರ ಮೇಲೆ ಅಳ್ತಾ ಇದ್ದೀನಿ. ಯಾಕೆ? ಯಾವಾಗಾದ್ರೂ ನಾನು ಈ ಹುಣ್ಣಿಮೆಗೆ ಧ್ಯಾನ ಮಾಡ್ತಾ ಹೋಗಿದ್ದೀನೋ ಈ ಸತ್ಯಗಳೆಲ್ಲ ಹೊರಗಡೆ ಬರ್ತಾ ಹೋಯ್ತ್ರಿ. ಒಬ್ರು ಹೇಳಿದ್ರೆ ನಾನಾ ಕಾರಣ, ನೀನ್ ಚೆನ್ನಾಗಿ ಹೇಳ್ತೀವಿ ಬಿಡು, ನಾನ್ ಯಾಕೆ ಆಗ್ತೀನಿ ಕಾರಣ, ಅವ್ರಲ್ವಾ ಹೇಳಿದ್ದು, ಅವ್ರು ಹೇಳಿದ್ಕೋಸ್ಕರನೇ ಈ ತರ ಆಯ್ತು ಅಂತ ಹೇಳ್ತೀನಿ. ಒಪ್ಕೊಂಬಲ್ಲ ಜಲ್ದಿ, ಹೌದಾ? ಆದ್ರೆ ಹುಣ್ಣಿಮೆ ದಿವಸ ಧ್ಯಾನ, ಆ ಒಂದು ಶಕ್ತಿ ತರಂಗಗಳು ನಮ್ ಒಳಗಡೆ ಯಾವ ತರ ಇರುತ್ತೆ ಅಂದ್ರೆ, ಹೇಳ್ತಾರ ನೋಡ್ರಿ, ನಮ್ ಒಳಗಡೆ ಅವತ್ತು ಒಂದು ಧರ್ಮಪೀಠ ಆಗಿರುತ್ತೆ ಕಣಗಳೆಲ್ಲ. ಆ ಧರ್ಮಪೀಠನಲ್ಲಿ ಸತ್ಯಾಂಶ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ಪತ್ರಿ ಸಾರ್ ಹುಣ್ಣಿಮೆ ದಿವಸ ಸ್ಪೆಷಲ್ ಆಗಿ ಹುಣ್ಣಿಮೆ ದಿವಸ ಸಾಧನೆ ಮಾಡಿ, ಹೆಚ್ಚು ಹೆಚ್ಚು ಮಾಡಿ. ಅವಕಾಶ ನಾವ್ ಅನ್ಕೊಂಡ್ರೆ ಅವಕಾಶ ಸಿಗುತ್ತೆ ರೀ. ಟೈಮ್ ಇಲ್ಲ ಅಂಬದು ಒಂದು ಅದೇನಂತಾರೆ ಸಾಕು ಅಷ್ಟೇ. ಆ ಒಂದು ರೀಸನ್ ಅಲ್ಲಿ ಟೈಮ್ ಇಲ್ಲ ಅನ್ನೋದಲ್ಲ, ನಾವು ತಗೊಂತ ಇಲ್ಲ. ನಾವಾಗಿ ಸಿದ್ಧವಾದ್ರೇನೆ ಟೈಮ್ ನಮ್ಗೆ ಸಹಕಾರ ಮಾಡುತ್ತೆ. ಹಾಗಾಗಿ ಹುಣ್ಣಿಮೆ ದಿವಸ ಖಂಡಿತ ಮಾಡಿ. ಖಂಡಿತ ಆ ದಿನ ಮೌನ ಇರ್ರಿ, ಸಾಧನೆ ಜಾಸ್ತಿ ಮಾಡಿ. 2 ಗಂಟೆ ಮಾಡೋರು 3 ಗಂಟೆ ಬನ್ನಿ, 3 ಗಂಟೆ ಬರೋರು 4 ಗಂಟೆಗೆ ಬನ್ನಿ. ಆ ತರ ನಮ್ಗ್ ಬೆಳಿಗ್ಗೆ ಎಲ್ಲ ಆಗ್ಲಿಲ್ಲಪ್ಪ, ನಾವ್ ಹೋಗಲ್ವಾ? 4 ಗಂಟೆಗೆ ಎದ್ದು ತಾಯಂದ್ರು ಗುಡಿಗಳ್ಗೆ ಹೋಗ್ತಿವಲ್ಲ ಲಿಂಬೆಹಣ್ಣು ಹಚ್ಚಕ್ಕೆ, ಆ ಟೈಮ್ ತಗೊಂಬೋಣ. 4 ಗಂಟೆಗೆ ಎದ್ದು 6 ಗಂಟೆ 7 ಗಂಟೆ ತನಕ ಕೊಡೋಣ, ಆಮೇಲೆ ಕೆಲ್ಸ ಮಾಡ್ಕೊಂಬೋಣ. ಫಸ್ಟ್ ಇದು ರೀ, ಹೌದಲ್ವಾ? ನಾವ್ ಚೆನ್ನಾಗಿದ್ರೆ ಇನ್ನು ಏನಾದ್ರೂ ಮಾಡ್ಕೋಬಹುದು ನಾವು. ನಾವು ಚೆನ್ನಾಗಿರ್ಬೇಕು, ಈ ಸ್ವಾರ್ಥ ಬರ್ಬೇಕು. ಹಾಗಾಗಿ ಹುಣ್ಣಿಮೆ ದಿವಸ ನಾವು ಖಂಡಿತ ಮಾಡ್ಲೇಬೇಕು. ಇನ್ನೊಂದು ನೆಕ್ಸ್ಟ್ ನೋಡೋಣ ನಾವು ಮತ್ತೆ. ಪಿರಮಿಡ್ ಶಕ್ತಿಯನ್ನ ಸಾಧ್ಯವಾದಷ್ಟು ಧ್ಯಾನಕ್ಕಾಗಿ ವಿನಿಯೋಗಿಸ್ಕೋಬಹುದು. ಪಿರಮಿಡ್ಗಳು, ಪಿರಮಿಡ್ ಅಂದ್ರೇನೆ ಒಂದು ಅದ್ಭುತ ಶಕ್ತಿ ಅದು. ನಿಜವಾಗ್ಲು ಆ ಪತ್ರಿ ಸಾರ್ ಇಲ್ಲಂದ್ರೆ ಪಿರಮಿಡ್ ಅಂಬದೇ ನೋಡ್ತಾ ಇದ್ದಿಲ್ಲ ನಾವು. ಏನೇನೋ ಹೇಳ್ತಿದ್ರು ಪಿರಮಿಡ್ ಬಗ್ಗೆ. ಆದ್ರೆ ಆ ಪಿರಮಿಡ್ ನಲ್ಲಿ ಕುಂತು ಅಲ್ಲಿರೋ ಮಾಸ್ಟರ್ ಜೊತೆ ಕನೆಕ್ಟ್ ಆಗಿರೋವರ್ಗು ಗೊತ್ತಾಗಿರುತ್ತೆ ಆ ಪಿರಮಿಡ್ ಅಂದ್ರೆ ಏನು ಅನ್ನೋದು. ನೋಡಿ, ಪ್ರತಿ ಹತ್ರ ಇವಾಗ ಪಿರಮಿಡ್ಗಳು ಬರ್ತಿದಾವೆ. ಬಳ್ಳಾರಿದಂತೂ ಸಖತ್ತಾಗಿ ಪಿರಮಿಡ್ ರೀ. ಪಿರಮಿಡ್ ಜಗತ್ ಬಳ್ಳಾರಿ. ಯಾಕಂದ್ರೆ ನಮ್ಗೆ ಎಲ್ಲಿ ಹೋದ್ರೆ, ನಾನು ಸ್ಪೆಷಲಿ ಪಿರಮಿಡ್ ಹತ್ರನೇ ಇರ್ಬೇಕಂತ ಹೇಳಿ ಮನೆ ಶಿಫ್ಟ್ ಮಾಡ್ಕೊಂಡು ಸದಾನಂದ ಹತ್ರ ಬಂದಿದ್ದೆ. ಅಂದ್ರೆ ಪಿರಮಿಡ್ ಶಕ್ತಿ ತಿಳ್ಕೊಂಡಿದ್ದವಳು ನಾನು. ಆ ಪಿರಮಿಡ್ ಅಂದ್ರೆ ಪ್ರಾಣ ನಮ್ಗೆ. ಅದಕ್ಕೆ ಆ ಪಿರಮಿಡ್ಗೋಸ್ಕರ ಅಷ್ಟು ಸೇವೆ ಮಾಡೋದು, ಅಷ್ಟು ಕಲೆಕ್ಷನ್ ಮಾಡೋದು. ಯಾಕಂದ್ರೆ ಯಾರಿಗಾದ್ರೂ ಕೂಡ ಆ ಬೆಲೆ ಗೊತ್ತಾಗಿದ್ರೆ ಬಿಡಲ್ಲ ರೀ. ಯಾವ್ದೋ ಒಂದು ಹೇಳ್ತಿರ್ತಾರ ನೋಡ್ರಿ, ನನಗೆ ನಮ್ ತಾಯಿ ಕೈನಿಂದ ಸ್ವೀಟ್ ಅಂದ್ರೆ ತುಂಬಾ ಇಷ್ಟಪ್ಪ ಅಂತೇಳಿ ಹೆಂಗನ ಮಾಡಿಸ್ಕೊಂಡ್ ತಿಂತಾರೆ. ಅಂದ್ರೆ ಆ ಬೆಲೆ, ಆ ರುಚಿ ಗೊತ್ತಾದ್ರೆ ಅದೇ ತಗೋಬೇಕು. ಹಾಗೆ ನಮ್ಗೂ ಸಾರ್ ಆ ರುಚಿನ ತೋರಿಸಿದ್ದಾರೆ, ಪಿರಮಿಡ್ ಅನ್ನೋದು ಏನು ಅಂತ ಹೇಳಿ. ಒಂದು ಅದ್ಭುತ ರೀ ಪಿರಮಿಡ್ ಅಂದ್ರೆ. ಪಿರಮಿಡ್ ಅಂದ್ರೆ ಕೇವಲ ಅದು ಸಿಮೆಂಟಿನಿಂದನೋ ಇಲ್ಲ ಐರನ್ ನಿಂದನೋ ಕಟ್ಟಿದ್ದಲ್ಲ ಅದು. ಯಾವಾಗಾದ್ರೆ ಅಲ್ಲಿ ಪಿರಮಿಡ್ ಬರುತ್ತೆ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಭೂಮಿ ಪೂಜೆ ನಡೆಯುತ್ತೋ, ಮೇಲೆ ಲೋಕನಿಂದ ಆ ಪಿರಮಿಡ್ಗೆ ಸಂಬಂಧಪಟ್ಟಿರುವಂತ ಮಾಸ್ಟರ್ಸ್ ಕೆಳಗಡೆ ಇಳುತ್ತಾರಂತೆ. ನೋಡಿ ಎಷ್ಟು ಅದ್ಭುತ ರೀ ಇದು. ನಿಜವಾಗ್ಲೂ ಅಲ್ವಾ? ತಿಳ್ಕೊಂಡ್ರೇನೆ ಮೈ ರೋಮಾಂಚಕ ಆಗುತ್ತೆ.
ಯಾವ ತರ ನಾವು ಒಂದ್ ಮನೆ ಕಟ್ಬೇಕಾದ್ರೆ ಮೊದಲೇ ಹೋಗಿ ನಾವು ಭೂಮಿ ಪೂಜೆ ಮಾಡಿ ಅಲ್ಲಿ ಒಂದು ನೆಗೆಟಿವ್ ಇರಬಾರ್ದು ಅಂತೇಳಿ ಎಲ್ಲ ತೆಗೆದು ಹಾಕಿ ಹೆಂಗ ಒಂದು ವಾಚ್ಮ್ಯಾನ್ಗೂ ಹೇಳಿ ಬರ್ತೀವಲ್ರಿ. ನೋಡ್ರಿ ಮಾಸ್ಟರ್ಸ್ ಎಷ್ಟು ಸಹಾಯ ಮಾಡ್ತಾರಂದ್ರೆ ನಮಗೂ ನಿಜವಾಗ್ಲೂ ನಾವು ತುಂಬಾ ಧನ್ಯವಂತರು ರೀ ಧ್ಯಾನಕ್ ಬಂದಿದ್ದವ್ರು. ನಿಜವಾಗ್ಲೂ ಹೇಳ್ತೀವಿ ಅದೃಷ್ಟವಂತರು ನಾವು ಈ ಧ್ಯಾನಕ್ ಬಂದು. ಆ ಮಾಸ್ಟರ್ಸ್ ಇಳಿದು ಅಲ್ಲಿ ಆ ಒಂದು ಎಕ್ಸಾಂಪಲ್ ಇದೆ ನೋಡಿ. ಆ ರಾಮದಾಸ್ ಆ ಇದರಲ್ಲಿ ಭದ್ರಾಚಲಂನಲ್ಲಿ ದೇವಸ್ಥಾನ ಕಟ್ಟುವಾಗ ಸಾಕ್ಷಾತ್ ಆ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾದೇವಿ, ಹನುಮಾನ್ ಬಂದು ಅಲ್ಲಿ ಇರ್ತಾರಂತೆ. ಅದು ನಡೆಯೋ ತನಕ ಅಲ್ಲೇ ಇರ್ತಾರಂತೆ. ಹಾಗೆ ಪಿರಮಿಡ್ ಅನ್ನೋದ್ರಿ ಆ ಮಾಸ್ಟರ್ಸ್ ಬಂದ್ಬಿಡ್ತಾರೆ. ಅದಕ್ಕೆ ಪತ್ರಿ ಸಾರ್ ಪಿರಮಿಡ್ ಜಗತ್ ಅಂತ ಯಾಕೆ ಹೇಳ್ತಿದ್ದಾರೆ? ಪಿರಮಿಡ್ಗಳು ಏನ್ ಬರುತ್ತೆ ಅವ್ರಿಗೆ? ಪಿರಮಿಡ್ಗಳು ಕಟ್ಸ್ರಿ ಕಟ್ಸ್ರಿ ಅವ್ರ ಏನಂತ ತಗೊಂತಿದ್ದಾರೆ? ನನ್ಗೊಂದ್ ಪಿರಮಿಡ್ ಬಡ್ಸ್ಕೊಡ್ರಿ ಅಂತ ಯಾವತ್ತನ್ನ ಕೇಳಿದ್ದಾರೆ? ಹೋಗ್ಲಿ ಇವಾಗನ್ನ ಅವ್ರ ಮಕ್ಕಳಿಗನ್ನ ಕೊಡಿ ಅಂತ ಕೇಳ್ತಿದ್ದಾರೆ? ಇಲ್ಲ. ಯಾಕೆ? ನಮ್ಗೋಸ್ಕರ ಇದು. ನಾವು ಚೆನ್ನಾಗಿರ್ಬೇಕು, ನಾವು ಆರೋಗ್ಯ ಪಡಿಬೇಕು, ನಾವು ಜ್ಞಾನ ಪಡಿಬೇಕು. ಅದನ್ನಲ್ಲಿ ಕುಂತಿದ್ಮೇಲೆ ನಮ್ ಗತ ಜನ್ಮಗಳು ಎಲ್ಲ ನಾವು ತಿಳ್ಕೋಬೇಕು. ಆ ಶಕ್ತಿಗೆ ನಾವು ಕನೆಕ್ಟ್ ಆಗ್ಬೇಕು. ಒಂದು ಮಾನವನ ಕನೆಕ್ಟ್ ಆಗ್ಬೇಕು ಅಂದ್ರೆ ಆ ಒಂದು ಜನ್ಮಕ್ಕೆ ಪಿರಮಿಡ್ ಎಷ್ಟೋ ಯೂಸ್ ಆಗುತ್ತೆ. ನನ್ನ ಅನುಭವ ಇದು. ನಾನು ಪಿರಮಿಡ್ ನಲ್ಲಿ ಕುಂತು ಎಷ್ಟೋ ಜನ್ಮಗಳು ನಾವು ನೋಡ್ಕೊಂಡಿದ್ದೀನಿ. ಪಿರಮಿಡ್ಗೆ ಮನೆಗೆ ಎಲ್ಲಾನು ಡಿಫ್ರೆಂಟ್ ಇರುತ್ತೆ. ಮನೆಗಳಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಕುಟುಂಬದ ವ್ಯವಹಾರಗಳು ಇರ್ತಾವೆ. ಹೌದಲ್ವಾ? ಮನೆಗ್ನೂ ಮಾಡ್ಬೇಕು, ಮನೆ ಮಂತ್ರಾಲಯ ಮಾಡ್ಕೋಬೇಕು, ತಪ್ಪಲ್ಲ ಅದು. ಸಾರ್ ಅದನ್ನೂ ಹೇಳಿದ್ದಾರೆ. ಆದ್ರೆ ಪಿರಮಿಡ್ ಅನ್ನೋದು ಒಂದು ಅದ್ಭುತ ರೀ ಅದು. ಪಿರಮಿಡ್ ನಲ್ಲಿ ಕುಂತಿದ್ಮೇಲೆ ಗೊತ್ತಾಗುತ್ತೆ ನಾವೇನು ಅಂಬದು, ನಮ್ಮ ತಪ್ಪುಗಳು ಎಲ್ಲಿದಾವೆ ಅಂಬದು. ಕ್ಷಮಾಗುಣ ಅಲ್ಲಿಂದೇ ಬರುತ್ತೆ, ಆ ಪಿರಮಿಡ್ ಶಕ್ತಿಯಿಂದೇ ಬರುತ್ತೆ. ಯಾವಾಗಾದ್ರೆ ನಾವು ಪಿರಮಿಡ್ ನಲ್ಲಿ ಕುಂತು ಧ್ಯಾನ ಮಾಡೋದು ಶುರು ಮಾಡ್ತೀವೋ ನಮ್ ಒಳಗಡೆ ಆ ಕ್ಷಮಾಗುಣ ಬರುತ್ತೆ. ಹೋಗ್ಲಿ ಬಿಡು, ಕ್ಷಮಿಸ್ಬಿಡೋಣ. ಕ್ಷಮಿಸ್ಬೇಕಂಬುದು ದೊಡ್ಡ ಗುಣ ಅಂತೆ ಅದು. ಹಾಗೆ ನನ್ನ ಕ್ಷಮಿಸು ಅನ್ನೋ ಗುಣ ಕೂಡ ಬರುತ್ತೇರಿ. ನಾನು ಇದನ್ನ ನೋಡಿದ್ದೀನಿ, ನನ್ನ ಅನುಭವ ಇದು. ಕ್ಷಮಿಸಿ ಅಂತ ಕೇಳ್ಬೇಕಾದ್ರೆ ಅಹಂ ಅಡ್ಡ ಬರುತ್ತೆ. ಹೌದಲ್ವಾ? ಅಲ್ಲಿರೋ ಆ ಮಾಸ್ಟರ್ಸ್ ನಮ್ ಜೊತೆ ಕನೆಕ್ಟ್ ಆಗಿ ಆ ಪಿರಮಿಡ್ ಶಕ್ತಿನಿಂದ ನೋಡಿ ದೇವಸ್ಥಾನಲ್ಲಿ ಹೋಗ್ತೀವಿ, ದೇವರಿದಾರ ಅಂತ ಭಯದಿಂದ ನಾವೇನನ್ ತಪ್ಪು ಮಾಡಿದ್ರೆ ಕ್ಷಮಿಸ್ಪಾ ಅಂತ ಹೇಳ ಬಂದ್ಬಿಡ್ತೀವಿ. ಹೌದಲ್ವಾ? ಆದ್ರೆ ಪಿರಮಿಡ್ ನಲ್ಲಿ ಕುಂತಿದ್ಮೇಲೆ ಆ ಒಂದು ತಿಳ್ಕೊಂಡ್ಮೇಲೆ, ಸತ್ಯನ್ನ ತಿಳ್ಕೊಂಡಿದ್ಮೇಲೆ ಸ್ವೀಕಾರ ಮಾಡೋ ಗುಣ ಬರುತ್ತೆ. ಹೌದಲ್ವಾ? ನನ್ನಿಂದ ಈ ತಪ್ಪು ನಡೆದಿದೆ, ನನ್ನ ಕ್ಷಮಿಸಿ ಅಂತೇಳಿ ಒಳಗೆ ಆತ್ಮ ಪೂರ್ವಕವಾಗಿ ಆ ಕ್ಷಮೆಯನ್ನ ಕೇಳ್ತೀವಿ. ಅದು ಆ ಪಿರಮಿಡ್ ಶಕ್ತಿ ಅಂದ್ರೆ. ಅದಕ್ಕೆ ಸಾರ್ ಪಿರಮಿಡ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದಾರ್ರಿ. ಇನ್ನ ಎಷ್ಟೋ ಇದೆ ಪಿರಮಿಡ್ ಬಗ್ಗೆ ಹೇಳ್ಬೇಕಾದ್ರೆ. ಒಂದೊಂದಲ್ಲೇ ಆಗಲ್ಲ ರೀ. ಅದಕ್ಕೆ ಖಂಡಿತ ನಿಮ್ ಹತ್ರ ಪಿರಮಿಡ್ ಇಲ್ಲ, ಓಕೆ, ಒಂದ್ ಪಿರಮಿಡ್ ತಂದು ಹ್ಯಾಂಗ್ ಮಾಡ್ಕೊಳ್ಳಿ. ಸೀರೆಗಳು ನಾವು ತಂದ್ಕೊಂಬವಲ್ಲ, ಒಂದ್ ಸೀರೆಗೆ 1000 ಇಡ್ತೀವಿ. ಹೌದಾ ಅಲ್ವಾ? ಇವಾಗಂತೂ ಸೀರೆಗಳನ್ನಲ್ಲೇ ಇಡ್ತಾ ಇರ್ತೀವಿ. ಹಾಗಾಗಿ ಒಂದು ನಾವು 2x2 4x4 ಇವಾಗ ಚೇರ್ಸ್ ಪಿರಮಿಡ್ ಕೂಡ ಬಂದಿದ್ದಾವೆ. ಎಲ್ಲಾನು ಅನುಕೂಲ ನಮ್ಗೆ ಬಂದಿದೆ ರೀ ಇವಾಗ. ಅಂತ ಒಂದು ಪಿರಮಿಡ್ ನ ತಂದ್ಕೊಂಡು ನಾವು ಮನೆಗೆ ಇಟ್ಕೊಂಡ್ರೆ ಕೂಡ ನಮ್ಗೆ ಪಿರಮಿಡ್ ಇಲ್ಲ ಎಂಬ ಕೊರತೆ ಇರಲ್ಲ. ಮನೆಗಿದ್ರೆ ಇನ್ನೂ ಬೆಸ್ಟ್. ಎಲ್ಲಾರು ಮಾಡ್ತಾರೆ ನಮ್ಮನ್ನ ನೋಡಿ. ಓ, ನಾನ್ ಸ್ವಲ್ಪ ಮಾಡಕ್ಕಿಲ್ಲ ಇರೋರು ಕೂಡ ಏನೋ ಚೆನ್ನಾಗಿದೆ ಅಲ್ಲಪ್ಪ ಇದು ಅಂತ ಬಂದು ಕುಂತಿದ್ಮೇಲೆ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ. ನೀವು ಒಂದ್ ಮನೆಗಿದ್ರೆ ಯಾರನ್ ಬಂದ್ರೆ ಇದೇನು ಇದು ಅಂತ ಹೇಳಿದ್ರೆ ಇದು ಪಿರಮಿಡ್ ರೀ, ಧ್ಯಾನ ಮಾಡದ್ರಿ ಅಂತ ಹೇಳಿ ನೀವ್ ಅಲ್ಲಿ ಪ್ರಚಾರನೂ ಆಗುತ್ತೆ. ಹೌದಲ್ವಾ? ಮತ್ತೆ ನೀವು ಪಿರಮಿಡ್ ನ ಬೇಕೇ ಬೇಕು. ಪಿರಮಿಡ್ ಅಂದ್ರೆ ಒಂದು ಅದ್ಭುತ ಶಕ್ತಿ ಅದು. ಅದನ್ನ ಉಪಯೋಗಿಸ್ಬೇಕು. ಹಾಗೆ ನಮ್ ಪಿರಮಿಡ್ ವ್ಯಾಲಿ ಇರ್ಬೋದು, ಕಡ್ತಾಳೆ ಇರ್ಬೋದು, ಆ ಒಂದು ಪಿರಮಿಡ್ ಅಂದ್ರೆ ವಸಿಷ್ಠ ಗೌತಮಿ ರಾಜಮಂಡ್ರಿ ಇರ್ಬೋದು. ನಿಜವಾಗ್ಲು ಇಂಥ ಒಂದೆಲ್ಲ ನಾವು ನಾವಿರುವಾಗ ಇಂತಿಂತವೆಲ್ಲ ನೋಡ್ತಾ ಇದೀವಲ್ಲ ಎಂಬುದು ಒಂದ್ ತುಂಬಾ ಖುಷಿ ಆಗುತ್ತೆ ರೀ. ಒಂದು ಅದ್ಭುತವಾದಂತ ಅದೇನಂತಾರೆ ಇತಿಹಾಸಕವಾದಂತದ್ದು ಆ ಕಟ್ಟಡಗಳು. ನೋಡ್ಲೇಬೇಕಾವು, ಅನುಭವಿಸ್ಲೇಬೇಕು, ನೋಡೋದಲ್ಲ. ನಾವ್ ಅನುಭವಿಸ್ಬೇಕು. ನಾವ್ ಅದನ್ನಲ್ಲಿ ಕುಂತು ಅದನ್ನಿಂದ ನಾವು ಉಪಯೋಗಿಸ್ಕೋಬೇಕು, ಉಪಯೋಗಗಳು ಪಡಿಬೇಕು ರೀ. ನೆಕ್ಸ್ಟ್ ನೋಡೋಣ. ಮತ್ತೆ ಅಲೋಪತಿ ಔಷಧಗಳನ್ನ ವಿನಿಯೋಗಿಸ್ಕೋಬೇಕು ರೀ. ಅಂದ್ರೆ ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತೇಳಿ ಸಾರ್ ಒಂದು ಕಾನ್ಸೆಪ್ಟ್ನು ಇಟ್ಟಿದ್ದಾರೆ. ಯಾಕೆ ಆ ತರ ಇಟ್ಟಿದ್ದಾರೆ? ಇವಾಗ ನೋಡಿ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಡಾಕ್ಟರ್ ಹತ್ರ ಹೋಗಿ ಬರ್ತಿರ್ತೀವಿ. ನಾನಂತೂ ತುಂಬಾ ನನಗೆ ಇದು ಜೀವನನಲ್ಲಿ, ಯಾಕಂದ್ರೆ ತಿಂಗಳಲ್ಲಿ ಒಂದ್ 4-5 ಸಾರ್ಲು ಅಡ್ಮಿಟ್ ಆಗೋಳು ನಾನು. ಹೌದಲ್ವಾ? ಅದನ್ನಿಂದ ಇನ್ನೊಂದು ಎಫೆಕ್ಟ್ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಔಷಧಗಳಿಗೆ ಹೇಳ್ತಾರಲ್ವಾ, ಕ್ರೋಸಿನ್,
ಅಂದ್ರೆ ನೀನ್ ಒಳಗಡೆ ಹೋಗಿದ್ಮೇಲೆ ಅದು ನಿನ್ನ ಒಂದು ಪಾಯ್ಸನ್ ತರ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಔಷಧಗಳನ್ನ ಆ ಚೆನ್ನಾಗಿ ಹೇಳ್ತಿರ್ತಾರ, ಅವನ್ನ ಅವಾಯ್ಡ್ ಮಾಡು ನೀನು ಅಂತ ಹೇಳಿ. ಅದಕ್ಕೆ ಅವರು ಡಾಕ್ಟರ್ಸ್ ಅಲ್ಲ ರೀ. ಅವರು ಹೇಳ್ಬೇಕಾದ್ರೆ ಡಾಕ್ಟರ್ಸ್ ದೇವ್ರುಗಳು ಅಲ್ಲ. ಹೊರಗಡೆ ದೇಹನ ನೋಡ್ತಾರೆ, ಆದ್ರೆ ನಮ್ ಒಳಗಡೆ ಏನ್ ಬೇಕು ಅದು ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಈ ಔಷಧಗಳನ್ನ ಬಿಡ್ಬೇಕು ಅಂತೇಳಿ ಸಾರಿ ಹೇಳಿದ್ದು. ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಆ ಏನಂತಾರೆ ಅಲೋಪತಿ ಅಲ್ಲ, ಆ ನೇಚುರೋಪತಿ. ಇವಾಗ ಅಂದ್ರೆ ಮನೆಗೆ ಎಷ್ಟೊಂದು ಇವಾಗ ಮಾಡ್ಕೊಂಡು ನಾವು ಆರೋಗ್ಯ ಪಡಿಬೋದ್ರಿ. ಏನು ಇಲ್ಲಂದ್ರೆ ನಾವು ಧ್ಯಾನ ಚೆನ್ನಾಗ್ ಮಾಡಿದ್ರೆ ಇವನು ಬೇಕಾಗಿಲ್ಲ. ಅದಕ್ಕೆ ನೋ ಡಾಕ್ಟರ್. ಅದು ಸೈಡ್ ಎಫೆಕ್ಟ್ ಕೊಡುತ್ತೆ. ನಾವೇ ಹೇಳ್ತಿರ್ತೀವಿ, ಅದು ಒಂದ್ ಕಾಯಿಲೆ ತಗೊಂಡಿವಿ ಔಷಧ, ಇನ್ನೊಂದ್ ಕಾಯಿಲೆ ಬಂತು ಹೇಳ್ತಿರ್ತಿಲ್ವಾ. ಇದಕ್ಕೆ ಡಾಕ್ಟ್ರು ಈ ಮೆಡಿಸಿನ್ ಕೊಟ್ರೆ ನನ್ಗೆ ಹಾಗೆ ಆಗಿತ್ತು. ಒಂದಕ್ಕೆ ಎರಡು ತಿಂದ್ಬಿಟ್ಟೆ ನಾನು ಸ್ಕಿನ್ ಅಲರ್ಜಿ ಬಂದ್ಬಿಡ್ತು ನನಗೆ. ಅಂದ್ರೆ ಒಂದು ಏನಂತಾರೆ ಅದು ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಹಾಗಾಗಿ ಡಾಕ್ಟರ್ ನೋ ಮೆಡಿಸಿನ್ ಅಂತ ಹೇಳೋದು ಸರ್. ಅದಕ್ಕೆ ನೆಕ್ಸ್ಟ್ ಬಂದು ನಮ್ಗೆ ಆ ಮಾಂಸವನ್ನ ಭುಜಿಸುವುದು ಇರುವುದು ಬೇಡ ಅಂತ ಹೇಳಿ. ಯಾಕೆ ಈ ತರ ಹೇಳ್ತಿದ್ದಾರೆ ಅಂದ್ರೆ, ನಾವು ತಿನ್ನೋಕ್ಕೋಸ್ಕರನೇ ಹುಟ್ಟಿದ್ವಿ, ತಿನ್ನೋ ಮನೆಗೆ ಹುಟ್ಟಿದ್ವಿ, ಅವು ಎಲ್ಲ ನಮ್ಗೋಸ್ಕರನೇ ಹುಟ್ಟಿದಾವೆ ಇಂಥವೆಲ್ಲ ಮಾತಾಡ್ಬಿಡ್ತೀವಿ ಅಲ್ರಿ. ನಾವು ಫಸ್ಟ್ ನಿಂದ ತಿನ್ನೋರು, ಇವಾಗ ಬಿಡಂದ್ರೆ ಹೆಂಗ್ ಬಿಡೋದು? ಹೇಳೋದು ನಮ್ ಧರ್ಮ. ಅಹಿಂಸಾ ಪರಮೋ ಧರ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಧರ್ಮನ್ನ ನಾವು ರಕ್ಷಿಸಿದ್ರೆ ನಮ್ಗೆ ಆ ಧರ್ಮ ರಕ್ಷಿಸುತ್ತೇವೆ. ಆ ಮೂಕೆ ಪ್ರಾಣಿಗಳನ್ನ ತಿಂತಾ ಇದೀವಿ ನಾವು. ಬಾಯಿಲ್ಲ ಅದಕ್ಕೆ, ದೇವ್ರು ಕೇಳ್ತಿದ್ದಾರೆ ಅಂತ ಹೇಳ್ತಾರೆ. ಹೋಗ್ಲಿ, ದೇವ್ರು ಮನುಷ್ಯರನ್ನ ಕೇಳ್ತಾರೆ ನೋಡಿ. ಯಾಕಂದ್ರೆ ಆ ಮೂಕೆ ಪ್ರಾಣಿಗಳು ಯಾರಿಗೂ ಏನು ಹಾನಿ ಮಾಡಲ್ಲ ಅಂತ ಒಂದಕ್ ತಿಂತಾ ಇದೀವಿ. ಅವು ಎಷ್ಟು ನೋವು ಪಡಿತಾ, ಎಷ್ಟು ಬೇಜಾರಿನಿಂದ, ಎಷ್ಟು ಭಯದಿಂದ. ಅವಕ್ಕೂನು ಮನಸ್ಸಿರುತ್ತೆ. ನಾವ್ ಅನ್ಕೊಂತೀವಿ ಅವಕ್ ಮನಸ್ಸಿರಲ್ಲ ಅಂತೇಳಿ. ನೀವ್ ಎಕ್ಸಾಂಪಲ್ ನೋಡ್ಬೋದು ನೋಡಿ. ಒಂದು ಚಿಕ್ಕ ಅದು ನಾಯಿ ಇರ್ಬೋದು, ಕೋಳಿ ಇರ್ಬೋದು, ಮೇಕೆ ಇರ್ಬೋದು, ಆಕಳ ಯಾವ್ದ್ ಪ್ರಾಣಿಗಳನ್ನ ಇರ್ಬೋದ್ರಿ, ಲಾಸ್ಟಿಗೆ ಹುಲಿಗಳ ಇರ್ಬೋದು. ನೀವು ಚಿಕ್ಕವನಿಂದ ಮನೆಗೆ ಇಟ್ಕೊಂಡ್ರೆ ಅದು ಎಷ್ಟು ಜೀವ ಮಾಡುತ್ತೆ ನಿಮ್ಗೆ, ಎಷ್ಟು ವಿಶ್ವಾಸ ತೋರಿಸುತ್ತೆ. ಅಂದ್ರೆ ಅದಕ್ಕೆ ಮನಸ್ಸಿದೆ ಅಂತ ತಾನೇ ಅರ್ಥ ಆಗೋದು. ಮತ್ತೆ ಅಂತ ಒಂದು ಪ್ರಾಣಿನ ನಾವು ತಿನ್ನೋದು ಎಷ್ಟು ಹಿಂಸೆಕಾರಿ. ನಮ್ ಒಳಗಡೆ ಆ ದೇವ್ರಿದ್ದಾರೆ ಅಂತ ಹೇಳ್ತಿದೀವಿ. ನಾವ್ ಹೇಳ್ತಿರ್ತೀವಲ್ರಿ ಒಂದೊಬ್ರು, ದೇವ್ರಂತ ಮನುಷ್ಯನಪ್ಪ ಅಂತೆ. ಅಂದ್ರೆ ಎಲ್ಲರಲ್ಲಿ ಆ ದೇವ್ರು ಇದ್ದಾರೆ. ಮತ್ತೆ ಆ ರಕ್ತ ನಾವೆಲ್ಲ ತಿಂದಿದ್ದವ್ರೇ ರೀ. ಸತ್ಯನ ಗೊತ್ತಿಲ್ಲಂಗ ಇರುವವರೆಗೆ ಅದು ತಪ್ಪಲ್ಲ. ಸತ್ಯ ತಿಳ್ಕೊಂಡಿದ್ಮೇಲೆ ಆ ತಪ್ಪನ್ನ ಮಾಡಿದ್ರೆ ಅದು ಪನಿಷ್ಮೆಂಟ್ ಯಾವ ತರ ಭಯಂಕರವಾಗಿರುತ್ತೆ ರೀ. ಸತ್ಯ ನನ್ಗೆ ಗೊತ್ತಿಲ್ಲ, ಅವಾಗ ತಿಂದಿದೀವಿ ನಾವು. ಯಾವಾಗಾದ್ರೆ ಸತ್ಯ ಗೊತ್ತಾಗಿದ್ಮೇಲೆ ಇನ್ನ ಮಾಡೋದೇ ಅಲ್ಲ, ಅದನ್ನ ಬಿಡ್ಸೋದನ್ನು ನಮ್ ಕರ್ತವ್ಯ ಅನ್ಕೊಂಡಿದ್ವಿ ರೀ. ಅದರಿಂದ ಮನೆಯಲ್ಲಿ ಎಷ್ಟು ಶಾಂತಿ ಬಂದಿದೆ ಅಂದ್ರೆ, ನಮ್ ಮನೆ ವಾತಾವರಣ, ನಮ್ ಮಕ್ಕಳಲ್ಲಿ ಇರ್ಬೋದು, ನಮ್ಮ ಎಲ್ಲರ್ನಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ, ಮತ್ತೆ ರಕ್ತ ಮಾಂಸ ಆ ತುಂಬಿರುವಂತ ಆಹಾರ ನಾವಾಗೆ ಅವ್ರಿಗೆ ವಿಷ ಇಡ್ತಾ ಇದೀವಿ. ಅವ್ರ ತಪ್ಪಲ್ಲ, ಮಕ್ಕಳು ತಪ್ಪಲ್ಲ, ಗಂಡಂದ್ರು ತಪ್ಪಲ್ಲ, ತಪ್ಪೆಲ್ಲ ನಮ್ಮ ಗೃಹಿಣಿಗಳ್ದೇ, ನಮ್ಮ ಹೆಣ್ಮಕ್ಳಿಂದೇ. ಚೆನ್ನಾಗಿ ಮಸಾಲೆಗಳು ಹಾಕಿ ಹೇಳ್ತಿರ್ತಾರೆ. ನನ್ ಮಿಸ್ಸಸ್ ಮಾಡ್ತಾಳೆಪ್ಪ ಫ್ರೈ, ನನ್ಗೆ ಹಾಗೆ ಹೇಳ್ತಿದ್ರು ಎಲ್ಲಾರು. ಅಂದ್ರೆ ಆ ರುಚಿ ತೋರ್ಸಿದ್ ಯಾರು? ನಾವು. ಆ ತಪ್ಪನ್ನ ಮಾಡ್ತಾ ಇರೋದು ನಾವು. ಇವಾಗನ್ನ ನಾವು ಸರಿ ಪಡ್ಕೋಬೇಕು. ಇಲ್ಲ, ನಮ್ ಮನೆಗೆ ಇವಾಗ ಬಿಡಲ್ಲ, ಬಿಡ್ತಾರೆ ನಮ್ ಒಳಗಡೆ. ಯಾಕೆ ಬಿಡಲ್ಲ? ನಾವ್ ಏನನ್ನು ಬೇಕಾದ್ರೆ ಅವ್ರು ಕೊಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಎಲ್ಲ. ಇದು ಮಾತ್ರ ಯಾಕೆ ನಾವು ಬಿಡಲ್ಲ, ಅವರು ನನ್ ಮಾತು ಕೇಳಲ್ಲ ಅಂತ ಹೇಳ್ತಾ ಇದೀವಿ? ಎಲ್ಲಾನು ಕೇಳೋರು ಈ ಒಳ್ಳೆ ಮಾತು ಯಾಕೆ ಕೇಳಲ್ಲ ಅನ್ಕೊಂತ ಇದೀವಿ ನಾವು. ನಮ್ ಒಳಗಡೆ ಇದೆ ಅದು ಇನ್ನ. ಆ ಸಂದೇಹ ಇದೆ. ನಾವ್ ಬಿಟ್ರೆ ಹೆಂಗ, ದೇವ್ರಿಗೆ ಕೊಡಕ್ಕಿಲ್ಲಂಗೆ ಹೆಂಗ ಅಂತೇಳಿ ನಮ್ ಒಳಗಡೆ ಇದೆ. ನಾವು ಫಸ್ಟ್ ಚೇಂಜ್ ಆಗ್ಬೇಕು. ನಾವ್ ಆ ರಕ್ತ ಮಕ್ಕಳಿಗೆ ನಾವ್ ಏನ್ ಉಣಿಸ್ತಾ ಇದೀವಪ್ಪ? ಆ ರಕ್ತ ಮಾಂಸದ ಊಟ ಬಡಿಸ್ತಾ ಇದೀವಿ ನಾವು. ಎಷ್ಟು ಮಹಾ ಪಾಪ ಅದು. ನಾವ್ ಅಂತ ಒಂದು ಪಾಪದಿಂದ ಹೊರಗಡೆ ಬರ್ಬೇಕಂದ್ರೆ ಫಸ್ಟ್ ಗೃಹಿಣಿಗಳೇ ಫಸ್ಟ್ ಅವ್ರ ಎನರ್ಜಿ ಪಡಿಬೇಕು. ಪತ್ರಿ ಸರ್ ಅದನ್ನೇ ಹೇಳ್ತಾ ಇದ್ರು. ಸರ್ ನನ್ ಮಾತೇ ಕೇಳಲ್ಲ. ಯಾಕೆ ಕೇಳ್ತಾರೆ? ನಿನ್ ಮಾತ್ ಕೇಳ್ಬೇಕಂತ ಏನಿದೆ? ನೀನ್ ಹೇಳಷ್ಟುವರೆಗೆ ನಿನ್ ಧರ್ಮ. ನೀನು ಫಸ್ಟ್ ನಿನ್ ಮಾತನ್ನ ಮಂತ್ರವಾಗಿ ಮಾಡ್ಕೋ, ನಿನ್ ಎನರ್ಜಿ ಬೆಳೆಸ್ಕೋ. ನಿನ್ ಮಾತು ಅವ್ರು ಕೇಳೋ ತರ
ನಿನ್ನ ಎನರ್ಜಿ ಬೆಳೆಸ್ಕೋಬೇಕು. ಎನರ್ಜಿ ಅಂದ್ರೆ ಏನು? ಅವ್ರಿಗೆ ಯಾವ್ದು ಮಾಯ ಮಾಡ್ತಾ ಇಲ್ಲ. ನೀನು ಏನನ್ನು ಹೇಳಿದ್ರೆ ಹೌದು ಇವಳು ಹೇಳ್ತಾ ಇರೋದು ಸತ್ಯ ಅಂತೇಳಿ ಅವ್ರಿಗೆ ತಿಳಿಯುತ್ತೆ. ನಿನ್ನ ಒಂದು ಎನರ್ಜಿದಿಂದ ಹೇಳ್ತಿರ್ತೀವಲ್ಲ ರೀ, ನಿನ್ ಮಾತಿನಿಂದ ಬಂದ್ರೆ ಅದು ನನ್ಗೆ ಬೇಡ ಅನ್ನಕ್ ಆಗಲ್ಲಪ್ಪ ಅಂತ ಹೇಳ್ತಿರ್ತೀವಿ. ಆ ತರ ನಮ್ಮೊಂದು ಎನರ್ಜಿ ಬೆಳೆಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅವರೆಲ್ಲ ಬಿಡ್ತಾರೆ. ಹಾಗಾಗಿ ಎಲ್ಲಾರನ್ನ ಈ ರಿಕ್ವೆಸ್ಟ್, ನಾವ್ ಹೇಳೋದ್ ಧರ್ಮ ಅಂತ ಹೇಳ್ತಿದ್ವಿ. ಪತ್ರಿ ಸಾರ್ ಹೇಳ್ತಿದ್ಲ ರೀ, ಮಾಡ್ತೀರಾ ಸಾಯ್ತೀರಾ, ತಿಂತೀರಾ ಸಾಯ್ತೀರಾ ಅಂತ ಹೇಳ್ತಿದ್ರು. ಅಂದ್ರೆ ಒಬ್ಬ ಸತ್ಯ ಹೇಳೋ ಗುರುಗಳು ಇದೇ ತರ ಹೇಳ್ತಾರೆ. ಅದಕ್ಕೆ ಬಿಡಿ, ಇವಾಗಾದ್ರೂ ಸತ್ಯನ ತಿಳ್ಕೊಂಡು ಬಿಡಿ. ನೀವ್ ಬಿಡಿ ಫಸ್ಟ್, ನೀವು ತಿನ್ನೋದನ್ನ ಸ್ಟಾಪ್ ಮಾಡಿ, ಆಮೇಲೆ ಮನೆಯವ್ರನ್ನ ನೀವು ಎನರ್ಜಿ ತುಂಬ್ಕೊಂಡ್ಮೇಲೆ ಆಮೇಲೆ ಅವ್ರನ್ನ ನಿಧಾನವಾಗಿ ಒಂದೇ ದಿವಸ ಬಿಡ್ಬೇಕಾದ್ರೇನು ಅವರು ನಿಮ್ಗೆ ಇರಿಟೇಟ್ ಮಾಡ್ಬಿಡ್ತಾರೆ. ಅವ್ರಿಗೆ ನೀವು ಫಸ್ಟ್ ಎನರ್ಜಿ ತುಂಬ್ಕೊಂಡು ಸತ್ಯವನ್ನ ಹೇಳಿ. ಅವ್ರಿಗೆ ಹೇಳೋ ರೀತಿನಲ್ಲಿ ಹೇಳಿದ್ರೆ ಕೇಳೋ ರೀತಿನಿಲ್ಲ, ಕೇಳ್ತಾರೆ ಅವರು. ಹಾಗಾಗಿ ಆ ಮಾಂಸವನ್ನ ತ್ಯಜಿಸಿ ಅಂತ ಹೇಳಿ ರಿಕ್ವೆಸ್ಟ್, ಇದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನ್ರಿ ನಾನು. ನೆಕ್ಸ್ಟ್ ಬಂದು ನಮ್ಗೆ ಪ್ರಕೃತಿ ಒಂದಿಗೆ ಸಹಜೀವನ ಮಾಡುವುದು. ನಿಜವಾಗ್ಲೂ ಅದು ತುಂಬಾ ಏನಂತಾರೆ, ನೇಚರ್ ಜೊತೆ ಯಾರಿಗಿಷ್ಟ ಆಗಲ್ಲ. ಅದಕ್ಕೆ ಇರ್ತಾರೆ ನೋಡ್ರಿ, ಮನೆಗೆ ಇದ್ದಿದ್ದು ಸಾಕಾಗ್ಬಿಟ್ಟೈತೆ, ಹಾಗೇ ಹೊರಗಡೆ ಒಂದ್ 2-3 ದಿವಸ ಟೂರ್ ಹಾಕೊಂಡ್ ಬರೋಣ ಅಂದ್ರೆ ಏನು ಅದು ಅರ್ಥ ಅಂದ್ರೆ, ನಿನ್ನ ಒಂದು ಆತ್ಮ, ಒಳಗಡೆ ಇರೋ ಆತ್ಮ ಪ್ರಕೃತಿನ ಜೊತೆ ಕನೆಕ್ಟ್ ಆಗ್ಬೇಕು ಅಂತೇಳಿ ಅದು ಕುತೂಹಲ ತೋರಿಸುತ್ತಾ ಇರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನೋಡಿ, ಹೊರಗಡೆ ಹೋಗಿದ ತಕ್ಷಣ ಅಬ್ಬ ಎಷ್ಟು ಆನಂದಪ್ಪ, ಭೂಮಿದ ಮೇಲೆ ಎಷ್ಟು ಸ್ವರ್ಗ ಇದೆ ಅಲ್ಲಪ್ಪ ಅಂತೇಳಿ ಆನಂದನೇ ಆನಂದ ಪಡ್ತಾ ಇರ್ತೀವ್ರಿ. ಇನ್ನೊಂದೇನಂದ್ರೆ, ಪ್ರಕೃತಿ ಜೊತೆಗಿದ್ರೆ ನಮ್ಗೆ ಆ ಗಿಡಮೂಲಿಕೆದಿಂದ ಆ ಒಂದು ಎನರ್ಜಿನ ತಗೊಂತೀವಿ ನಾವು. ಔಷಧ ಗುಣಗಳು ಇರ್ತವೆ, ನಮ್ಮ ದೇಹ ಅದನ್ನ ಸ್ವೀಕಾರ ಮಾಡುತ್ತೆ. ಅದು ಸಾರಿ ಎಷ್ಟೋ ಟ್ರೆಕ್ಕಿಂಗ್ಗಳನ್ನ ಕರ್ಕೊಂಡು ಹೋಗ್ತಿದ್ರಂತೆ ಅವಾಗೆಲ್ಲ. ಎಲ್ಲಿ ನೋಡಿದ್ರೆ ಫಾರೆಸ್ಟ್ಗಳಿಗೆ. ನಾವು ಒಂದು ದಾಂಡೇಲಿ ಫಾರೆಸ್ಟ್ಗೆ ಹೋಗಿದ್ವಿ ರೀ ಸಾರ್ ಜೊತೆಗೆ. ಅವಾಗ ಗೊತ್ತಾಯ್ತು, ಚಪ್ಲಿನೂ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಯಾಕಂದ್ರೆ ಆ ಒಂದು ಗಿಡಮೂಲಿಕೆ ಜೊತೆ ನಾವು ಕಾಲಿನಲ್ಲಿನೂ ನಮ್ಗೆ ಚಕ್ರಗಳು ಇರ್ತಾವೆ. ಅಂದ್ರೆ ನೋಡ್ರಿ, ಕಾಲಿನಿಂದ ನಾವ್ ಎನರ್ಜಿ ತಗೊಂತೀವಿ. ಅದಕ್ಕೆ ಯೋಗಿಗಳೆಲ್ಲ ಚಪ್ಪಲಿಗಳು ಹಾಕಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಜನ ನೋಡ್ರಿ ಸಂಕಲ್ಪ ಮಾಡ್ಕೊಂಡ್ರೆ ಚಪ್ಪಲಿ ಹಾಕೊಂಡ್ ನಡಿಯಲ್ಲ ಅವ್ರು ಕೂಡ. ಹೌದಾ ಅಲ್ವಾ? ಅಂದ್ರೆ ನಮ್ ಕಾಲಿನಿಂದ ಕೂಡ ಆ ಎನರ್ಜಿ ತಗೋಬಹುದು. ಅದಕ್ಕೆ ಸಾರು ಅಂತ ಒಂದು ಸ್ಥಳ, ಶಕ್ತಿ ಪೀಠಗಳಲ್ಲಿ ಕರ್ಕೊಂಡು ಹೋಗ್ತಿದ್ರು ಸರ್. ಆ ಒಂದು ಎನರ್ಜಿ ಆ ಗಿಡ ಮೂಲಿಕೆನಿಂದ ಎಷ್ಟು ವರ್ಷಗಳು ಗಿಡಗಳು ಇರ್ತಾವಲ್ರಿ. ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಇರ್ಬೋದು, ಪ್ರಕೃತಿ ಅಂದ್ರೆ ಅದೇ ನೇಚರ್ ಜೊತೆ. ನಾವೆಲ್ಲಿ ಒಂದು ಹೊಲ ಹತ್ರ ಹೋದ್ರೇನು, ಇವಾಗ ಅದು ಅಷ್ಟೇ ಯಾಕ್ರಿ, ಇವಾಗ ಕಾರ್ತಿಕ್ ಮಾಸ ವನಭೋಜನ ಅಂತ ಹೇಳಿ ಹೋಗ್ತಿವಿ. ಅದೇ ಪ್ರತಿ ಮಾಸನಲ್ಲಿ ಹೋಗ್ತಿವ? ಹೋಗಲ್ಲ. ಈ ಮಾಸನಲ್ಲೇ ಅದು ಎನರ್ಜಿ ಬಿಡುತ್ತಾ ಅಂದ್ರೆ ಅದಕ್ಕೊಂದು ಎನರ್ಜಿ, ಅಂದ್ರೆ ಅದಕ್ಕೊಂದು ರೀಸನ್ ಇಟ್ಟಿದ್ದಾರೆ, ಇಲ್ಲ ಅನ್ನಕ್ಕಲ್ಲ. ಅದನ್ನು ಒಂದು ಪೂಜೆ ಮಾಡಿ ಆ ಮಹಾವಿಷ್ಣುವು ಅಲ್ಲಿ ಇರ್ತಾರೆ ಎಂಬ ಒಂದು ಇದನ್ನಿಂದ ಅದರ ಕೆಳಗಡೆ ಕುಂತು ಊಟ ಮಾಡಿದ್ರೆ ಎಷ್ಟೋ ದಿವ್ಯ ಔಷಧಿಗಳು ಇರ್ತಾವಂತೆ. ಆ ಒಂದು ನಲ್ಲಿಕಾಯಿ ಗಿಡನಲ್ಲಿ ಎಷ್ಟೋ ಔಷಧ ಗುಣಗಳು ಇರ್ತಾವಂತೆ. ಆ ಒಂದು ಅಂದ್ರೆ ಆ ಆಕ್ಸಿಜನ್ ಬಿಡುಗಡೆ ಮಾಡಿದ್ರೆ ನಾವ್ ಅದನ್ನ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಮತ್ತೆ ನೋಡಿ, ಒಂದ್ ಮಾಸದಲ್ಲಿ ಹೋಗ್ತೀವಿ ಅಷ್ಟೇ ಅಲ್ವಾ? ಅದಕ್ಕೆ ತಿಂಗಳಿನಲ್ಲಿ ಒಂದ್ಸಾರಿ ನಾವು ಅದೇ ತರ ಪ್ರಕೃತಿ ಜೊತೆಗೆ ಎಲ್ಲಿ ಗಿಡ ಮುಳುಕಿದಾವೋ, ಎಲ್ಲಿ ಹೊಲಗಳಿಗೂ ಹೋಗ್ಬೋದ್ರಿ. ಯಾಕಂದ್ರೆ ನಾನ್ ನೋಡಿದೀನಿ, ಅಲ್ಲಿ ಕುಂತು ಧ್ಯಾನ ಮಾಡ್ತಾ ಇರುವಾಗ ಇಲ್ಲ ಅದನ್ನ ನೋಡಿ ಮುಟ್ಟಿದ್ರೇನು ಒಂಥರ ಜುಮ್ ಅನ್ನುತ್ತೆ. ಹೇಳ್ತೀವಿ ನೋಡ್ರಿ, ಎಷ್ಟ್ ಚೆನ್ನಾಗಿದೆ ಇದೆಲ್ಲ. ಒಂದು ಕಣ್ಣಿಗೆ ಆನಂದ ಸಿಗುತ್ತೆ, ಒಂದು ಹೃದಯಕ್ಕೆ ಆನಂದ ಸಿಗುತ್ತೆ. ಯಾವಾಗ ನಮ್ಗೆ ಆನಂದ ಸಿಗುತ್ತೋ ಅವಾಗ ಒಳಗಡೆ ಎಲ್ಲ ಹೀಲ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ನೋಡ್ರಿ, ಎಲ್ಲಾನು ಹೋಗ್ಬಿಟ್ಟು ಬಂದ್ಮೇಲೆ ಅಪ್ಪ 2 ದಿವಸ ಎಷ್ಟು ಆನಂದವಾಗಿದೆಯೇನಂದ್ರೆ ಎಷ್ಟೋ ಶಕ್ತಿ ಬಂದಂಗ ಫೀಲ್ ಆಗ್ತಿದ್ದೀನಪ್ಪ ನಾನು ಅಂತ ಹೇಳಿದಿರ್ತೀವಿ. ಎದಕ್ಕೆ ಅಂದ್ರೆ ಆ ಒಂದು ನೇಚರ್ ನಲ್ಲಿ ಇರೋ ಪಾಸಿಟಿವ್ ಎನರ್ಜಿ, ಆ ಒಂದು ಗಿಡಮೂಲಿಕನಿಂದ ಬಂದಿರುವಂತ ಆಕ್ಸಿಜನ್, ಅಂದ್ರೆ ನಮ್ ದೇಹಕ್ಕೆ ಅಮೃತ ಆಗಿರುವಂತಹ ಆ ಎನರ್ಜಿಯನ್ನ, ಆ ವೈಬ್ರೇಷನ್ಸ್ ನ ತಗೊಂಡ್ ಬಂದಿರ್ತೀವಲ್ರಿ. ಅದಕ್ಕೆ ಅಷ್ಟು ಆಕ್ಟಿವ್ ಆಗಿರ್ತೀವಿ ನೋಡ್ರಿ. ನೀವು ಅದೇ ನೋಡಿ, ಎಲ್ಲನ್ನ ಹೋಗ್ಬಿಟ್ ಬನ್ನಿ, ಹೆಂಗಿರ್ತೀರೋ ನೀವು ಗಮನಿಸಿ, ಚೆಕ್ ಮಾಡ್ಕೊಂತ ಹೋಗಿ ನೀವು. ಅದೇ ಒಂದ್ ನೇಚರ್ ನಲ್ಲಿ ಗಿಡ ಮೂಲಿಕೆ ಜೊತೆ ಫಾರೆಸ್ಟ್ ನಲ್ಲಿ ಇದ್ದು, ಇಲ್ಲ ಹೊಲಗಳಲ್ಲಿ ತೋಟೆನಲ್ಲಿ ಹೋಗಿ ಸ್ವಲ್ಪ ಹಾಗೆ ಧ್ಯಾನ ಮಾಡ್ಕೊಂಡ್ ಬನ್ನಿ.
ಆ ಎನರ್ಜಿ ಯಾವ ತರ ಇರುತ್ತೆ, ನೀವೆಲ್ಲ ಈ ತರ ಚೆಕ್ ಮಾಡ್ಕೊಂತ ಹೋಗಿದ್ರೆ ನಿಮ್ಗೆ ಅನುಭವ ಪೂರ್ವಕವಾಗಿ ತಿಳ್ಕೊಂತೀರಿ. ಅದಕ್ಕೆ ಪ್ರಕೃತಿ ಜೊತೆ ನಾವು ಇರ್ಲೇಬೇಕು. ಆಮೇಲೆ ಪ್ರತ್ಯೇಕವಾದ ವಸ್ತ್ರಧಾರಣೆ ಎನ್ನುವುದು ಇಲ್ಲೋ ಇರೋದಿಲ್ಲ. ಯಾಕೆ ಅಂದ್ರೆ ಒಬ್ಬೊಬ್ರು ಗುರುಗಳ ಹತ್ರ ನೋಡಿ ಕಾಷಾಯ ವಸ್ತ್ರಗಳು ಹಾಕ್ಬೇಕು, ಒಬ್ಬೊಬ್ರು ಸೊಸೈಟಿನಲ್ಲಿ ಬಿಳೆ ವಸ್ತ್ರಗಳೇ ಹಾಕೋಬೇಕು, ಇನ್ನೊಬ್ರು ಇನ್ನೊಂದ್ ಬ್ಲ್ಯಾಕೇ ಹಾಕ್ಬೇಕು. ಈ ತರ ಒಂದೊಂದು ಸೊಸೈಟಿಗೆ. ಆದ್ರೆ ನಮ್ ಸೊಸೈಟಿನಲ್ಲಿ ಫ್ರೀ ಸಾರ್ ಹೇಳ್ತಿದ್ರು, ಎಲ್ಲಾರು ಏನಂತಾರೆ ಸೀತಾಕೋಕ ಚಿಲ್ಕ ಬಟರ್ಫ್ಲೈ ತರ ಇರ್ಬೇಕು ಅಂತ ಹೇಳಿ. ಅಂದ್ರೆ ಒಂದು ಡ್ರೆಸ್ ಕೋಡ್ ಅಂಬದು ಇರಬಾರ್ದು ಅಂತ ಹೇಳಿ. ಅದು ಏನ್ ಮಾಡುತ್ತೆ, ಅದು ಒನ್ನೆಸ್ಗೆ ತೆಗೆದು ಬಿಡುತ್ತೆ ರೀ. ಅದು ಎಲ್ಲಾರು ಒಂದೇ ಅನ್ನೋದು ಬರಲ್ಲ. ಅದು ಮೇಲೆ ಡ್ರೆಸ್ನಿಂದ ಅಲ್ಲ, ಒಳಗಡೆ ಮನಸ್ಸಿನಿಂದ ಬರ್ಬೇಕು ಎಲ್ಲ ಒನ್ನೆಸ್ ಅನ್ನೋದು. ನಾವೆಲ್ಲರೂ ಒಂದೇ ಅನ್ನೋದು ಅವಾಗ ಬರ್ಬೇಕು ಹೊರತು ಡ್ರೆಸ್ ಹಾಕೊಂಡ್ರೆ ಆ ಡ್ರೆಸ್ನ ನೋಡ್ಬಿಟ್ಟು ಇವ್ರು ನಮ್ ಸೊಸೈಟಿ ಅವರು, ಇವ್ರು ನಮ್ಮವರು, ಇವ್ರು ಎಲ್ಲಾರು ನಿಮ್ಮವರು, ಈ ತರ ಅಲ್ಲ. ಅದಕ್ಕೆ ಸರ್ ವಸ್ತ್ರಧಾರಣೆಗೆ ಇಷ್ಟಪಡೋದಿಲ್ಲ. ನಾನು ಫಸ್ಟ್ ಅನ್ಕೊಂತಿದ್ದೆ ಸರ್ನ ನೋಡಿ, ಎಲ್ಲಾ ಗುರುಗಳು ಕಾಷಾಯ ವಸ್ತ್ರ ಹಾಕೊಂತಾರೆ, ಇವ್ರದ್ದು ಟಿಪ್ ಟಾಪ್ ಆಗಿ ಪೈಜಾಮ ಕುರ್ತಾ ಹಾಕೊಂಡ್ ಬರ್ತಾರೆ ಅಂತ ಹೇಳಿ. ಆದ್ರೆ ಅದರ ಮೇಲೆ ಅಲ್ಲ, ದೇಹಕ್ಕೆ ಗೌರವ ಕೊಡ್ತಾರೆ, ಪ್ರೀತಿಯನ್ನು ಮಾಡ್ತಾರೆ. ಅದನ್ನು ಮಾಡ್ಲೇಬೇಕು. ಅದಕ್ಕೆ ನಾವು ಈ ದೇಹನ ಅಲಂಕರಿಸ್ಕೋದು ತಪ್ಪಲ್ಲ. ಹೇಳ್ತಾರೆ ನೋಡ್ರಿ, ಈ ಮಾಸನಲ್ಲಿ ಶ್ರೀ ಮಹಾವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತೆ. ಅದನ್ನ ಎಷ್ಟು ಅಲಂಕಾರ, ಹಾಗೇನೆ ನಾವು, ಹೌದಲ್ರಿ? ಅಲಂಕರಣ ಎಂಬುದು ಇರ್ಲೇಬೇಕು ದೇಹಕ್ಕೆ. ಆ ದೇಹ ಇಷ್ಟಪಡುತ್ತೆ ಅಂತೆ. ನಾವೇ ಹೇಳ್ತೀವಿ ನೋಡ್ರಿ, ಅಲ್ಲ ಅದು ಎಷ್ಟು ಬೂಜಿಟ್ಬಿಟ್ಟಿದೆ, ಸ್ವಲ್ಪ ಕ್ಲೀನ್ ಮಾಡಿ ಇಡಕ್ಕೇನು, ಎಷ್ಟ್ ಚೆಂದಾಗಿದೆ ಆ ಗೊಂಬೆ ಅಂತ ಹೇಳ್ತಿರ್ತೀವಿ, ಹೌದಲ್ವಾ? ಮತ್ತೆ ಆ ಮಣ್ಣಿನ ಗೊಂಬೆಗೆ ಹಾಗಿದ್ರೆ ಈ ಗೊಂಬೆಗಳಿಗೆ ನಾವ್ ಹೆಂಗಿರ್ಬೇಕ್ರಿ? ಅವ್ರು ದೇವ್ರು ಕಳಿಸಿದ್ದ ಗೊಂಬೆಗಳು ನಾವು. ಮತ್ತೆ ನಾವ್ ಹೆಂಗಿರ್ಬೇಕಂತ ಆ ದೇವ್ರು ಕೋರ್ತಾರೋ ನಾವು ಹಾಗೆ ಇರ್ಬೇಕು. ಅದಕ್ಕೆ ನಾವು ಪ್ರತ್ಯೇಕವಾದಂತ ವಸ್ತ್ರಧಾರಣೆಗಳು ಬೇಡ ನಮ್ಗೆ. ನಾವೆಲ್ಲರೂ ಒಂದೇ ಕಲರ್ಫುಲ್ ವಾಗಿ ಇರೋ ಜೀವನಕ್ಕೆ ಕಲರ್ಫುಲ್ ವಾಗಿ ಇರ್ಬೇಕು ಅಂತೇಳಿ ಪತ್ರಿ ಸಾರ್. ಇದಕ್ಕೆ ಕಾಷಾಯ ರಂಗಿಲ್ಲ, ಬಿಳೆ ವಸ್ತ್ರ ಇಲ್ಲ, ಆ ಕರಂದು ಇಲ್ಲ, ಯಾವುದೂ ಇಲ್ಲ. ಅದು ಸಾರ್ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಚಿಕ್ಕ ವಯಸ್ಸಿನಿಂದ ಪ್ರತಿಯೊಬ್ಬರಿಗೆ ಧ್ಯಾನ ಶಿಕ್ಷಣ ನೀಡುವುದು. ಅದು ನಿಜ ರೀ. ನಾವೆಷ್ಟು ನೋವು ಪಡ್ತಾ ಇರ್ತೀವಲ್ಲ, ಇಷ್ಟು ವರ್ಷಕ್ಕೆ ನನ್ಗೆ ಧ್ಯಾನ ಸಿಕ್ಕಿದೆ ಅಂತೇಳಿ. ನಮ್ಮ ಮಕ್ಕಳಿಂದ ಪುಣ್ಯ ಅದು. ಚಿಕ್ಕ ಮಕ್ಕಳಿಗೆ ಇವಾಗ ಎಷ್ಟು ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ ಎಲ್ಲಾರಂದ್ರೆ, ನಿಜವಾಗ್ಲೂ ಅವ್ರಿಗೂ ತುಂಬಾ ತುಂಬಾ ಇಂಪಾರ್ಟೆಂಟ್ ರೀ. ಆ ಚಿಕ್ಕ ಮಕ್ಕಳಿನಿಂದನೇ ಅವ್ರು ಧ್ಯಾನ ಮಾಡಿದ್ರೆ ಸಾಕ್ಷಾತ್ ಹನುಮಾನ್ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ಅವ್ರು 2 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ನಾವುನು ಅದೇ ಹೇಳ್ಬೇಕಲ್ವಾ ಮಕ್ಕಳಿಗೆ. ಇದು ಎಲ್ಲಾರ್ಗು ಪ್ರತಿಯೊಬ್ರು ಬಳ್ಳಾರಿಗಾದ್ರೆ ಪ್ರತಿ ಒಬ್ಬ 3-4 ಜನ ಸ್ಕೂಲ್ಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ರೀ. ಪ್ರತಿ ಒಂದು ಸ್ಕೂಲ್ ಇವತ್ತು ಹೋಗೋದು, ಒಂದ್ ದಿವಸ ಹೋಗೋದು ಬಿಡೋದು ಅಲ್ಲ. ಅವರು ಯಾವ ತರ ತಿರ್ಗಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಚೆನ್ನಾಗಿ ಧ್ಯಾನ ಬರ್ಲೇಬೇಕಿನ್ನ. ಅವಾಗ ತನಕ ಅದು 1 ತಿಂಗಳಾಗ್ಬೋದು, 1 ವಾರ ಇರ್ಬೋದು, ಹಾಗೆ ಪರ್ಮಿಷನ್ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದಕ್ಕೆ ಹೇಳ್ತಾರೆ ಪತ್ರಿ ಸರ್, ಫಸ್ಟ್ ಗೃಹಿಣಿ ಧ್ಯಾನ ಮಾಡ್ಬೇಕು. ತಾಯಿನ ನೋಡೇ ಮಕ್ಕಳು ಮಾಡ್ತಾರೆ ತಾನೆ. ಅದಕ್ಕೆ ಫಸ್ಟ್ ನಾವು ಮಾಡಿದ್ರೆ ಮಕ್ಕಳನ್ನು ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಹಾಗಾಗಿ ಪ್ರತಿಯೊಬ್ರು ಮಕ್ಕಳಿಗೆ ಆ ಶಿಕ್ಷಣನನ್ನ ಕೊಡ್ಲೇಬೇಕ್ರಿ. ಆಮೇಲೆ ಶಿಷ್ಯತ್ವ ಅಂದ್ರೆ ಎಂಬುದು ಇಲ್ಲದೆ ಎಲ್ಲರೂ ಮಾಸ್ಟರ್ಗಳಾಗಿ ವಿರಾಜಿಸುವುದು. ಇದನ್ನ ನೋಡ್ರಿ, ಶಿಷ್ಯ ಅಂದ್ರೇನೆ ಇಷ್ಟಪಡಲ್ಲ ಸಾರ್. ನೀವು ಗುರುಗಳು, ನಾವು ಶಿಷ್ಯಂದ್ರು ಅಂದ್ರೆ ಬೈತಾ ಇದ್ರು ಅವ್ರು, ನನ್ಗೆ ಯಾರು ಶಿಷ್ಯರಿಲ್ಲ ಅಂತ ಹೇಳಿ. ನಿಜವಾಗ್ಲು ಅವ್ರನ್ನ ನೆನೆಸ್ಕೊಂಡ್ರೆ ಒಂದ್ ವಿಷಯ ಕಣ್ಣಾಗ್ ನೀರ್ ಬರುತ್ತೆ ರೀ. ಒಬ್ರು ಸಾರ್ಗೆ ಕೇಳಿದಾರಂತೆ, ಸರ್ ಅನಂತರ ನಿಮ್ಮ ಒಂದು ವಾರಸತ್ವ ಯಾರ್ ಸಾರ್ ಅಂತ ಕೇಳಿದಾರಂತೆ. ಅಂದ್ರೆ ಹೇಳ್ತಾರೆ ನೋಡ್ರಿ, ಗುರುಗಳಿಗೆ ಪರಂಪರೆ ಹೆಂಗಿರುತ್ತೆ, ಅವ್ರಾಗಿದ್ಮೇಲೆ ಅವರ ಮಕ್ಕಳು ರಾಜಕೀಯವ್ರು ಅಂತೆ. ಇವಾಗ ಗುರುಗಳು ಕೂಡ ಸ್ವಲ್ಪ ಗುರುಪೀಠನಲ್ಲಿ, ಸ್ವಲ್ಪ ಮಠನಲ್ಲಿ ಎಲ್ಲ ಹಂಗೆ ಮಾಡ್ತಿದಾರಲ್ವಾ. ಅದಕ್ಕೆ ಸಾರ್ಗೆ ಕೇಳಿದಾರಂತೆ, ನಿಮ್ ಅನಂತರ ಯಾರ್ ಸಾರ್ ಅಂತ ಹೇಳಿ. ಅಂದ್ರೆ ಸಾರ್ ಏನ್ ಹೇಳಿದಾರಂತೆ ನೋಡಿ, ಎಲ್ಲರನ್ನ ತೋರ್ಸಿ, వీళ్ళందరు నా వారసత్వాలే, వీళ్ళందరు నా బిడ్డలే. ಅದು ರೀ ಪತ್ರಿಜಿ, ದಟ್ ಈಸ್ ಪತ್ರಿಜಿ.
ಅದಕ್ಕೆ ಅವರಂದ್ರೆ ಎಲ್ಲರಿಗೂ ಅಷ್ಟು ಪ್ರಾಣ. ಅವ್ರಿಗೆ ಅವ್ರಿಗೆ ಸಾಟಿ ಅವ್ರೇ, ಇನ್ನ ಬೇರೆಯವ್ರಿಲ್ಲ. ಅದಕ್ಕೆ ಪತ್ರಿ ಸರ್ ಹೇಳ್ತಿದ್ರು, ಪತ್ರಿಜಿಗೆ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಂದ್ ಪತ್ರಿಜೆ ಬರ್ಬೇಕಂತೆ. ಯಾರ್ ಹೇಳ್ತಾರ್ರಿ ಈ ಒಂದು ಇವಾಗಿರೋ ಇದರ್ನಲ್ಲಿ ಆ ತರ ಸಾರು. ಅದಕ್ಕೆ ಶಿಷ್ಯಂದ್ರಂದ್ರೆ ಸಾರಿಗೆ ಇಷ್ಟ ಇರ್ತಾ ಇದ್ದಿಲ್ಲ. ಒಂದ್ ದಿವಸ ಧ್ಯಾನ, 1 ಗಂಟೆ ಧ್ಯಾನ ಮಾಡಿದ್ರೇನು ನೀನ್ ಧ್ಯಾನಿನೇ, ನೀನ್ ಹೇಳುವ ಪ್ರಚಾರ ಮಾಡು. ಆ ಸ್ವೇಚ್ಛೆ ಒಂದು PSSM ನಲ್ಲೇ ಇದೆ. ನೀನ್ ಏನ್ ಮಾಡ್ತೀಯ, ರ್ಯಾಲಿ ಮಾಡ್ತೀಯ ಮಾಡು, ಧ್ಯಾನ ಮಾಡ್ತೀಯ ಮಾಡು, ಅನುಭವ ಹಂಚ್ಕೊಂತೀಯ ಹಂಚ್ಕೋ. ಅಂದ್ರೆ ಶಿಷ್ಯ, ನಾನಿನ್ನ ನಾನು ಜೂನಿಯರ್ ಇಲ್ಲ ಸೀನಿಯರ್ ಇಲ್ಲ ಇದರಲ್ಲಿ ಅಂತ ಹೇಳ್ತಿದ್ರು ಸಾರ್. ಯಾರು ನಿನ್ನ ಅರ್ಥ ಮಾಡ್ಕೊಂಡು ಹತ್ರ ತಗೊಂತಾರೋ ಅವರು ಸೀನಿಯರು. ನಿಜವಾಗ್ಲೂ ಅಂತ ಗುರುಗಳು ಸಿಕ್ಕಿದ್ರಂದ್ರೆ ಎಷ್ಟು ಭಾಗ್ಯ ಮಾಡ್ಕೊಂಡಿದೀವಿ ನಾವು ಅನ್ಸುತ್ತೆ ರೀ. ಆತರ ಯಾರಿಗೂ ಶಿಷ್ಯ ಅಂತ ಕರಿತಾ ಇದ್ದಿಲ್ಲ ಸರ್. ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರಂದ್ರೆ ನಿಜವಾಗ್ಲೂ ನೋಡ್ರಿ, ಯಾವ ಸೊಸೈಟಿನಲ್ಲಿ ಇಲ್ಲ, ಯಾವ ಯಾವ ಸೊಸೈಟಿನಲ್ಲಿ ಇಲ್ಲ, ಯಾವ ಮನೆಯಲ್ಲಿ ಫ್ಯಾಮಿಲಿ ಅವ್ರಿಗೂ ಕೊಡಲ್ಲ ಅಷ್ಟು ಗೌರವ. ಚಿಕ್ಕವರಿದ್ರೇನು ಲೇಡೀಸ್ಗೆ ಮೇಡಮ್ ಅಂತ ಕರಿತಿದ್ರು, ಜೆಂಟ್ಸ್ಗೆ ಸಾರ್ ಅಂತ ಕರಿತಾ ಇದ್ರು. ಎಷ್ಟು ಗೌರವ ನೋಡ್ರಿ ಅದು. ಆ ಹಾಗಾಗಿ ಅವರು ಮಾಸ್ಟರ್ಸ್ ಆಗಿ ಅದಕ್ಕೆ ಗುರುನು ಮಿಂಚಿ ಗುರು ಕಾವಾలని ಕೋರೆ వాళ్ళలో ಪತ್ರಿಜಿ ಒಕ್ಕళ్ళు ಈ ಭೂಮಿ ಪೈನ ಅಂತ ಹೇಳಕ್ ಇಷ್ಟಪಡ್ತೀನ್ರಿ ನಾನು. ನಿಜವಾಗ್ಲೂ ಅಂತ ಗುರುಗಳಿಗೆ ನಾವ್ ಒಂದ್ಸಾರಿ ಕೃತಜ್ಞತೆ ಎಷ್ಟು ಹೇಳಿದ್ರೇನೋ ಕಡಿಮೆನೆ. ಅದಕ್ಕೆ ಫುಲ್ ಸ್ಟಾಪ್ ಅಂಬೋದಿಲ್ಲ ನಮ್ಮ ಹೆಸರು ಇರೋ ತನಕ. ಹಾಗೇನೆ ಅದು. ನೆಕ್ಸ್ಟ್ ಬಂದು ಧ್ಯಾನ ಶಿಕ್ಷಣ ಕಾರ್ಯಕ್ರಮಗಳನ್ನು ಯಾವಾಗ್ಲೂ ಶುಲ್ಕರಹಿತ ಉಚಿತ. ಅಂದ್ರೆ ನಾವು ಧ್ಯಾನಗಳಿಗೆ ಹೋಗ್ತಿರ್ತೀವಿ, ಪ್ರಚಾರ ಮಾಡಕ್ ಹೋಗ್ತಾ ಇರ್ತೀವಿ. ಇವಾಗ ನಾವ್ ಯಾವ ತರ ಮಾಡ್ಬೇಕು, ಹಣ ತಗೋಬಾರ್ದು ಇದರಲ್ಲಿ. ನಿಜವಾಗ್ಲು ಅಂತ ಮಹಾನ್ ಭಾವ ಜೇಬ್ನಲ್ಲಿ ₹1 ಇಡ್ತಾ ಇದ್ದಿಲ್ಲ, ಆದ್ರೆ ಪ್ರಪಂಚ ಎಲ್ಲ ಸುತ್ತಾಡ್ ಬರ್ತಿದ್ರು. ಯಾವಾಗಾದ್ರೂ ನಾವು ಫಲಿತಾನ ಆಶೆ ಪಡಕಿಲ್ಲಂಗ, ಇನ್ನೊಂದು ಮೇಲೆ ನಾವು ಆಶೆ ಇಲ್ಲಂಗ, ನಿಷ್ಕಲ ಅಂದ್ರೆ ಹೇಳ್ತಾರ ನೋಡ್ರಿ, ನಿಸ್ವಾರ್ಥ ಸೇವೆ ಮಾಡಕ್ಕೆ ನಾವು ಯಾವಾಗ ಹೋಗ್ತೀವೋ ನೇಚರ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರೆ ರೀ, ಅಷ್ಟು ಸಪೋರ್ಟ್ ಮಾಡುತ್ತೆ. ನಾವೇನೇನೋ ಆಶೆಗಳು ಇಟ್ಕೊಂಡು ಅವ್ರನಿಂದ ಅದು ಬರುತ್ತೆ ಇದು ಬರುತ್ತೆ ಅಂತ ಹೋದ್ರೆ ಅಲ್ಲೆಲ್ಲ ಜೀರೋ ಆಗ್ಬಿಡುತ್ತೆ. ಅದು ಇಲ್ಲದ್ರೆ ಆ ನಾವು ಹೋಗೋದು ಅವ್ರಿಗೆ ಹೇಳಕ್ಕಲ್ಲ, ಅವ್ರನಿಂದ ನಾವು ಕಲ್ತು ಬರಕ್ಕೆ. ನಾನು ಇದನ್ನೇ ಮಾಡ್ತೀನ್ರಿ. ನನ್ಗೇನ್ ದೊಡ್ಡ ಜ್ಞಾನ ಇಲ್ಲ, ಅವ್ರನಿಂದ ತಿಳ್ಕೊಂಡ್ ಬಿಡ್ತೀನಿ ನಾನು ಎಲ್ಲಿ ಹೋದ್ರೆ ಕೂಡ. ಅದು ನಮ್ ಪುಣ್ಯ ಅಲ್ವಾ, ನಮ್ ತಿಳ್ಕೊಂಬಕ್ಕೆ ಅವರು ಕರಿತಾ ಇದ್ದಾರೆ, ಆ ಜ್ಞಾನನ ಕೊಡಕ್ ಕರಿತಾ ಇದ್ದಾರೆ ಅದು ನಮ್ಮ ಒಂದು ಸೌಭಾಗ್ಯ ಅದು. ಹಾಗಾಗಿ ಹೇಳಕ್ಕೆ ನಾವು ಜ್ಞಾನ ಹಂಚಬೇಕಾದ್ರೆ ಹೃದಯನಿಂದ ಹಂಚಬೇಕು, ಹಣ ತಗೋಬಾರ್ದು. ನಿಜವಾಗ್ಲೂ ಇದು ಹೈಲೈಟ್ವಾದಂತ ಏನಂತಾರ್ರಿ ಕಾನ್ಸೆಪ್ಟ್ ಇದು. ಆ ಹಣ ಅದು ನೀನು ಹಣ ತಗೊಂಡ್ರೆ, ನೀನು ಹಣ ತಗೊಂಬವ್ರು ಮಾಸ್ಟರ್ ಆಗಲ್ಲ. ಅದು ಹಣ ತಗೊಂಡು ಹೇಳೋರು ಯಾರ್ರಿ? ಯಾರಾದ್ರೂ ಬರ್ತಾರೆ ಹಣ ಕೊಟ್ರೆ. ನೀನ್ ಸ್ವಲ್ಪ ಸ್ಪೀಚ್ ಮಾಡ್ಬಾಪ ಅಂದ್ರೆ ಬರ್ತಾರೆ. ಆದ್ರೆ ಒಬ್ಬ ಪಿರಮಿಡ್ ಮಾಸ್ಟರ್ ಅನುಭವ ಪೂರ್ವಕವಾಗಿ ತಿಳ್ಕೊಂಡು ಆಚರಣೆ ಮಾಡ್ತಾ ಅವ್ರು ಹೋಗಿ ಆ ಜ್ಞಾನನ ಹೇಳ್ಕೊಡ್ಬೇಕಂದ್ರೆ ಅವ್ರು ಪುಣ್ಯ ಮಾಡ್ಕೊಂಡಿರ್ಲಿ. ಇವತ್ತು ನಿಜವಾಗ್ಲೂ ನಾನ್ ಪುಣ್ಯ ಪಡೆದಿದ್ದೀನಿ. ನನ್ನ ಈ PMC ಅವ್ರು ಕರೆದಿದ್ಕೋಸ್ಕರ ನಾನು ಎಷ್ಟೋ ಮಹಾಭಾಗ್ಯ ಹೊಂದಿದ್ದೀನ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ PMC. ಹಾಗಾಗಿ ನಾವು ಯಾವತ್ತು ಆಶೆ ಪಡಬಾರ್ದು ರೀ. ಓಕೆನಾ? ನೆಕ್ಸ್ಟ್ ಬಂದು ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗಿ ಬದಲಾಯಿಸುವುದು. ನಿಜವಾಗ್ಲೂ ಅದು ಖಂಡಿತ ರೀ ಅದು. ಯಾಕಂದ್ರೆ ಯಾವಾಗಾದ್ರೂ ನಾವು ದೇವಾಲಯಗಳನ್ನ ನಾವು ದೇವಾಲಯಕ್ಕೆ ಹೋಗ್ಬೋದು, ಸಾರ್ ಯಾವತ್ತೂ ನಮ್ಗೆ ಯಾವ್ದಕ್ಕೂ ಅಡ್ಡಿ ಮಾಡಿಲ್ಲ. ಹೋಗಿ ಅಲ್ಲಿ ಹೋಗಿ ಆ ಒಂದು ಎನರ್ಜಿನ ಪಡೀರಿ, ಧ್ಯಾನ ಮಾಡಿ. ಅದಕ್ಕೆ ಹೇಳ್ತಾರ ನೋಡ್ರಿ, ಪುರಾಣವಾದಂತ ಅಂದ್ರೆ ಎಷ್ಟೋ ವರ್ಷಗಳಿಂದ ಇರುವಂತ ದೇವಾಲಯಗಳಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ, ಅದಕ್ಕೆ ಸಾರ್ ಅಲ್ಲೆಲ್ಲ ಕೂಡ ಯಜ್ಞಗಳು ನಡೆಸಿದ್ದಾರೆ. ಶ್ರೀಶೈಲ ಇರ್ಬೋದು, ಶಿರ್ಡಿ ಇರ್ಬೋದು, ಕಾಶಿ ಇರ್ಬೋದು. ಮತ್ತೆ ಇವೆಲ್ಲ ಯಾಕೆ ಇಟ್ಟಿದ್ದಾರೆ ಸಾರ್ ಅಂದ್ರೆ, ಆ ಎನರ್ಜಿಯನ್ನ ಪಡಿಬೇಕು, ಆ ಒಂದು ಇರುತ್ತೆ. ಆದ್ರೆ ಇವಾಗ ಹೊಸವಾಗಿ ನಾನ್ ಕಟ್ಸಿದ್ದೀನಿ, ಪ್ರತಿ ಒಂದು ದೇವಾಲಯಕ್ಕೆ ಗೋಪುರನು ಪಿರಮಿಡ್ ತರನೇ ಇರುತ್ತೆ. ಅಲ್ಲಿಂದ ಆ ಎನರ್ಜಿ. ಇವಾಗ ದೇವಾಲಯಕ್ಕೆ ಹೋದ್ರೆ
ಹೇಳಿದೀನಲ್ರಿ, ಅಲ್ಲಿ ಇರೋ ತನಕ ನಮ್ಗೆ ಅಲ್ಲಿಂದ ಬಂದ್ರೆ ಮತ್ತೆ ಹಾಗೆ ಇರ್ತೀವಿ. ಆದ್ರೆ ಒಂದು ಧ್ಯಾನಕ್ಕೆ ಹೋಗಿದ್ಮೇಲೆನೆ ನಾವು ಬದಲಾವಣೆ ಆಗ್ಬೇಕು ಅಂಬುದು ನಮ್ ಒಳಗಡೆನಿಂದ ಬರುತ್ತೆ. ಹಾಗಾಗಿ ಪ್ರತಿ ದೇವಾಲಯನಲ್ಲಿ ಧ್ಯಾನಗಳು ಇಡ್ಬೇಕು. ಆ ಒಂದು ಎನರ್ಜಿನ ಕನೆಕ್ಟ್ ಆಗ್ತೀವಿ. ಧ್ಯಾನ ಆಗುತ್ತೆ. ಸುಮ್ನೆ ಪ್ರತಿಯೊಂದಕ್ಕೂ ರೀಸನ್ ಇದೆ. 1 ಗಂಟೆ ಹೊಡಿದ್ರೆ ಓಂಕಾರ ಬರುತ್ತೆ. ಅಲ್ಲಿ ನಾವು ಪ್ರದಕ್ಷಿಣೆಗಳು ಹಾಕಿದ್ರೆ ಇರೋ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ಇವೆಲ್ಲ ರೀಸನ್ ಇದಾವೆ. ಆದ್ರೆ ಎಲ್ಲ ಮಾಡ್ಬಿಟ್ಟು ನಾವು ಸುಮ್ನೆ ಕೈ ಹಿಂಗ್ ಮಾಡ್ಕೊಂಡು ನನ್ ತಪ್ಪಿದ್ರೆ ಕ್ಷಮಿಸಪ್ಪ ಅಂತ ಹೇಳಿ ಅವ್ರಿಗೊಂದು ಕೋರಿಕೆಗಳು ಲಿಸ್ಟ್ ಕೊಟ್ಟು ಬಂದ್ಬಿಡ್ತಾ ಇದೀವಿ. ಏನ್ ಪ್ರಯೋಜನ? ಅಷ್ಟು ಎನರ್ಜಿನ ನಾವು ಬಿಟ್ಕೊಂಡ್ ಬರ್ತಾ ಇದೀವಿ. ನಾವ್ ಅನ್ಕೊಂತ ಇದೀವಿ ದೇವಸ್ಥಾನಕ್ಕೆ ಹೋಗಿವಿ, ನಾನೆಲ್ಲ ಹೇಳ್ಕೊಂಡ್ ಬಂದೀನಿ. ಇಲ್ಲ, ನಾವೆಲ್ಲ ಬಿಟ್ಟು ಬರ್ತಾ ಇದೀವಿ ಅಲ್ಲಿ. ನಾವು ತಗೊಂಡ್ ಬರ್ತಾ ಇಲ್ಲ ಅಲ್ಲಿನಿಂದ. ಆ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಯಾವಾಗಾದ್ರೆ ಆ ದೇವಾಲಯ ಧ್ಯಾನಾಲಯ ಆಗುತ್ತೋ ಅವಾಗ ಆ ಎನರ್ಜಿ ನಾವು ತಿಳ್ಕೊಂತೀವಿ. ಗೊತ್ತಾಗುತ್ತೆ ನಮ್ಗೆ ಆ ಎನರ್ಜಿ. ಕಾಲಿಟ್ರೆ ಸಾಕು, ಇಷ್ಟು ಎನರ್ಜಿ ಇದೆ ಅಲ್ಲಪ್ಪ ಈ ದೇವಾಲ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಅಲ್ಲಿ ಧ್ಯಾನ ನಡೆಯುವಾಗ. ಬಳ್ಳಾರಿನಲ್ಲಿ ಪ್ರತಿ ಒಂದು ದೇವಸ್ಥಾನನಲ್ಲಿ ನಡೀತಾ ಇದೆ ರೀ. ಒಬ್ಬೊಬ್ರು ಒಂದೊಂದು ತರ ಮಾಡ್ತಾ ಇದ್ದಾರೆ. ಪೋಟಿ, ಅದೇ ಪತ್ರಿ ಸರ್ ಹೇಳಿದ್ರಲ್ಲ, ನಾನ್ ಮಾಡ್ಬೇಕಂದ್ರೆ ಅದು ಇರ್ಲೇಬೇಕು. ಹಾಗಾಗಿ ಬಳ್ಳಾರಿ ಏವನ್ ಆಗಿದೆ ಅಂದ್ರೆ ಅದೇ ನಾವು ಮಾಡ್ತಾ ಇದೀವಿ. ನಾವು ಸುಮ್ನೆ ಮನೆಗಿದ್ದೀವಲ್ಲ, ನಾವ್ ಏನ್ ಮಾಡ್ಬೇಕು ಅಂಬದ್ ಬರ್ತಾ ಇದೆ ಎಲ್ಲಾರ್ನಲ್ಲಿ. ಅದು ಬರ್ಲೇಬೇಕು. ಅದು ಬಂದ್ರೇನೆ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಸಾರ್ ಹೇಳಿದ ಈ 3 ರತ್ನಗಳು ಅತಿ ಶೀಘ್ರವಾಗಿ ಆಗಕ್ಕೆ ಸಾಧ್ಯ ಆಗ್ತಾನೂ ಇದೆ, ಸಾಧ್ಯವಾಗಿದೆ ಇವಾಗ. ಅದು ಅಷ್ಟು ಪ್ರತಿಯೊಂದು ದೇವಾಲಯನಲ್ಲಿ ಧ್ಯಾನ ಮಾಡಿಸ್ತಾ ಇದ್ದಾರೆ. ಇವಾಗ ಪೂಜಾರಿಗಳೇ ಹೇಳ್ತಿದ್ದಾರೆ, ಅವರೇ ಬಂದು ನಮ್ ದೇವಾಲಯನಲ್ಲಿ ಧ್ಯಾನ ಮಾಡ್ರಪ್ಪ ನೀವು ಅಂತ ಹೇಳ್ತಿದ್ದಾರೆ. ಅದು ನಿಜವಾಗ್ಲೂ ಎಷ್ಟು ಗ್ರೇಟ್ ಅಂದ್ರೆ ಅದೆಲ್ಲ ಇದಾವೆ ಬಳ್ಳಾರಿನಲ್ಲಿ ನಡೀತಾ ಇದೆ. ಹಾಗಾಗಿ ಸಾರ್ ಹೇಳಿದ್ದು ಅಕ್ಷರ ಸತ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅವರ ಒಂದು ದೈನಂದಿನದಿಂದ ಜೀವನದ ಸಮಸ್ಯೆಗಳನ್ನ ಅವರು ತಮ್ಮ ಸ್ವಂತ ಧ್ಯಾನ ಶಕ್ತಿಯಿಂದ ಪರಿಷ್ಕರಿಸ್ಕೋವುದು ಅಂದ್ರೆ ಪರಿಷ್ಕಾರ ಮಾಡ್ಕೋಬೇಕು. ನನ್ನ ಜೀವನಕ್ಕೆ ನಾನು ಹೇಳಿದಿನಲ್ಲ, ನನ್ನ ಜೀವನಕ್ಕೆ ಯಾರು ಕಾರಣ ಅಲ್ಲ. ನನ್ನ ಸಮಸ್ಯೆಗಳಿಗೆ ನಾನೇ ಪರಿಷ್ಕರಿಸ್ಕೋಬಹುದು ಬೇಕು. ತಂದೆ ತಾಯಿ ಅಲ್ಲ, ಗಂಡ ಹೆಂಡತಿ ಅಲ್ಲ, ಮಕ್ಕಳು ಅಲ್ಲ, ದೇವ್ರುನು ಅಲ್ಲ ರೀ. ನಾನ್ ತಗೊಂಡ್ ಬಂದಿದ್ದ ಸಮಸ್ಯೆ ನನ್ನ ಗತ ಜನ್ಮನಲ್ಲಿ ನಾನು ಏನೇನು ಮಾಡ್ಕೊಂಡಿದ್ದೀನೋ ಅದನ್ನೇ ತಗೊಂಡ್ ಬಂದಿರ್ತೀನಿ. ಅದನ್ನ ನಾನೇ ಸಾಲ್ವ್ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ನಿನ್ನ ಹತ್ರ ಆ ಸಮಸ್ಯೆ ಬಂದಿದೆ ಅಂದ್ರೆ ಆ ಸಮಸ್ಯೆಗೆ ಪರಿಷ್ಕಾರನು ನಿನ್ನೊಳಗಡೆ ಇದೆ. ಇಲ್ಲಂದ್ರೆ ಅದು ನಿನ್ನ ಹತ್ರ ಬರಲ್ಲ ಅಂತ ಹೇಳ್ತಿರ್ತಾರೆ. ನಿನ್ ಕೆಪಾಸಿಟಿ ಇದೆ ಬಿಡು, ಅದಕ್ಕೆ ಅದು ಬಂದಿದೆ, ಹೋಗಿ ಏನ್ ಮಾಡಲ್ಲ ಅದಕ್ಕೆ ಅಂತ ಹೇಳಿ ನಗ್ತಾ ಇರ್ತಾರೆ. ಅಂದ್ರೆ ಅದಕ್ಕೆ ಯಾವ ತರ ಪರಿಷ್ಕಾರ ಇರುತ್ತೆ? ಅದಕ್ಕೆ ಆತ್ಮಸ್ಥೈರ್ಯ ಬೇಕು. ಆ ಒಂದು ಸಮಸ್ಯೆನ ನಾವು ಎದುರಿಸ್ಕೋಬೇಕಂದ್ರೆ ಆತ್ಮಸ್ಥೈರ್ಯ ಬೇಕು ನಮ್ಗೆ. ಆತ್ಮಸ್ಥೈರ್ಯ ಬೇಕು, ಅದಕ್ ತಕ್ಕಂತ ಜ್ಞಾನ ಇರ್ಬೇಕು. ಈ ಸಮಸ್ಯೆ ಬಂದಿದೆ, ಈ ಸಮಸ್ಯೆನಿಂದ ನಾನ್ ಹೆಂಗಪ್ಪ ಹೊರಗಡೆ ಬರ್ಲಿ? ಇನ್ನೊಂದ್ ನೋಡ್ರಿ, ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಸ್ವಲ್ಪ ಜನ ಹೆದರ್ಕೊಂಡ್ಬಿಟ್ಟು ಏನೇನೋ ಮಾಡ್ಕೊಂತಾರೆ. ಆದ್ರೆ ಯಾವಾಗಾದ್ರೆ ಧ್ಯಾನ ಎಂಬ ಅಸ್ತ್ರ ಇರುತ್ತೋ ನಮ್ಮ ಹತ್ರ, ಎಂತ ಸಮಸ್ಯೆಗಳಿಗೆ ಕೂಡ ಹೌದು ಇದು ನಾನ್ ಮಾಡ್ಕೊಂಡಿದ್ದೆ, ಆದ್ರೆ ಇದು ಶಾಶ್ವತ ಅಲ್ಲ, ಇದಕ್ಕೂ ಪರಿಹಾರ ಇರುತ್ತೆ, ಆ ಪರಿಹಾರನ ನಾನು ಕಂಡಿಡಿಬೇಕು ಅಂತೇಳಿ ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆಗೆ ತಕ್ಕಂತೆ ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ರೆ ಅದಕ್ಕೆ ಸಮಸ್ಯೆಗೆ ನಾವು ಆ ಒಂದು ದಾರಿ ತೋರಿಸುತ್ತೇರಿ. ಅಂದ್ರೆ ನಮ್ ಒಳಗಡೆ ಇರೋ ಬುದ್ಧಿ ವಿಕಸಿತ ಆಗುತ್ತೆ. ಇನ್ನ ಜಾಸ್ತಿ ಆಗಿ ಬುದ್ಧಿ ಕೆಲಸ ಮಾಡುತ್ತೆ. ನೀನ್ ಯಾವ ತರ ಹೋದ್ರೆ ಆ ಸಮಸ್ಯೆದಿಂದ ಹೊರಗಡೆ ಬರ್ತೀಯಾ ಅಂಬದನ್ನ ಅದು ದಾರಿ ತೋರಿಸುತ್ತೆ. ಅದಕ್ಕೆ ನಮ್ಮ ಜೀವನಕ್ಕೆ ನಾವೇ ಧ್ಯಾನದಿಂದ ಪರಿಷ್ಕರಿಸ್ಕೋಬಹುದು. ನಿಜ ತಾನೆ? ಒಬ್ಬರ ಮೇಲೆ ಅಂದ್ರೆ ನಾವು ದೇವ್ರಿಗೂ ಬಿಡಲ್ಲ, ದೇವ್ರಿಗೂ ಬೈತಿರ್ತೀವಿ. ಎಂತ ಒಂದು ಮಾಡ್ಬಿಟ್ಟಿದ್ದಾರೆ, ಇವೆಲ್ಲ ತಪ್ಪು. ನಿನ್ನ ಜೀವನಕ್ಕೆ ನೀನೇ ಕಾರಣ ಎಂಬುದನ್ನ ಸಾರ್ ಅದ್ಭುತವಾಗಿ ಹೇಳಿದ್ದಾರೆ. ಇನ್ನೊಂದು, ಸಾಮಾನ್ಯ ಗಳಲ್ಲಿ ಇರುತ್ತಾ ಉತ್ತಮವಾದಂತ ಸಂಸಾರಿಕ ಜೀವನವನ್ನ ನಡೆಸುವುದು ಅಲ್ವಾ? ಸಾರು ಯಾವ ತರ ಹೇಳಿದಾರೆ ನೋಡ್ರಿ, ನೀನ್ ಅದೇ ತರ ಇರ್ಬೇಕು, ನೀನ್ ಇದೇ ತರ ಇರ್ಬೇಕು. ನೀನ್ ರೆಗ್ಯುಲರ್ ಆಗಿ ಯಾವ ತರ ನಿನ್ನ ಒಂದು ಸಂಸಾರನಲ್ಲಿ ಇರ್ತೀಯೋ ಅವೆಲ್ಲ ಕುಟುಂಬ ಧರ್ಮ ಎಲ್ಲ ಮಾಡ್ಕೊಂತ ನಿನ್ನ ಜೀವನನಲ್ಲಿ
ಒಂದು ಅಂದ್ರೆ ನಾವೇನ್ ಅನ್ಕೊಂತಿರ್ತೀವಿ, ನಾನ್ ದೊಡ್ಡ ಮನೆಯಿಂದ ಬಂದಿನಪ್ಪ, ನಾನೊಂದು ಶೌಕಾರ ಮನೆಯಲ್ಲಿ ಹುಟ್ಟು ಇಲ್ಲಿ ದೊಡ್ಡ ಮನೆಯಲ್ಲಿ ಹುಟ್ಟು ಇಲ್ಲಿ ಬಂದಿದ್ದೀನಿ. ಅಲ್ಲ, ನಿನ್ನ ಒಂದು ಕುಟುಂಬ ಧರ್ಮನಲ್ಲಿ ನೀನು ಎಲ್ಲಿರ್ತೀಯೋ ಅಲ್ಲಿ ಅಲ್ಲಿ ಸಾಮಾನ್ಯವಾಗಿ ಅಂದ್ರೆ ಎಲ್ಲ ಬಿಟ್ಕೊಂಡಲ್ಲ, ನೀನ್ ಎಲ್ಲಿರ್ತೀಯೋ ಅಲ್ಲಿ ಅಡ್ಜಸ್ಟ್ ಆಗಿ, ಅದು ಉನ್ನತವಾಗಿರ್ಬೋದು, ಇಲ್ಲಕ್ಕಿಲ್ಲಂಗಿರ್ಬೋದು, ಮಿಡಿಲ್ ನಲ್ಲಿನೂ ಇರ್ಬೋದು. ಯಾವ್ದಲ್ಲಿ ಇರ್ತೀಯೋ ಅದನ್ನ ತೃಪ್ತಿಯಾಗಿ ಅನುಭವಿಸು. ಅದನ್ನ ತೃಪ್ತಿಯಾಗಿ ಅನುಭವಿಸ್ತಾ ನೀನು ಮಾಡದನ್ನ ಮಾಡಿದ್ರೆ ನಿನ್ಗೆ ಬರೋದನ್ನ ಖಂಡಿತ ಬಂದೇ ಬರುತ್ತೆ. ನಿನ್ನ ಜೀವನದಲ್ಲಿ ಇರುತ್ತೆ ಅದು. ಹೇಳ್ತಿರ್ತಾರೆ ನೋಡಿ, ಸಾಮಾನ್ಯವಾಗಿದ್ರಪ್ಪ ಅವರು, ಇವಾಗ ಹೆಂಗಾಗಿದ್ದಾರೆ ಅವರು ಅಂತ ಹೇಳ್ತಿರ್ತಾರೆ. ಯಾವಾಗ ಯಾವ ತರ ಆ ತರ ಆಗುತ್ತೆ ಅಂದ್ರೆ, ನೀನು ಮಾಡೋದನ್ನ ಮಾಡು, చేసేది చేస్తే వచ్చేది తప్పకుండా వస్తుంది, పొందవలసింది పొందే పొందుతావు ಅಂತೇಳಿ ಗುರುಗಳು ಹೇಳ್ತಾರೆ. ಹೌದಲ್ವಾ? ನಾವು ಮಾಡೋದನ್ನ ಮಾಡ್ತಾ ಇಲ್ಲ, ನಾವು ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಆದ್ರೆ ನಮ್ ಕುಟುಂಬ ಧರ್ಮನ ಇಲ್ಲಿ ಪತ್ರಿಸಾರಿ ಇನ್ನೊಂದು ಹೇಳಿದ್ದಾರೆ, ನೀನ್ ಧ್ಯಾನ ಮಾಡ್ಬೇಕಂದ್ರೆ ಮನೆ ಬಿಟ್ಕೊಂಡು ಹೋಗೋದು ಕೆಲ್ಸ ಇಲ್ಲ, ಮಕ್ಕಳನ್ನ ಬಿಟ್ಟು ಹೋಗೋದು ಕೆಲ್ಸ ಇಲ್ಲ, ಕುಟುಂಬನ ತ್ಯಜಿಸಿ ಹೋಗೋದು ಅಸಲೇ ಅದು ಇನ್ನೂ ತಪ್ಪು ಅಂತ ಹೇಳಿದ್ದಾರೆ. ಕಷ್ಟ ಸುಖ ಏನಾದ್ರೂ ಕೂಡ ನೀನು ಸಂಸಾರನಲ್ಲಿ ಇದ್ದೇ ನಿರ್ವಾಣ ಹೊಂದ್ಬೇಕು. ಇದು ಹೇಳ್ಬಿಟ್ಟು ನಿಜವಾಗ್ಲೂ ಮಹಿಳೆಯರಿಗೆಲ್ಲರಿಗೂ ಒಂದು ಅದ್ಭುತವಾದ ಕೊಡುಗೆ ಕೊಟ್ಬಿಟ್ಟಿದ್ದಾರೆ ಸಾರ್. ನಿಜವಾಗ್ಲೂ ರೀ, ಇದಂತೂ ಸಂಸಾರನಲ್ಲಿ ನಿರ್ವಾಣ ಅಂದ್ರೆ ನಮ್ ಒಳಗಡೆ ಇರೋ ಶಕ್ತಿನ ಹೊರಗಡೆ ತೆಗಿದಾರ ಅವರು. ಇಲ್ಲಂದ್ರೆ ನಾವು ಅಯ್ಯೋ ಎಲ್ಲಿ ಹೋಗಕ್ಕ ಆಗಲ್ಲ ಅದು ಇದು ಅನ್ಕೊಂತಿದ್ವಿ. ನೀನ್ ಒಳಗಡೆ ಇದೆ ಅದು ಅಂದ್ರೆ ನೋಡ್ರಿ ಸಾರ್ ಯಾವ ತರ ಕೊಟ್ಟಿದಾರ, ಒಂದೊಂದೊಂದೊಂದು ಆಣಿ ಮುತ್ತುರಿ. ನಿನ್ ಒಳಗಡೆ ಇರೋ ಆ ಶಕ್ತಿನ ತೆಗಿ. ನಿನ್ ಸಂಸಾರ ಅಂದ್ರೆ ನಿನ್ ಕೈನಲ್ಲಿ ಇದೆ ನಿನ್ ಸಂಸಾರ. ಅದನ್ನ ನೋಡಿ ನೀನ್ ಎಲ್ಲ ಸರಿ ಮಾಡ್ಕೊಂಬ ಕೆಪಾಸಿಟಿ ನಿನ್ ಒಳಗಡೆ ಇದೆ. ಯಾವಾಗ ಬರುತ್ತೆ ಅದು? ಧ್ಯಾನ ಮಾಡು, ನಿನ್ ಒಳಗಡೆ ಇರೋ ಶಕ್ತಿನ ಹೊರಗಡೆ ತೆಗಿ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಒಬ್ಬೊಬ್ಬರು ನೋಡ್ರಿ ಎಷ್ಟು ಜ್ಞಾನ ಇರುತ್ತೆ. ನಮ್ ಪಿರಮಿಡ್ ಮಾಸ್ಟರ್ಗಳನ್ನಲ್ಲೇ ಇದ್ದಾರೆ. ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಅವ್ರನ್ನ ನೋಡಿದ್ರೆ ಸುಮ್ಮನೆ ಕೇಳ್ತಾ ಇರ್ತೀನಿ. ಯಾರೋ ಗುರುಗಳು ಆ ಪೀಠ ಹಾಕೊಂಡು ಹಾರಗಳು ಹಾಕೊಂಡು ಎಷ್ಟೆಷ್ಟು ಜ್ಞಾನ ಹೇಳ್ತಾ ಪಾದೆ ಪೂಜೆಗಳು ಮಾಡಿಸ್ಕೊಂತಿರ್ತಾರಲ್ಲಪ್ಪ. ಇವು ನಮ್ ಪಿರಮಿಡ್ ಮಾಸ್ಟರ್ಗಳ ಮುಂದೆ ಅಂದ್ರೆ ಯಾರಿಗೂ ನಾನು ತಪ್ಪಂತ ಹೇಳ್ತಾ ಇಲ್ಲ ರೀ, ಇಲ್ಲಿ ತಪ್ಪಂತ ಹೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಗೃಹಿಣಿ ಮನೆಯಲ್ಲಿ ಕುಟುಂಬ ಧರ್ಮ ಮಾಡ್ಕೊಂತ ಅದ್ಭುತವಾದ ಜ್ಞಾನನ ಹೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ ಸಾರ್ ಅದಕ್ಕೆ ಹೇಳ್ತಾರೆ, ಪ್ರತಿ ಒಬ್ಬರಲ್ಲಿ ಆತ್ಮ ದರ್ಶನ ಮಾಡ್ಕೊ ನೀನು, ಆ ಒಳಗಡೆ ಇರೋ ದೈವತ್ವನ ನೋಡ್ ನೀನು ಅಂತ ಹೇಳ್ತಿರ್ತಾರಲ್ವಾ. ಆ ದೈವತ್ವನ ನಾನ್ ನೋಡ್ತಿರ್ತೀನಿ. ಏನಪ್ಪಾ ಇವರು, ಯಾರಿಗೂ ಸಾಟಿನೇ ಇಲ್ಲ ಇವರು ಅಂತ ಆನಂದ. ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಆ ಜ್ಞಾನ ಹೇಳ್ತಾ ಇದ್ರೆ ಒಬ್ರಿಗೆ ಮಿಂಚಿದ ಒಬ್ಬರು ಇದ್ದಾರ್ರಿ. ಯೂಟ್ಯೂಬ್ ಆನ್ ಮಾಡ್ಕೊಂಡು PMC ಕನ್ನಡ ಅಂತ ಹೊಡೀರಿ, ನೀವು ನೋಡ್ತಾ ಇದ್ರೆ ಯಾ ಗುರುಗಳು ಬೇಕಾಗಿಲ್ಲ, ಅಷ್ಟು ಜ್ಞಾನ ಕೊಡ್ತಾ ಇದ್ದಾರೆ ನಮ್ ಪಿರಮಿಡ್ ಮಾಸ್ಟರ್ಗಳು. ಅಂದ್ರೆ ಎಷ್ಟು ಆನಂದ ಅನ್ನಿಸೋ ವಿಷಯ ಇದು. ಒಬ್ಬ ಸಾಮಾನ್ಯರು ನನ್ಗೇನು ಗೊತ್ತಿಲ್ಲ ರೀ ಅಂತಾರೆ, ಅಂದ್ರೆ ಅವರು ಸಾಮಾನ್ಯವಾದ ಜೀವನ ಮಾಡ್ತಾ ಅದಕ್ಕೆ ಹೇಳ್ತಾರೆ ಸಾರ್ ಎಷ್ಟು ಜ್ಞಾನ ಇರುತ್ತೆ ಅವ್ರಿಗೆ. ನಾವ್ ಅದಕ್ಕೆ ಹೇಳ್ತಾರೆ, ಯಾರ್ನಲ್ಲಿ ಏನ್ ಒಂದು ಹೇಳ್ತಾರೆ ನೋಡ್ರಿ ಗಾದಿ, ಏ ಪುಟ್ಟಲ್ಲಿ ಏ ಪಾಮುಂದ ಅಂತ ಹೇಳ್ತಿರ್ತಾನೆ. ಅಂದ್ರೆ ಯಾವ ಹೊತ್ತಿನಲ್ಲಿ ಯಾವ ಹಾವು ಇರುತ್ತೋ ಅದಕ್ಕೆ ಯಾರನ್ನ ಕೀಳಾಗಿ ನೋಡ್ಬಾರ್ದು ಅಂತೇಳಿ ಸಾಮಾನ್ಯವಾದ ಜೀವನ ನಡೆಸ್ತಾನೆ ಅವ್ರು ಉನ್ನತವಾದಂತ ಸಂಸಾರನಲ್ಲಿ ಅವ್ರಿದ್ದು ಆ ಸಂಸಾರನ ಉದ್ಧಾರ ಮಾಡ್ಕೋಬಹುದು ಅಂತ ಹೇಳಿ. ಅದ್ಭುತ ಅಲ್ವಾ ಇದು ಕೂಡ? ನಿಜವಾಗ್ಲದು. ನೆಕ್ಸ್ಟ್ ಬಂದು, ಪ್ರತಿ ಪಟ್ಟಣದಲ್ಲಿಯೂ ಪ್ರತಿ ಗ್ರಾಮದಲ್ಲಿಯೂ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನ ಸ್ಥಾಪಿಸುವುದು. ನಿಜವಾಗ್ಲೂ ಇದೆಲ್ಲ ಕೇಳ್ತಾ ಇದ್ರೆ ಇವಾಗ ನೀವೆಲ್ಲ ಕೇಳ್ತಿದ್ದೀರಾ ಇಲ್ಲಿ, ನಿಮ್ಗ ಅನಿಸುತ್ತಲ್ವಾ ನಮ್ಮೂರಿನಲ್ಲಿ ಒಂದ್ ಪಿರಮಿಡ್ ಬರ್ಬೇಕಪ್ಪ. ಹಳ್ಳಿನಲ್ಲಿ ರೀ ಒಬ್ರು ಇದಾರೆ, ಹಳ್ಳಿನಲ್ಲಿ ಅವರು ಹೊಲನಲ್ಲಿ ಪಿರಮಿಡ್ ಹಾಕೊಂಬಕ್ಕೆ ಇಲ್ಲ ಅಂತೇಳಿ ಅವ್ರು ಯಾವ ತರ ಹಾಕೊಂಡಿದ್ದಾರೆ ಗೊತ್ತಾ ರೀ? ಪಿರಮಿಡ್ ಸ್ಟ್ರಕ್ಚರ್ ಪಿರಮಿಡ್ ಸೈಜೇ ಇದೆ ಅದು. ಹೊಲನಲ್ಲಿ ಅವ್ರು ಕಟ್ಕೊಂತಾರೆ ನೋಡ್ರಿ, ಮೇಲೆ ಏರಿ ಅದನ್ನ ಓಡ್ಸಕ್ಕೆ ಪಕ್ಷಿಗಳನ್ನು ಓಡ್ಸಕ್ಕೆ ಅದೇ ತರ ಪಿರಮಿಡ್ ಕಟ್ಕೊಂಡಿದ್ದಾರೆ ನೋಡಿ. ಅವ್ರ ಸಂಕಲ್ಪಕ್ಕೆ ನೇಚರ್ ಎಷ್ಟು ಹೆಲ್ಪ್ ಮಾಡಿ ಅವ್ರಿಗೆ ಹೊಲ ಚೆನ್ನಾಗಿ ಬೆಳೆದು ಬಂದಿದೆ. ಅವರು ಚಿಕ್ಕ ಪಿರಮಿಡ್ ಕಟ್ಸ್ಕೊಂಡಾರೆ 7x7. ಅಂದ್ರೆ ಆ ಪಿರಮಿಡ್ ಶಕ್ತಿಯನ್ನ ತಿಳ್ಕೋಬೇಕು ನಾವು. ಅದಕ್ಕೆ ಆ ಪಿರಮಿಡ್ ಎಲ್ಲಿ ಪಿರಮಿಡ್ ಇರುತ್ತೋ
ಆ ಏರಿಯಾ ಎಲ್ಲ ಪಾಸಿಟಿವ್ ಇರುತ್ತೆ ರೀ. ಇದು ಬಳ್ಳಾರಿನಲ್ಲಿ ತುಂಬಾ ಹತ್ರ ನಡೆದಿದೆ. ಆ ಪಿರಮಿಡ್ ಆ ಏರಿಯಾನಲ್ಲಿ ಬಂದಿದೆ ಅಂದ್ರೆ ಅಷ್ಟಕ್ ಮುಂಚಿನಲ್ಲಿ ಇರೋ ಅಲ್ಲಿ ಆ ಸಮಸ್ಯೆಗಳು, ಜಗಳಗಳು, ಆ ಡ್ರಿಂಕ್ ಮಾಡಿ ಇರುವಂತ ಆ ಪ್ರದೇಶ ಎಲ್ಲ ಸ್ವಚ್ಛವಾಗಿದ್ ಬಿಟ್ಟಿದೆ ಅಲ್ಲಿ. ಇಲ್ಲಂದ್ರೆ ಅಲ್ಲಿ ಎಷ್ಟು ಜಗಳಗಳು ಆಗ್ತಿದ್ವಂತೆ. ಅಂದ್ರೆ ಎಲ್ಲ ಹೊಡೆದಾಟಗಳು ಆಗ್ತಿದ್ವಂತೆ ಆ ಏರಿಯಾನಲ್ಲಿ. ಯಾವಾಗ ಅಲ್ಲಿ ಪಿರಮಿಡ್ ಬಂದಿದ್ದು, ಮತ್ತೆ ಅದೇನ್ ದೊಡ್ಡ ಪಿರಮಿಡ್ ಅಲ್ಲ ರೀ. ಪಿರಮಿಡ್ ದೊಡ್ಡದ ಚಿಕ್ಕದ ಅಂತ ಅಲ್ಲ. ಸ್ಟ್ರೆಚರ್ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಅದ್ಭುತವಾದ ಶಕ್ತಿ ತುಂಬಿಕೊಂಡಿರುತ್ತೆ ಅದರಲ್ಲಿ. ಅದು 11/11 ರೀ ಅದು. ಅಷ್ಟೇ ಚಿಕ್ಕ ಪಿರಮಿಡ್. ಆ ಪಿರಮಿಡ್ ಕಟ್ಸ್ಕೊಂಡಿದ್ದಾರೆ ರೂಫ್ ಟಾಪ್ ಪಿರಮಿಡ್. ಆ ಏರಿಯಾ ಎಲ್ಲ ಇಲ್ಲಿದ್ರೆ ಯಾವಾಗ್ ನೋಡಿದ್ರೆ ಜಗಳಗಳು ಓಣಿನಲ್ಲಿ. ಯಾವಾಗ್ ನೋಡಿದ್ರೆ ಕಿರುಚಾಟ. ಯಾವಾಗ್ ನೋಡಿದ್ರೆ ಹುಡುಗರು ಏನೋ ಒಂದು ಮಾಡ್ತಿದ್ರಲ್ಲಿ. ಇವಾಗ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಅದಕ್ಕೆ ಸರ್ ಹೇಳ್ತಾರೆ, ಪ್ರತಿ ಒಂದು ಹಳ್ಳಿನಲ್ಲಿ ಪಿರಮಿಡ್ ಬರ್ಬೇಕು, ಪ್ರತಿ ಒಂದು ಸಿಟಿನಲ್ಲಿ ಪಿರಮಿಡ್ ಬರ್ಬೇಕು. ಪಿರಮಿಡ್ ಜಗತ್ ಆಗ್ಬೇಕು ಅಲ್ವಾ ರೀ? ಇವಾಗೇನ್ರಿ ಪಿರಮಿಡ್ ಇದ್ರೇನೆ ಮನೆ. ಇವಾಗ ರೂಫ್ ಟಾಪ್ ಪಿರಮಿಡ್ಗಳು ಬರ್ತಿದಾವ. ಪಿರಮಿಡ್ ಹೌಸ್ ಅಂತೆ ಬರ್ತಾ ಇದೆ. ಆ ರೂಫ್ ಬದಲ್ ಪಿರಮಿಡ್ ಹಾಕೊಂಡ್ ಬಿಡದೆ ಅಲ್ವಾ? ಪಿರಮಿಡ್ ಇದ್ರೆ ಸಾಕು ಮನೆಗೆ. ಆ ಎನರ್ಜಿ ಬೇರೆ ಇರುತ್ತೆ. ಹಾಗಾಗಿ ಪಿರಮಿಡ್ಗಳನ್ನ ಪ್ರತಿ ಒಬ್ರು ನಾವು ಏನು ತಗೊಂಡೋಗಲ್ಲ ಹೋಗುವಾಗ. ನಮ್ ಸ್ಥಳಗಳು ಇಷ್ಟಿಷ್ಟು ಇರ್ತಾವ. ಬಳ್ಳಾರಿನಲ್ಲಿ ಎಷ್ಟೋ ಜನ ಆ ತರ ಸ್ಥಳಗಳನ್ನ ಡೊನೇಟ್ ಮಾಡಿದ್ದಾರೆ, ದಾನ ಮಾಡಿದ್ದಾರೆ. ಹಾಗೆ ನಿಮ್ ಏರಿಯಾನಲ್ಲಿ ಇಲ್ಲಂದ್ರೆ, ನೀವು ಚೆನ್ನಾಗಿರೋರಿದ್ರೆ, ಚೆನ್ನಾಗಿ ಸ್ಥಳಗಳು ಇದಾವಂದ್ರೆ ಸ್ವಲ್ಪ ಚಿಕ್ಕದು ಪ್ಲೇಸ್ ಕೊಟ್ಬಿಡಿ. ನಿಮ್ಗೆ ಎಷ್ಟು ಪುಣ್ಯ ಬರುತ್ತಂದ್ರೆ ಈ ಕಡೆ ಹೇಳುತ್ತಾರ, ಆ ಕಡೆ ಹೇಳುತ್ತಾರ, ಉದ್ಧಾರ ಆಗುತ್ತೆ ಅಂತ್ರಿ. ಇದಕ್ಕನ್ನ ಬೇಕಾ? ಎಷ್ಟು ಹೋಮಗಳು ಮಾಡಿದ್ರು, ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಸಿಗಕ್ಕಿಲ್ಲಂಗಿರುವಂತಹ ಪುಣ್ಯ ಒಂದು ಪಿರಮಿಡ್ಗೆ ಧ್ಯಾನ ಮಾಡಿದ್ರೆ ಬರುತ್ತೆ ಅಂತೀರಿ. ಮತ್ತೆ ಅಷ್ಟು ಪುಣ್ಯ ಆ ಬರ್ಬೇಕಾದ್ರೆ ಕೂಡ ಅರ್ಹತೆ ಇರ್ಬೇಕಲ್ವಾ? ಅದನ್ನ ನಾವೇ ಯಾಕೆ ತಗೋಬಾರ್ದು? ಹೌದಲ್ವಾ? ಹಾಗೆ ನಿಮ್ಮ ಸ್ಥಳನಲ್ಲಿ ಪಿರಮಿಡ್ ಇಲ್ಲ ಅಂದ್ರೆ ಯಾರೋ ಒಬ್ರನ್ನ ಸಹಾಯ ಕೇಳಿ ಮಾಡಿ, ಪಿರಮಿಡ್ಗಳಿಗೆ ಕಲೆಕ್ಷನ್ ಮಾಡಿ ಸಹಾಯ ಮಾಡ್ರಿ. ಅದಕ್ಕೆ ಏನನ್ನ ಬೇಕಾದ್ರೂ ಕೂಡ ಮಾಡಿ. ಅದನ್ನಲ್ಲಿ ಹೆಂಗಿರುತ್ತೆ ಅಂದ್ರೆ ನಿಜವಾಗ್ಲೂ ರೀ, ಕೊಡೋ ಕೈ ಆಗುತ್ತೆ, ಬೇಡೋ ಕೈ ಹೋಗಿ ಕೊಡೋ ಕೈ ಆಗುತ್ತೆ ಆ ಕಲೆಕ್ಷನ್ಗಳು ಮಾಡಿದ್ರೆ. ಇದೆಲ್ಲ ನಾನು ಅನುಭವಗಳಿಂದ ಹೇಳ್ತಾ ಇದ್ದೀನ್ರಿ. ನೀವು ಆ ತರ ಮಾಡ್ಕೊಳ್ಳಿ. ಪಿರಮಿಡ್ಗಳು ಬರ್ಲೇಬೇಕು ಪ್ರತಿ ಒಂದು ಊರಿಗೂನು. ನಮ್ಮ ಒಂದು ಧ್ಯಾನಾನುಭವಗಳನ್ನ, ಇತರ ಆಧ್ಯಾತ್ಮಿಕ ವಿಶೇಷಗಳನ್ನ ಪುಸ್ತಕಗಳ ರೂಪದಲ್ಲಿ ಮುದ್ರಿಸುವುದು. ಅಂದ್ರೆ ಸಾರ್ ಹೇಳ್ತಿದ್ರು, ಪ್ರತಿ ಒಬ್ರಿಗೂ ಹೇಳ್ತಿದ್ರು ರೀ, ನಿನ್ನ ಅನುಭವನ ಒಂದು ಪುಸ್ತಕ ಮಾಡು, ಒಂದು ಪುಸ್ತಕ ಬರಿ ಅಂತೇಳಿ. ಯಾಕಂದ್ರೆ ಇವಾಗ ನಂದೇ ಎಷ್ಟೋ ಜನ ಇದಾರೆ. ನಂದು ಹೇಳ್ತಾ ಇಲ್ಲ ನಾನು. ಎಷ್ಟೋ ಜನ ಎಷ್ಟೋದಿಂದ ಪಾರಾಗಿದ್ದಾರೆ. ಸಾಯ್ತಾರೆ ಅನ್ನೋರು ಕೂಡ ಇವತ್ತು ಇದಾರೆ. ಆ ಭೂತಾಯಿಗೆ ಗೊತ್ತಿರುತ್ತೆ ಅವ್ರ ಅವಶ್ಯಕತೆ ಇನ್ನ ಇದೆ ಅಂತೇಳಿ. ಆದ್ರೆ ಅವ್ರಿಗೆ ಆ ಮೂಲ ಆ ಒಂದು ಗೊತ್ತಾಗ್ಬೇಕಲ್ರಿ? ಅವಾಗ ಈ ಧ್ಯಾನ ಸಿಕ್ಕಿರುತ್ತೆ ಅವ್ರಿಗೆ. ಅವ್ರು ಯಾವ ತರ ಧ್ಯಾನ ಮಾಡಿದ್ದಾರೆ ಇಂಥವ್ರನ್ನ ಎಷ್ಟೋ ಜನನ ನಾನ್ ನೋಡಿದೀನ್ರಿ. ರಾಜಮ ಹ್ಮ್ ರಾಜಮಂಡ್ರಿ ಅಲ್ಲ, ಕಡಪ ಹತ್ತ ಇದ್ದೆ. ಆ ಸಾರಿ, ಹೆಸರು ಬರ್ತಾ ಇಲ್ಲ, ಬಾಯಾಗಿದೆ. ಜಂಗಮಯ್ಯ ಸಾರ್ ಅಂತ ಹೇಳಿ. ಅವ್ರಿಗೆ ಎಷ್ಟು ರೋಗಗಳಂದ್ರೆ ಆ ಅಷ್ಟು 3 ಡೇ ವರ್ಕ್‌ಶಾಪ್ ಇಟ್ಟಿದ್ರು ಅಮ್ಮ ಶಕ್ತಿನಲ್ಲಿ ಅವರು. ಅವರು ಕಡಪ ಹತ್ರ ಇದೆ ರೀ. ಒಳಗಡೆ ಇದೆ, ಹೆಸರು ಬರ್ತಾ ಇಲ್ಲ. ನಾನು ಹೋಗಿದ್ದೆ ಕ್ಲಾಸ್‌ಗೆ. ಅವ್ರು ಇನ್ನೇನ್ ಸಾಯ್ತಾರ ಅಂತೇಳಿ ಅವ್ರ ಮಕ್ಕಳ್ ನೋಡಿ ಎಷ್ಟು ಸಂಪಾದನೆ ಮಾಡಿದ್ರೇನು, ಎಷ್ಟು ದುಡಿದಿದ್ರೇನು ಇನ್ನ ಸಾಯ್ತಾರಂದ್ರೆ ಎಂತವ್ರು ಕೂಡ ಮನೆಯಲ್ಲಿ ಇಟ್ಕೊಂಬಲ್ರಿ. ಹೊರಗಡೆ ಹಾಕಿದ್ರಂತೆ ರೀ. ಎಲ್ಲಾ ಫೇಲ್ಯೂರ್ ಅವ್ರ ಒಳಗಡೆ. ಪ್ರತಿ ಒಂದು ಅವಯವಗಳು ಫೇಲ್ಯೂರ್ ಆಗಿತ್ತಂತ್ರಿ. ಆದ್ರೆ ಅವ್ರು ಧ್ಯಾನ ಮಾಡಿ, ಧ್ಯಾನದಿಂದ ಒಂದು ಜ್ಞಾನ ತಗೊಂಡು ಯಾವ ತರ ಗೈಡ್ ಮಾಡಿದೆ ಅಂತೆ ಅವ್ರಿಗೆ ಆ ದೇಹ. ಈ ತರ ತಗೋ ಆಹಾರ, ಈ ತರ ಇರು ನೀನು ಅಂತೇಳಿ. ಅವ್ರು ಇವಾಗ ಹೆಂಗಿದ್ದಾರೆ ಅಂದ್ರೆ, ಎಷ್ಟು ಯಂಗ್ ಆಗಿದ್ದಾರೆ ಅಂದ್ರೆ ಅಷ್ಟು ಶಕ್ತಿ ಅವರು. ಊಟ ಮಾಡಲ್ಲ, ಎಲ್ಲ ಆರ್ಗಾನಿಕ್ ತಗೊಂತಾರೆ. ಅಂದ್ರೆ ಸಾರೇ ಹೇಳಿದ್ರಂತೆ ರೀ ಒಂದ್ಸಾರಿ. ಯಾ ಎಂದಕ ಯಾನು ಅಂದ್ರೆ ಅಷ್ಟು ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದಾರೆ ಅವರು. ಇನ್ನ ಸಾಯ್ತಾರ. ಅವ್ರಿಗೆ ಅಲ್ಲಿ ಆ ಡಾಕ್ಟರ್ಸೇ ಫಾಲೋ ಮಾಡ್ತಾರ್ರಿ ಅವ್ರಿಗೆ. ಅವರೇ ಒಂದು ಡಾಕ್ಟರ್ ಆಗ್ಬಿಟ್ಟಾರೆ. ಪತ್ರಿ ಸರ್ ಅದಕ್ಕೆ ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ಗಳೆಲ್ಲಾರು ಸೈಂಟಿಸ್ಟ್‌ಗಳು, ಡಾಕ್ಟರ್‌ಗಳು ಅಂತ ಹೇಳ್ತಾರೆ. ನಿಮ್ ಒಳಗಡೆ ಒಬ್ಬ ಡಾಕ್ಟರ್ ಇದ್ದಾನೆ. ಆಲ್ರೆಡಿ ನಮ್ ಒಳಗಡೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅದ್ರ ಬಗ್ಗೆ ನಮ್ಗ್ ಗೊತ್ತಿಲ್ಲ ಅಷ್ಟೇ. ನಾವ್ ಹೊರಗಡೆ ಹೋಗ್ತಾ ಇದೀವಿ ಅಷ್ಟೇ. ಯಾವಾಗ ಒಳಗಡೆ ಹೋಗ್ತೀವೋ ಎಲ್ಲಾನು ನಾವು ತಿಳ್ಕೊಂತೀವಿ. ಅವ್ರ ಬುಕ್ಸ್ ಎಷ್ಟೊಂದು ಬಂದಿದಾವಂದ್ರೆ PMC ನಲ್ಲಿ ಅವ್ರ ಎಷ್ಟೋ ಇಂಟರ್ವ್ಯೂಗಳಿದಾವ್ರಿ.
ನಾವು 3 ಡೇ ವರ್ಕ್ಶಾಪ್ ಮಾಡಿಸಿದ್ವಿ. ಅವಾಗ ಗೊತ್ತಾಯ್ತು ನನಗೆ ಒಂದು ಅದ್ಭುತ ರೀ. ಮತ್ತೆ ಅಂತವ್ರೆಲ್ಲರೂ ಬುಕ್ಸ್ ಬರ್ದಿದ್ದಾರೆ. ಅವರೇ ಅಲ್ಲ ಇನ್ನು ಎಷ್ಟೋ ಪಿರಮಿಡ್ ಮಾಸ್ಟರ್ಗಳಿದ್ದಾರೆ. ಅವ್ರ ಜೀವನ ಚರಿ ಅದಕ್ಕೆ ನಾನು ಹೇಳಿದ್ದು ಧ್ಯಾನ ಕಸ್ತೂರಿ ಪುಸ್ತಕಗಳನ್ನ ತಗೊಳ್ರಿ. ಸ್ಪಿರಿಚುವಲ್ ಇಂಡಿಯಾ ಇಂಗ್ಲಿಷ್ ಬೇಕಂಬೋರು ಅದು ತಗೊಳ್ಳಿ. ಧ್ಯಾನ ಜಗತ್ ಎಂಬುದು ತೆಲುಗಿನಲ್ಲಿದೆ. ನೀವು ಓದ್ತಾ ಇದ್ರೆ ಒಂದೊಂದು ಅನುಭವ ಹೋದ್ರೆ ಇದು ನಿಜಾನಾ ಸತ್ಯನಾ ನಮ್ಗೆ ಅನುಮಾನ ಬರುತ್ತೀರಿ. ಅಷ್ಟು ಅದ್ಭುತವಾಗ ವಾದಂತ ಆ ಅವ್ರ ಜೀವನದಲ್ಲಿ ಆಗಿರುತ್ತೆ ಆ ಧ್ಯಾನದಿಂದ. ಅದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ರೀ. ನಾವು ಮಾಡ್ಬೇಕಂಬುದು ಉಲ್ಲಾಸ ಬರುತ್ತೆ ನಮ್ಗೆ. ಅದಕ್ಕೆ ಪ್ರತಿ ಒಬ್ಬರು ಬುಕ್ಸ್ ಬರಿಬೇಕು. ಪತ್ರಿ ಸರ್ ಅದನ್ನೇ ಹೇಳಿದ್ದಾರೆ. ಪ್ರತಿ ಒಬ್ಬರ ಅನುಭವಗಳು ಬುಕ್ಸ್ ರೂಪನಲ್ಲಿ ಬರಬೇಕು. ಇವಾಗ ನಮ್ಮ ಸುಮಂಗಳ ಮೇಡಮ್ ಅವ್ರದ್ದು ಇದೆ ಬುಕ್ಸ್, ಅವರು ಬರ್ದಿದ್ದಾರೆ. ಹಾಗೆ ಲಲಿತಾ ನಾರಾಯಣ್ ಮೇಡಮ್ ಗಂಗಾವತಿ ಅವರು ಬರ್ದಿದ್ದಾರೆ. ಮತ್ತೆ ಎಷ್ಟೋ ಜನ ಮಾಸ್ಟರ್ಸ್ ಇದ್ದಾರೆ. ಹೆಸರುಗಳು ಹೇಳ್ಕೊಂತೋದ್ರೆ ತುಂಬಾ ಜನ ಇದ್ದಾರೆ ರೀ ಈ ತರ ಬುಕ್ಸ್ಗಳು ಬರ್ದಿದ್ದವ್ರು. ಅವರ ಅನುಭವಗಳನ್ನ ಪ್ರಿಂಟ್. ರೂಪಾ ವೆಂಕಟೇಶ್ ಮೇಡಮ್ ಸಾಕ್ಷಾತ್ ಅವ್ರಿಗೆ ಮಹರ್ಷಿಗಳು ಕನೆಕ್ಟ್ ಆಗಿದ್ದಾರೆ ನೋಡಿ. ಎಷ್ಟು ಅವ್ರೇನ್ರಿ ಒಂದು ಸಾಮಾನ್ಯ ಗೃಹಿಣಿ, ಅವ್ರಿಗೆ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ಅಂತ ಮಹರ್ಷಿಗಳು ಕನೆಕ್ಟ್ ಆಗ್ತಾರೆ. ಆದ್ರೆ ಅವ್ರ ಧ್ಯಾನದಿಂದ ಅಂತ ಮಹರ್ಷಿಗಳನ್ನ ಕನೆಕ್ಟ್ ಮಾಡ್ಕೊಂಡು ಕುಂತಿದ್ದತ್ರೇನೆ ಎಂತೆಂತ ಅಂದ್ರೆ ಅದ್ಭುತವಾದ ಜ್ಞಾನ. ಅವ್ರ ಬಾಯಿ ಬಿಟ್ಟಿದ್ದಾರೆ ಅಂದ್ರೆ ಜ್ಞಾನ. ಅವ್ರ ಪಕ್ಕಿ ಕುಂತಿದ್ವಿ ಅಂದ್ರೆ ಅಷ್ಟು ಎನರ್ಜಿ ನೋಡಿ. ಮತ್ತೆ ಅವರೆಲ್ಲ ಗುರುಗಳು ತಾನೆ. ಅವ್ರ ಕಾಷಾಯ ವಸ್ತ್ರ ಇಲ್ಲದಂತೆ ಗುರುಗಳು. ಅದಕ್ಕೆ ಅಂತವರೆಲ್ಲಾರು ಬುಕ್ಕುಗಳು ಬರ್ದಿದ್ದಾರೆ. ಎಲ್ಲಾರು ಬರಿಬೇಕೆಂಬುದು ಸಾರ್ದು. ಇದು 18 ಸೂತ್ರಗಳು ರೀ. ನಿಜವಾಗ್ಲೂ ಒಂದು ಅದ್ಭುತ ಇದು. ಇನ್ನ ಪ್ರಿಪೇರ್ ಆಗಿಲ್ಲ. ನನ್ನ ಜೀವನದಲ್ಲಿ ಯಾವ ತರ ಅಳವಡಿಸ್ಕೊಂಡಿದ್ದೀನೋ ನಾನು ಇವನಲ್ಲಿ ಎಲ್ಲ ಒಂದು ಆನಂದವಾದ ಸ್ಥಿತಿ. ಒಂದು ಸಾರಿ ಯಾವ ತರ ಇದನ್ನಲ್ಲಿ ಹೇಳಿದಾರೆ ಎಲ್ಲ ಇಲ್ಲಂದ್ರೂ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನ್ರಿ ನಾನು. ಫಸ್ಟ್ ಒಂದೊಂದು ಆರ್ಸ್ಕೊಂತ ಬಂದಿದ್ದೀನಿ. ಹಾಗೆ ಪ್ರತಿ ಒಬ್ರು ಈ 18 ಸೂತ್ರಗಳಿಗೆ ಏನಪ್ಪಾ ಅಂತ ಹೇಳಿ ಬಿಡಕಿಲ್ಲಂಗ. ಅದಕ್ಕೆ ನಾವು ಅಮ್ಮ ಶಕ್ತಿನಲ್ಲಿ ಗ್ರೈನೇಟ್ ನಿಂದ ಹಾಕ್ಸ್ಬಿಟ್ಟಿದೀವಿ 18 ಸೂತ್ರಗಳು. ಅವು ನಮ್ಮ ಒಬ್ಬ ಧ್ಯಾನಿ ಕಣ್ಣು ಮುಚ್ಚಿದಾನೆ ಇವತ್ತಂದ್ರೆ ಅವನ್ಗೆ 18 ಸೂತ್ರಗಳು ತಗೊಳ್ಳೇಬೇಕು ಅವನು. ಹಾಗೆ ಒಂದು ಆತ್ಮ ಯಾವ ತರ ಬೆಳೆಯುತ್ತೆ, ಅವ್ರ ಜೀವನನಲ್ಲಿ ಯಾವ ತರ ಬರುತ್ತೆ ಅಂಬುದು ಅವ್ರನ್ನ ನೋಡಿ ಇವ್ರು 18 ಸೂತ್ರನಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ತರ ಪ್ರತಿ ಒಬ್ರು ಇದನ್ನಲ್ಲಿ ಇರೋರೆಲ್ಲರೂ ನೀವು ಅದನ್ನ ತಗೊಳ್ರಿ, ಆಚರಣೆ ಮಾಡಿ, ಅಳವಡಿಸ್ಕೊಳ್ರಿ, ಸಾಧನೆ ಮಾಡಿ, ಮಾಂಸಾಹಾರನ ಬಿಡಿ. ನಿಮ್ಮ ಜೀವನನಲ್ಲಿ ಸಂಸಾರನಲ್ಲೇ ನಿರ್ವಾಣ ಹೊಂದಬೇಕೆಂಬುದು ಪತ್ರಿ ಸರ್ ಒಂದು ಗುರಿ. ಅದೇ ತರ ಮಾಡಿ ಎಲ್ಲರೂ ಆನಂದವಾಗಿರಿ. ಧ್ಯಾನ ಮಾಡಿ, ಧ್ಯಾನ ಹೇಳ್ಕೊಡಿ. ಹಾಗೆ ಸಸ್ಯಾಹಾರನ ಬಗ್ಗೆನೂ ಪ್ರಚಾರ ಮಾಡಿ, ಪ್ರತಿ ಒಬ್ರಿಗೂ ಸಹಕಾರ ಮಾಡಿ. ನಾವು ತಗೊಂಡ್ ಬಂದಿದ್ದು ಏನೂ ಇಲ್ಲ, ತಗೊಂಡೋಗೋದು ಏನೂ ಇಲ್ಲ. ನಮ್ಮ ಹತ್ರ 10 ರೂಪಾಯಿ ಇದ್ರೆ ನಾವು ಅದರಲ್ಲಿ 1 ರೂಪಾಯಿ ಕೊಡೋಣ. 10 ರೂಪಾಯಿನಲ್ಲಿ 5 ರೂಪಾಯಿನೂ ಬೇಡ, 1 ರೂಪಾಯಿ ಕೊಡೋದು ಸ್ಟಾರ್ಟ್ ಮಾಡೋಣ. ನಾವು 1 ರೂಪಾಯಿ ಕೊಟ್ರೆ ಸಾರು 2 ರೂಪಾಯಿ ಕೊಡುತ್ತೆ ನೇಚರ್. ಅದು ನಿಜ ರೀ. ಬರುತ್ತೆ ಅಂತ ಯಾವತ್ತೂ ಮಾಡ್ಬೇಡಿ. ಹೃದಯ ಪೂರ್ವಕವಾಗಿ ಅಯ್ಯೋ ನಾನು ಇಷ್ಟೇ ಇದೆ ನನ್ನ ಹತ್ರ, ನಾನು ಕೊಟ್ಟು ಏನ್ ಅನ್ನಿಸ್ತಿತ್ತು ಅದೆಲ್ಲ ಬೇಡ. ಯಾರ ಸ್ಥಿತಿ ಅವ್ರದ್ದು, ನಮ್ಮ ಸ್ಥಿತಿ ನಮ್ದು. ಯಾವ್ದು ಕೊಟ್ರೆ ಕೂಡ ನಾವು ಆನಂದವಾಗಿ ಕೊಡ್ಬೇಕು, ಹೃದಯ ಪೂರ್ವಕವಾಗಿ ಕೊಡ್ಬೇಕು. ಆವಾಗ ಅದಕ್ಕೆ ಒಂದು ಬೆಲೆ ಇರುತ್ತೆ. ಯಾಕಂದ್ರೆ ಪತ್ರಿ ಸಾರ್ ಹೇಳ್ತಿದ್ರು ಏನನ್ನ ಕೊಡ್ಬೇಕಂದ್ರೆ ಹೃದಯದಿಂದ ಕೊಡ್ಬೇಕು ಅಂತ ಹೇಳಿ. ಆನಂದವಾಗಿ ನಾವ್ ಯಾವಾಗ ಕೊಡ್ತೀವೋ ಒಂದು ಸ್ವಾರ್ಥ ಇಲ್ಲಂಗ, ಅವಾಗ ನೇಚರ್ ಅದನ್ನ ಇಟ್ಕೊಂಬಲ್ಲ, ಅದು ರಿಟರ್ನ್ ಮಾಡುತ್ತೆ, ಬಡ್ಡಿನಿಂದ ರಿಟರ್ನ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೆ ನೀವು ಸಹಕಾರ ಮಾಡಿ. PMC ಕನ್ನಡನ್ನ ಒಂದು ಚಾನೆಲ್ ಅನ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಅದನ್ನಲ್ಲಿ ಬರ್ತಾ ಇರುವಂತ ಪ್ರತಿ ಒಬ್ಬ ಮಾರ್ಕ್ಸ್ ಅನುಭವಗಳನ್ನ ಕೇಳಿ. PMC ಕನ್ನಡಕ್ಕೂ ಸಹಾಯ ಸಹಕಾರ ಮಾಡಿ. ಈ ಅವಕಾಶ ನನಗೆ ಕೊಟ್ಟಿರುವಂತ PMC ಕನ್ನಡ ಚಾನೆಲ್ ಅವ್ರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ನಿಜವಾಗ್ಲೂ ಪತ್ರಿ ಸರ್ನ ನೆನೆಸ್ಕೊಂಡು ತುಂಬಾ ಆನಂದ ಆಗ್ತಾ ಇದೆ. ಧನ್ಯವಾದಗಳ್ರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.